ಅಲ್ಲಿ 1 2 ಬರ್ಲಿಕ್ಕಿತ್ತಾವ ಸಂಖ್ಯೆ. ಈ ಸರಿ ಮಾಡ್ಲಿಂದ್ರೆ ಉಳಿದ್ರ ತಕ್ರಾರ್ ತೆಗಿತಾರ ನೋಡಿ. 1 2 ವಿಡಿಯೋ ಬರ್ಲಿಕ್ಕೆ ಹಾಂ ಬಲ್ಲಿದು. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವೇ ಮುಖ್ಯಂತಿ ಯಂ ಸೂರಯಃ ತೇಜೋವಾರಿಮೃತಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗೋಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಯಾನ್ಯತಿರ್ಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾತ್ ಸಕಲ ಗುಣನಿಧಿ ಸರ್ವದೋಷೋ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇದಂ ಮಹಾಂತಂ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದ ತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವಗೇವ ಯೇ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿ ವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದತ್ಯ ವಾರಾನಿಧೀನ್. ಶ್ರೀ ಸತ್ಯವೃತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿ ಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನ ಮುನಿಂ ಭರೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭರೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಭಿ ಮತ್ತು ಮೇರುದೇವಿಯಲ್ಲಿ ಪರಮಾತ್ಮ ವೃಷಭನಾಮಕನಾಗಿ ಅವತಾರ ಮಾಡಿದ್ದಾನೆ. ಅವತಾರ ಮಾಡಿ 100 ಜನ ಮಕ್ಕಳನ್ನು ಪಡೆದಿದ್ದಾನೆ. ಅದರಲ್ಲಿ ಜ್ಯೇಷ್ಠನಾದ ಶ್ರೇಷ್ಠನಾದ ಪುತ್ರ ಅವನು ಭರತ ಚಕ್ರವರ್ತಿ. ತಾನು ಉತ್ತಮ ರೀತಿಯಲ್ಲಿ ರಾಜ್ಯವನ್ನ ಆಡಿ ಅಷ್ಟೇ ಅಲ್ಲದೇನೆ ರಾಜ್ಯವನ್ನು ಹೇಗೆ ಆಳಬೇಕು ಅಂತನ್ನುವುದನ್ನ ಜನರಿಗೆ ಪ್ರಜೆಗಳಿಗೆ ತಾನು ತೋರಿಸಿ ಆದರ್ಶಮಯವಾದ ಜೀವನವನ್ನ ಮಾಡಿದ್ದಾನೆ ವೃಷಭನಾಮಕ ಪರಮಾತ್ಮ. ಅವ ತಪಸ್ವಿನೂ ಆಗಿದ್ದ, ದಾನವನ್ನೂ ಕೊಡುತ್ತಿದ್ದ, ಪ್ರಜೆಗಳನ್ನ ರಕ್ಷಣೆಯೂ ಮಾಡುತ್ತಿದ್ದ, ರಾಜರ ಮಾಡುವ ಕೆಲಸವನ್ನೂ ಮಾಡುತ್ತಿದ್ದ, ಎಲ್ಲಕ್ಕೂ ಸಮರ್ಥನಾಗಿದ್ದ ಆ ಋಷಭನಾಮಕ ಪರಮಾತ್ಮ. ನಾಭಿಯ ಮಗ, ಪ್ರಿಯವ್ರತನ ಮೊಮ್ಮಗ, ಸ್ವಯಂಭುವ ಮನುವಿನ ಮರಿಮೊಮ್ಮಗನಾದ ಋಷಭನಾಮಕನಾದ ಪರಮಾತ್ಮ. ಒಂದು ದಿನ ತಾನು ಏನು ಮಾಡಿದ ಅಂದರೆ, ಐಶ್ವರ್ಯದಿಂದ ಸಾಮಾನ್ಯವಾಗಿ ಜೀವನದಲ್ಲಿ ಜೀವರಾಶಿಗಳು ಹಾಳಾಗುವುದೇ ಕಂಡಿದೆ. ಐಶ್ವರ್ಯ, ಕೀರ್ತಿ ಮನುಷ್ಯನಿಗೆ ಯಾವಾಗಲೂ
ಸರಿಯಾಗಿ ಎಲ್ಲವೂ ಇರ್ತಾ ಇರಬೇಕು. ಯಾವುದೂ ಹೆಚ್ಚಾಗಬಾರ್ದು, ಯಾವುದೂ ಕಮ್ಮಿ ಆಗ್ಬಾರ್ದು. ಒಂದೇ ಪ್ರಕಾರ ಎಲ್ಲ ಇರ್ತಾ ಇರಬೇಕು. ಬಹಳ ಬಡವ ಇದ್ದ, ದಾರಿದ್ರ್ಯ ಇತ್ತು ಅಂತಂದ್ರೆ ಶ್ರೀಮಂತರನ್ನ ಕಂಡು ಅವನಿಗೆ ಸಹನ ಆಗೋದಿಲ್ಲ. ಜೊತೆಗಿದ್ದವರ ಜೊತೆಗೆ ಅಸಮಾಧಾನ ಇರುತ್ತದೆ. ನಾನು ಏನೂ ಇಲ್ಲ ಅಂತನ್ನುವ ಒಂದು ಬಹಳ ಮನಸ್ಸಿಗೆ ಕೊರತೆ ಇರ್ತದೆ. ಇದು ದಾರಿದ್ರ್ಯ ಇದ್ದಾಗ. ಶ್ರೀಮಂತಿಕೆ ಇತ್ತು ಅಂತಂದ್ರೆ ನನ್ನಷ್ಟು ಶ್ರೀಮಂತರು ಯಾರೂ ಇಲ್ಲ. ಯಾವ ಅವಸ್ಥೆಯಲ್ಲಿದ್ದಾಗಲೂ ಮನುಷ್ಯ ತಾನು ಆಯಾ ಭಾವನೆಗಳನ್ನ ಪಡಿತಾ ಇರ್ತಾನೆ. ಭಾಗವತ ಹೇಳ್ತದೆ, ಎಲ್ಲಾ ಕಾಲಕ್ಕೂ ಏಕಪ್ರಕಾರದಲ್ಲಿ ಇದ್ದ ಮನುಷ್ಯ ಅಂತಂದ್ರೆ ಅವ ಪರಿಪಕ್ವನಾದ ಮನುಷ್ಯ, ಪಕ್ವನಾದ ವ್ಯಕ್ತಿ. ಅವ ಶಾಸ್ತ್ರ, ಗುರುಗಳು, ದೇವರು, ಹಿರಿಯರು ಇತ್ಯಾದಿಗಳನ್ನ ಅನುಷ್ಠಾನ ಮಾಡುವ ವ್ಯಕ್ತಿ ಇದ್ದಾಗ ಮಾತ್ರ ಅವನಿಗಿದೆಲ್ಲ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಮೇಲಿಂದ ಮೇಲೆ ಏಟು ಬೀಳ್ತಾನೆ ಇರಬೇಕು ಮನುಷ್ಯನಿಗೆ. ಆರಾಮಾಗಿ ಇದ್ದಾನೆ ಅಂತಂದ್ರೆ ತಲೆಗೆ ಬಂದ್ಬಿಡ್ತದೆ. ಹಾಗಾಗಿ ಈ ಅವಸ್ಥೆ ನನ್ನ ಮಕ್ಕಳಿಗೆ ಬರಬಾರದು, ಯಾವ ಅಪಾಯಕ್ಕೂ ಒಳಗಾಗಬಾರದು, ಯಾವ ಸೊಕ್ಕು ಅಹಂಕಾರಗಳಿಗೂ ತುತ್ತಾಗಬಾರದು, ಬಲಿಯಾಗಬಾರದು ಅಂತ ಹೇಳಿ ಆ ಋಷಭನಾಮಕನಾದ ಪರಮಾತ್ಮ ಎಲ್ಲ ತನ್ನ 100 ಜನ ಮಕ್ಕಳಿಗೆ ತಾನು ಕರಿತಾನೆ. ಕರೆದು ಇನ್ನು ಮೇಲೆ ನೀವು ನಾನು ಉಪದೇಶ ಮಾಡಿದಂತೇನೆ ಇರಬೇಕು, ಅಂದಾಗಲೇ ನಿಮ್ಮ ಉದ್ಧಾರ ಇದೆ. ಹಾಗಾಗಿ ಅವಶ್ಯವಾಗಿ ನಾನು ಮಾಡುವ ಉಪದೇಶವನ್ನ ನೀವು ಕೇಳಬೇಕು, ಅದರಂತೆ ವರ್ತಿಸಬೇಕು, ಪ್ರಜೆಗಳನ್ನ ರಕ್ಷಣೆ ಮಾಡಬೇಕು, ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಬೇಕು. ಎರಡೂ ಇದೆ. ರಾಜನಾದಾಮ ಕೇವಲ ಪ್ರಜವನ್ನು ರಕ್ಷಣೆ ಮಾಡಿದ ಅಂತಂದ್ರೆ ಅದು ಆದರ್ಶವಲ್ಲ. ತಾನು ಇದ್ದು ತಾನು ಹಾಗೆ ರಕ್ಷಣೆ ಮಾಡಬೇಕು. ಹಾಗಾಗಿ ಅದಕ್ಕೆ ಋಷಭನಾಮಕನಾದ ಪರಮಾತ್ಮನ ಅದ್ಭುತವಾದಂತಹ ಪಂಚಮಸ್ಕಂಧ, ನಾನು ಮೊನ್ನೆ ನಾನು ಹೇಳಿದೆ, ಅತೀ ಕಠಿಣವಾದ ಗ್ರಂಥ. ಭಾಗವತವೇ ಸರಳಲ್ಲ. ಶ್ಲೋಕಗಳ, ಶಬ್ದಗಳ, ವೇದವ್ಯಾಸ ದೇವರ ಆಡಿದ ಮಾತುಗಳನ್ನ ಸ್ಪಷ್ಟವಾಗಿ ಆಚಾರ್ಯರ ಭಾಷ್ಯ ಇಲ್ಲದೆ, ತಾತ್ಪರ್ಯ ಇಲ್ಲದೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಅದಾದ ಮೇಲೂ ಅರ್ಥ ಆಗುವುದಿಲ್ಲ. ಅದಕ್ಕೆ ಟಿಪ್ಪಣಿಕಾರರ, ಮಹಾನುಭಾವರ ಆಶೀರ್ವಾದ, ಅನುಗ್ರಹಗಳಿದ್ದರೆ ತಿಳಿಲಿಕ್ಕೆ ಸಾಧ್ಯ. ತಿಳಿದದ್ದನ್ನು ಹೇಳಲಿಕ್ಕೆ ಸಾಧ್ಯ, ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ, ಅವರವರ ಯೋಗ್ಯತಾನುಸಾರವಾಗಿ. ಅದರೊಳಗೂ ಪರಮಾತ್ಮನ ಉಪದೇಶ, ನಾಹಂ ದೇಹೋ ದೇಹ ಭಾಜಾಂ ತ್ರಿಲೋಕೆ ಕಸ್ತತ್ ಕಾಮಾನ್ ಅರ್ಹಸಿ ದ್ವಿಜಾಂ ಕೇ ತಪೋ ದಿವ್ಯಂ ಹೆರದ ಏನ ಸತ್ವಂ ವಿಶುದ್ಧ ಏ ತಸ್ಮಾತ್ ಬ್ರಹ್ಮ ಸುಖಂ ಅನಂತಂ. ದೇವರು ಉಪದೇಶ ಮಾಡ್ತಾನೆ. ಮೊದಲಿಗೆ ನೀವು ಸಾಧನೆಗಾಗಿ ಇದ್ದ ದೇಹ ಇದು, ಹಾಗಾಗಿ ಸಾಧನೆಯನ್ನು ಮಾಡಿಕೊಳ್ಳಬೇಕು. ಈ ದೇಹ ನಾನು ನಿಮಗೇನು ಕೊಟ್ಟಿದ್ದೇನೆ, ನನ್ನ ಮಕ್ಕಳಲ್ಲ ನೀವೆಲ್ಲರೂ. ಹೌದು ಸ್ವಾಮಿ. ಅಂದ ಮೇಲೆ ನೀವು ಮಾಡಿಕೊಳ್ಳಬೇಕಾದದ್ದೇನಪ್ಪ? ಸಾಧನೆ ಮಾಡಬೇಕು. ಕಸ್ತತ್ ಕಾಮಾನ್ ಅರ್ಹಸಿ ದ್ವಿಜಾಂ ಏ, ಕಾಮನೆಗಳನ್ನ ಬಯಸುವುದೇನಿದೆಯಲ್ಲ, ಯಾವುದೋ ವಿಧವಾದ ಕಾಮನೆಗಳು, ನೂರಾರು ಸಾವಿರಾರು ನಮಗ ಅಪೇಕ್ಷೆಗಳು ಇವೆ. ಆ ಅಪೇಕ್ಷೆಗಳು ದಿಗ್ಭುಜಾಂ ಏ ಅಂದರೆ ಸೂಕರಾದಿಗಳಾದಾಗಲೂ, ಹಂದಿ, ನಾಯಿ, ಕತ್ತೆ, ಎಮ್ಮೆ ಇತ್ಯಾದಿ ಯೋನಿಗಳಿದ್ದಾಗಲೂ, ಬೇರೆ ಬೇರೆ ಯೋನಿಗಳಿದ್ದಾಗಲೂ ನಾವು ಕಾಮನೆಗಳನ್ನ ಅಪೇಕ್ಷಾ ಪಡ್ಲಿಕ್ಕೆ ಬರ್ತದೆ, ಕಾಮನವನ್ನು ಮಾಡ್ಲಿಕ್ಕೆ ಬರ್ತದೆ. ಆದರೆ ಅಲ್ಲಿ ಸಾಧನೆಗೆ ಅವಕಾಶ ಇರೋದಿಲ್ಲ. ಸಾಧನೆಗೆ ಅವಕಾಶವಿದ್ದದ್ದು ಕೇವಲ ಮನುಷ್ಯ ದೇಹ. ಅದರಲ್ಲಿಯೂ ಉತ್ತಮವಾದಂತಹ ಕುಲ ಪ್ರಸೂತಿ ಇರಬೇಕು. ಅಂದಾಗಲೇನೆ ಮತ್ತೆ ಸಾಧನೆಗೆ ಅವಕಾಶವಿದೆ. ನೀವು ಅದನ್ನ ಬಿಟ್ಟು ಇಂದ್ರಿಯ ಪ್ರೀತಿಗಾಗಿ ಮಾಡುವಂತಹ ಸಾಧನೆಗಳು, ಅದು ಕೇವಲ ಇಂದ್ರಿಯಗಳಿಗೆ ಪೌಷ್ಟ್ಯವನ್ನು ತಂದು ಕೊಡುತ್ತದೆ. ಇಂದ್ರಿಯಗಳು ದಪ್ಪಾಗ್ತಾ ಹೋಗ್ತದೆ. ಅಂದ್ರೆ ಏನರ್ಥ? ನಾವು ಈಗ ನನಗೆ ಬಹಳ ಸೆಕೆ ಆಗಿದೆ ಅಂತ ಹೇಳಿ ನಾವು ಫ್ಯಾನ್ ಹಚ್ಚಿದ್ವಿ ಅಂತ ಆದ್ರೆ, ಹಿಂದಿನ ಕಾಲದಲ್ಲಿ ಏನ್ ಫ್ಯಾನ್ ಇರ್ತಿತ್ತು? ಅದಕ್ಕೆ ಬೇಕಾದದ್ದು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರು. ಅದ್ರ ಗಾಳಿ ಇರ್ತಿದ್ದಿಲ್ಲ, ಬೀಸಣಿಕೆ ಇರ್ತಿತ್ತು, ಬೀಸ್ಕೊಳ್ತಾ ಇದ್ರು. ಅಂದ್ರೆ ಮನುಷ್ಯನಿಗೆ
ಇಂದ್ರಿಯಗಳಿಗೆ, ಮನುಷ್ಯನ ಇಂದ್ರಿಯಗಳಿಗೆ ಏನೇನು ಚಟಗಳನ್ನ ಹಾಕ್ತಾ ಹೋಗ್ತಿರೋ ಆ ಚಟದಿಂದ ಆ ಇಂದ್ರಿಯಗಳು ಪುಷ್ಟವಾಗ್ತಾ ಹೋಗ್ತದೆ. ಮರುದಿನ ಆ ಯಾವ ಸುಖವನ್ನ ನೀವು ಇಂದ್ರಿಯಗಳಿಗೆ ಕೊಟ್ಟಿರ್ತದೋ ಮತ್ತೆ ಕೇಳ್ತದೆ ಅದು. ಆಗ ಇಲ್ಲ ಅನ್ಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಒಂದು ದಿವಸ ಕೂಸಿಗೆ ಊಟ ಮಾಡ್ತಾ ಇಲ್ಲ ಅಂತ ಹೇಳಿ ಹಿಂದಿನ ಕಾಲದಲ್ಲಿ ಹಾಡೋ ಚಂದಮಾಮನು ಅದನ್ನು ಇದನ್ನು ತೋರಿಸಿ ಊಟಕ್ಕೆ ಹಾಕೋರು. ಈಗ ಮೊಬೈಲ್ ತೋರಿಸ್ತೀರಿ, ಒಂದ್ ದಿವಸ ಆಯ್ತು ಗಪ್ಪಾಗಿ ಊಟ ಮಾಡ್ತಾ ಇದೆ ಅಂತಂದ್ರೆ ಮರುದಿನ ಕೇಳ್ತದೆ ಅದು, ಬಿಡ್ಲಿಕ್ಕೆ ಬರೋದಿಲ್ಲ, ಮತ್ತೆ ತೋರಿಸ್ಬೇಕು ನೀವು ಚಟ ಕೊಡೋದು. ಹಾಗೆ ಯಾವ ಇಂದ್ರಿಯಗಳಿಗೆ ಏನು ಅಪೇಕ್ಷವೋ ಆ ಅಪೇಕ್ಷಿತವಾದ ಫಲಗಳನ್ನ, ಆಹಾರಗಳನ್ನ ನಾವು ಕೊಡ್ತಾ ಹೋದಂತೆ ಅದು ಶಾಂತವಾಗುವುದಿಲ್ಲ, ಬೆಳಿತಾ ಹೋಗ್ತದೆ. ಹಾಗಾಗಿ ಇಂದ್ರಿಯಕ್ಕೆ ಬೇಕಾದ ಕಾಮನೆಗಳನ್ನ ಸರ್ವಥಾ ಕೊಡಬಾರದು. ಇದಕ್ಕೇನೆ ವೈರಾಗ್ಯ ಅಂತ ಹೇಳುದು. ಮನುಷ್ಯ ಇದನ್ನ ಸಹನದಲ್ಲಿ ಮಾಡ್ಕೋಬೇಕು, ಸಹನ ಇಟ್ಕೋಬೇಕು. ಹಾಗಾಗಿ ಏನ್ ಮಾಡ್ಬೇಕು? ಹಾಗಾದ್ರೆ ತಪೋದಿವ್ಯಂ ಹೆರ್ಹತ, ತಪಸ್ಸನ್ನು ಮಾಡ್ಬೇಕು. ನಾನು ಅನೇಕ ಕಡೆಗೆ ಪ್ರವಚನದಲ್ಲಿ ಮೇಲಿಂದ ಮೇಲೆ ಹೇಳ್ತೇನೆ, ತಪಸ್ಸು ಅಂತ ಅನ್ನೋದು ಅತ್ಯಂತ ದಿವ್ಯವಾದಂತಹ ಒಂದು ತತ್ವ, ದಿವ್ಯವಾದ ಒಂದು ಸಾಧನೆ. ಅದನ್ನು ಎಲ್ಲರಿಂದ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಾವು ನಮ್ಮಷ್ಟಿಗೆ ನಾವೇನೆ ನಮ್ಮನ್ನ ದಂಡಿಸಿಕೊಳ್ಳಬೇಕು. ನಮ್ಮನ್ನ ದಂಡನೆ ಮಾಡೋರು ಯಾರಿಲ್ಲಲ್ಲ. ಇನ್ನೊಬ್ರು ಬೈದ್ರೆ ಅಂದ್ರೆ ಊಟಕ್ಕೆ ಹಾಕದೇ ಇದ್ರೆ ಸಿಟ್ಟಾಗ್ತದೆ. ನಾವೇ ಮಾಡ್ಕೊಳ್ಬೇಕು. ಅದನ್ನ ಏನ್ ಮಾಡ್ಕೊಳ್ಬೇಕು? 4 ದಿನ ರುಚಿಯಾದ ಅಡಿಗೆಗಳನ್ನ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ಊಟ ಮಾಡಿ 4 ದಿನ ರುಚಿ ಅಡಿಗೆ ಮಾಡಿಕೊಳ್ಳದೇನೆ ಹಾಗೆ ತಿನ್ಬೇಕು. ಯಾಕೆ ರುಚಿ ಬೇಕು ದಿವಸ ನಮಗೆ ಊಟ ಅಂತ ನಮ್ಮನ್ನಾವೇ ದಂಡಿಸಿಕೊಳ್ಳಬೇಕು. ಅಂದ್ರೆ ಮನುಷ್ಯ 2 ತರ ಇರಬೇಕು. ಬೇರೆ ಕಡೆ ಎಲ್ಲೇ ಹೋದಾಗ ರುಚಿಯಾಗಬೇಕಾದ ವಸ್ತುಗಳು ರುಚಿಯಾಗಿ ಸಿಗಲಿಲ್ಲ ಅಂತ ಆದ್ರೆ ಬೈತೇವೆ ನಾವು. ಮನೆಯಲ್ಲಿ ಆಗಿಲ್ಲ, ಯಾಕೆ ಉಪ್ಪು ಕಮ್ಮಿ ಹಾಕಿದ್ದಿ, ಖಾರ ಯಾಕೆ ಜಾಸ್ತಿ ಹಾಕಿದ್ದಿ, ಸೀನ ಆಗ್ಬೇಕಾಗಿತ್ತು. ಅದನ್ನ ಇನ್ನೊಮ್ಮೆ ಹೀಗೆ ಮಾಡಬೇಡ ಅಂತನ್ನುವ ಮಾರ್ಗದರ್ಶನದಲ್ಲಿ ಹೇಳುವುದು ಒಳ್ಳೆಯದು. ಆದ್ರೆ ನಮ್ಮ ಇಂದ್ರಿಯ ಪ್ರೀತಿಗಾಗಿ ನಾವೇನಾದ್ರೂ ಹೇಳಿದಾಯ್ತು ಅಂತಂದ್ರೆ ಮರುದಿನ ಅಲ್ಲ, ಅದರ ಮರುದಿನ ಅಲ್ಲ, ನೀವ್ ಎಷ್ಟು ಬಾರಿ ತಿಂದಾಗಲೂ ಆ ಪದಾರ್ಥ ಬೇಕು. ಮೊನ್ನೆ ಅವತ್ತಲ್ಲಿ ಹೋಗಿದ್ವಿ, ಬಹಳ ರುಚಿ ಮಾಡಿದ್ರು, ಅವತ್ತು ಅಷ್ಟ ಅಗೆಲ್ಲಿದು ಅಂತ ನಾವು ನ್ಯೂನತಾವನ್ನೇ ಕಾಣ್ತಾ ಹೋಗ್ತೇವೆ ಹೊರತು ನಾವು ಸಂತೋಷ ಪಡುವುದೇ ಇಲ್ಲ. ಇದು ಆಗ್ತದೆ ಕಾಮನೆಗಳನ್ನ ಅಪೇಕ್ಷಾ ಪಟ್ಟು ಇಂದ್ರಿಯಗಳಿಗೆ ನಾವು ಆಹಾರವನ್ನ ಕೊಡ್ತಾ ಹೋದರೆ. ಬಹಳ ಮಹತ್ವದ್ದಿದೆ. ಯಾವುದೇ ಇರಲಿ, ಕಣ್ಣಿನಿಂದ ನೋಡುವ ಪದಾರ್ಥ ನಾವು ಚಂದಾದ ಪದಾರ್ಥವನ್ನೇ ನೋಡಬೇಕು. ಕೆಟ್ಟಾದ ಪದಾರ್ಥವನ್ನು ನೋಡಿದ್ವಿ, ಭಾರಿ ರೂಪವಂತರಾದವರೇ ಇದ್ದಾರೆ, ಅವರನ್ನೇ ನೋಡ್ಬೇಕು. ಭಾರಿ ಪದಾರ್ಥವಿದೆ, ಅದನ್ನೇ ನೋಡ್ಬೇಕು. ಕೆಟ್ಟ ಪದಾರ್ಥವನ್ನು ನೋಡ್ಲಿಕ್ಕೆ ಕಣ್ಣು ಸಹನೆ ಮಾಡಿಕೊಳ್ಳುವುದಿಲ್ಲ. ಯಾಕೆ? ನಾವು ಹಾಗೆ ಚಟ ಹಾಕಿದೆ. ಕಿವಿ ಭಾರಿ ಪದಾರ್ಥಗಳನ್ನೇ ಕೇಳಬೇಕು, ನಾಲಿಗೆ ಭಾರಿ ರುಚಿಯಾದ ಪದಾರ್ಥಗಳು, ದೇಹ ನಮ್ಮ ಚರ್ಮ ಭಾರಿ ಪದಾರ್ಥಗಳನ್ನೇ ಉಟ್ಕೋಬೇಕು. ಅಂತೆ ನಾವು ಅದಕ್ಕೆ ಚಟವನ್ನ ಹಾಕಿದಾಗ ಅದನ್ನ ಬಿಟ್ಟು ಬೇರೆದೇನಾದ್ರೂ ಮಾಡಿದ್ವಿ ಅಂತ ಆದ್ರೆ ಅದು ಕೇಳುವುದಿಲ್ಲ. ಯಾಕೆ ಹೀಗೆ ನಡೀತಾ ಇದೆ ಅಂತ ಆಗ್ತದೆ. ಹಾಗಾಗಿ ನಾವು ತಪಸ್ಸನ್ನು ಮಾಡಬೇಕು. ನಮ್ಮ ಗುರುಗಳು ಮೇಲಿಂದ ಮೇಲೆ ಒಂದು ಮಾತನ್ನು ಹೇಳ್ತಾ ಇದ್ರು. ತಂದೆ ತಾಯಿಗಳು ಮಕ್ಕಳಿಗೆ ಏನು ಕೊಡಬೇಕು? ಮನೆ ಕೊಡಬೇಕು, ಬೇಕಾದಂತಹ ಮಕ್ಕಳ ಸೊಸೆಂದ್ರನ್ನು ತಂದು ಕೊಡಬೇಕು, ಅಂದ್ರೆ ಹೆಂಡತಿಯನ್ನು ತಂದು ಕೊಡಬೇಕು, ಆಸ್ತಿ ಸಂಪತ್ತು ಐಶ್ವರ್ಯಗಳನ್ನು ತಂದು ಕೊಡಬೇಕು, ಉತ್ತಮ ಮಾರ್ಗದಲ್ಲಿ ತಂದು ಕೊಡಬೇಕು. ಹಾಗೆ ಹೀಗೆ ನಮ್ಮ ಅಪೇಕ್ಷೆಗಳನ್ನು ನಾವು ಹೇಳಿದ್ವಿ. ಅವರಂತಾರೆ ಇದನ್ನೆಲ್ಲರೂ ಮಾಡ್ತಾರೆ, ಎಲ್ಲಾ ತಂದೆ ತಾಯಿಗಳು ಮಕ್ಕಳಿಗೆ ಮಾಡ್ತಾರೆ. ಆದ್ರೆ ಎಲ್ಲಾ ತಂದೆ ತಾಯಿಗಳು ಮಾಡಬೇಕಾದ ಕರ್ತವ್ಯ ಕರ್ಮ ಏನು ಅಂದ್ರೆ ಮಕ್ಕಳಿಗೆ ಕೊಡಬೇಕಾದದ್ದು ಆಸ್ತಿ ಅಲ್ಲ, ಕಿಂತು ಏನು? ತಪಸ್ಸು ಕೊಡಬೇಕು. ತಂದೆ ತಾಯಿಗಳು ಏನ್ ಕೊಡ್ಬೇಕು ಮಗನಿಗೆ? ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಹೇಳಬಾರದು. ಅವ್ರ ಮುಂದೆ ಹಾಳಾಗ್ತಾ ಹೋಗ್ತಾರೆ. ಬೇಕಾದಷ್ಟಿದೆ. ತಪಸ್ಸು ಇದೆ ಅಂತ ಹೇಳಬೇಕು, ತಪಸ್ಸು ಮಾಡಬೇಕು, ಮಾಡಿಸ್ಬೇಕು. ನಾವು ಸಣ್ಣವರಿದ್ದಾಗ ದೊಡ್ಡವರು ಬಂದ್ರೆ ನಮಸ್ಕಾರ ಮಾಡು, ಗುರಿಗೆ ಹೋಗೋಣ, ಅಲ್ಲಿ ರಾಯರಿಗೆ ಪ್ರದಕ್ಷಿಣೆ ಹಾಕೋಣ, ನಮಸ್ಕಾರ ಮಾಡೋಣ, ವೆಂಕಪ್ಪಗೆ ನಮಸ್ಕಾರ ಮಾಡೋಣ ಅಂತ ಇರ್ತೇವೆ. ನಾವು ಮಾಡುತ್ತೇವೆ ಅಂತ ಆದ್ರೆ ಅವು ಮಾಡ್ತವೆ, ಇಲ್ಲದಿದ್ರೆ ಮಾಡೋದಿಲ್ಲ. ದೊಡ್ಡವರಾದ್ಮೇಲೂ ಹಾಗೇನೆ, ಎಲ್ಲಾ ಕಾಲಕ್ಕೂ ಹಾಗೇನೆ. ನಾವು ನಮ್ಮ ಮಕ್ಕಳಿಗೆ ಕೊಡಬೇಕಾದದ್ದು ಏನು ಅಂತಂದ್ರೆ ತಪಸ್ಸು. ಆ ತಪಸ್ಸನ್ನು ನಾವು ಕೊಟ್ವಿ ಅಂತ ಆದ್ರೆ ಅವರು ಕೂಡ ತಮ್ಮ ಮಕ್ಕಳಿಗೆ ತಪಸ್ಸು ಕೊಡ್ತಾರೆ. ತಪಸ್ಸು ಅಂತ ಅನ್ನೋದು ಶ್ರಮದಿಂದ ಸಾಧ್ಯವಾದದ್ದು. ನಾವು ಹಠದಿಂದ ನಮ್ಮ ಕಾರ್ಯಗಳನ್ನು ನಾವು ಸಾಧಿಸ್ತೇವೆ ಇಲ್ಲೋ?
ಸಾಧಿಸ್ತೇವೆ. ಇವತ್ತು ಬೇಕಾದಾಗ್ಲಿ ಈ ಕೆಲಸ ನಮ್ಮಿಂದ ಆಗ್ಲಿಕ್ಕೆ ಬೇಕು, ನಾವು ಮಾಡ್ಲೇಬೇಕು ಅಂತ ನಾವು ಪ್ರತಿಜ್ಞೆ ಮಾಡಿ ನಿಂತಾಗ ನಾವು ನಮ್ಮ ಕೆಲಸವನ್ನು ಮಾಡಿಕೊಳ್ತೇವೆ. ಹಾಗೇನೆ ತಪಸ್ಸು, ಪೃಚ್ಛನು, ದಾನನು, ಯಜ್ಞನು, ಉಪವಾಸನು, ಪಾರಾಯಣನು, ಜಪನು, ಪಾಠನು, ಪ್ರವಚನು, ಏನೋ ಒಂದು ಕೆಲಸವನ್ನು ಮಾಡಿದ್ರೆ ಹಠದಿಂದ ಮಾಡದೇ ಇದ್ರೆ ಯಾವ ಕೆಲಸನೂ ಆಗೋದಿಲ್ಲ. ಹಾಗಾಗಿ ಹಠದಿಂದ ನಾವು ಮಾಡಬೇಕಾದದ್ದು ಯಾವುದು ಅಂತಂದ್ರೆ ಅದು ತಪಸ್ಸು. ಹಾಗಾಗಿ ಆ ತಪಸ್ಸನ್ನು ಮಾಡಿದಾಗ ಸಿಗುವುದೇನ್ ಸಿಗ್ತದೆ ನಮಗೆ ಅಂತಂದ್ರೆ ಬ್ರಹ್ಮ ಸುಖಂ ಅನಂತಂ. ನಮ್ಮ ಸುಖವು ಏನಿದೆಯಲ್ಲ ಅದಕ್ಕೆ ಎಲ್ಲ ಅವಾಂತರಗಳು ನಡುವೆ ತುಂಬಬೇಕಾದ ಡ್ಯಾಶ್ ಡ್ಯಾಶ್ ಏನಿವೆಯಲ್ಲ ಅದನ್ನು ತುಂಬಬೇಕಾದದ್ದಿದೆ. ಅದನ್ನೇ ತಿಳಿಸ್ತಾನೆ ಪರಮಾತ್ಮ. ಅದನ್ನ ನಾವು ಮಾಡ್ತಾ ಹೋದ್ವಿ ಅಂತಂದ್ರೆ ನಾವು ಪಡಿಬೇಕಾದಂತಹ ಏನು ನಮ್ಮದೇ ಆದ ಸುಖವಿದೆಯೋ ಆ ಸುಖ ಸಿಗ್ತದೆ. ಆ ಸುಖಕ್ಕೆ ಇದು ಸಾಧನವಾಗ್ತಾ ಹೋಗ್ತದೆ. ಹಾಗಾಗಿ ಕಾಮನೆಗಳನ್ನ ಅಪೇಕ್ಷಾ ಪಡುವ ಇಂದ್ರಿಯಗಳಿಗೆ ನೀವು ಬಲಿಯಾಗಬೇಡ್ರಿ. ಅದಕ್ಕೆ ಬೇಕಾದ ಆಹಾರಗಳನ್ನ ಎಷ್ಟು ಬೇಕು ಅಷ್ಟೇ ಕೊಟ್ಟು ನೀವು ಅದನ್ನು ಶಾಂತ ಮಾಡಿ ನೀವು ತಪಸ್ಸನ್ನು ಮಾಡ್ರಿ, ನಿಮಗೆ ಸುಖ ಸಿಗಬೇಕಾದದ್ದು ಸಿಗ್ತದೆ ಅಂತ ಉಪದೇಶ ಮಾಡ್ತಾನೆ. ಅಷ್ಟೇ ಅಲ್ಲದೇನೆ ದೇಹಕ್ಕೆ ಬೇಕಾದ ಕಾಯಕ್ಲೇಶಾದಿಗಳನ್ನು ಕೂಡ ತಾನು ಮಾಡಿದ ಅಂತಂದ್ರೆ ಆಗ್ತದೆ. ಸ್ವಾಮಿ ಹೌದು, ನೀವು ಹೇಳಿದ್ದು ತಪಸ್ಸು ಮಾಡಬೇಕು, ಎಲ್ಲಾ ಕಾಮಗಳನ್ನ ಬಿಡಬೇಕು, ಇಂದ್ರಿಯಗಳಿಗೆ ಪುಷ್ಟಿ ಕೊಡಬಾರದು, ಆದ್ರೆ ಎಲ್ಲಿ ಸಾಧ್ಯ ಇದೆ ನಮಗಿದು? ಆಗೋದಿಲ್ಲಲ್ಲ. ಬೇಕಾದಷ್ಟು ಬಾರಿ ಪ್ರಯತ್ನ ಮಾಡಿದ್ದೇವೆ ನಾವು, ಆದ್ರೆ ನಮ್ಮಿಂದ ಆಗೋದಿಲ್ಲಲ್ಲ ಇದು ಅಂತಂದ್ರೆ ಅದಕ್ಕೆ ಶಾಸ್ತ್ರ ಹೇಳ್ತದೆ, ಭಾಗವತ ಹೇಳ್ತದೆ, ಮಹತ್ ಸೇವಾಂ ದ್ವಾರ ಮಾಹುರ್ ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಾಂ ಮಹಂತಸ್ತೆ ಸಮಚಿತ್ತ ಪ್ರಶಾಂತ ವಿಮನ್ಯವಸ್ಸುರದ ಸಾಧವೋ ಎನ್ನೇ. ನೋಡಪ್ಪ, ನಿನ್ನಿಂದ ಸಾಧನೆ ಆಗಬೇಕು ಅಂತಂದ್ರೆ ಸಾಧನೆ ಮಾಡುವವರ ಜೊತೆ ಬೆನ್ನ ಹತ್ತು. ಯಾರು ಸಾಧನೆ ಮಾಡ್ತಾರಲ್ಲ ಅವರ ಬೆನ್ನ ಹತ್ತು, ಅವರ ಜೊತೆಗೆ ಸಹವಾಸ ಮಾಡು, ಅವ್ರ ಜೊತೆಗೆ ಸಂಘ ಮಾಡು. ಸಾಧನೆ ಮಾಡದೇ ಇದ್ದವ್ರ ಜೊತೆಗೆ ಬೆನ್ನ ಹತ್ತಿದೆ ಅಂತಂದ್ರೆ ಅವ್ರು ಮಾಡೋದಿಲ್ಲ, ನಾವು ಮಾಡೋದಿಲ್ಲ ಅಂತ ನಾವು ಹಿಂದೆ ತಿರುಗಿ ಬಿಡ್ತೇವೆ. ಗಾಳಿಯ ಯಾವ ದಿಕ್ಕಿನಲ್ಲಿ ಬೀಸ್ತದೋ ಆ ದಿಕ್ಕಿನಲ್ಲಿ ಹೋದರೆ ಅದು ಒಳ್ಳೆತನ, ಇಲ್ಲದೆ ಇದ್ರೆ ನಾವೇ ಹಾಳಾಗುವ ಪ್ರಸಂಗ ಬರ್ತದೆ. ಹಾಗಾಗಿ ಮೊಟ್ಟ ಮೊದಲಿಗೆ ಮಾಡಬೇಕಾದ್ದು ಸಾಧನೆಗೆ ಮಹತ್ ಸೇವಾ. ನಾವು ಮಹಂತರಾದ ಸಜ್ಜನರಾದ ಯಾರು ಇದ್ದಾರೋ, ದೇವತೆಗಳಾಗಲಿ ಅಥವಾ ಗುರುಗಳಾಗಲಿ ಮನುಷ್ಯರೇ ಆಗಲಿ ಯಾವುದೇ ಇರಲಿ, ನಾವು ಮೊದಲಿಗೆ ಸಜ್ಜನರ ಸಂಘ ಮಾಡಬೇಕು. ಮಾಡಿದಾಗ ಅದಕ್ಕಾಗಿ ಸ್ವಾಮಿಗಳು ಬಂದಾಗ, ದೊಡ್ಡವರು ಬಂದಾಗ, ಗುರುಗಳು ಬಂದಾಗ ಜೊತೆಗಾಗೇ ಇರ್ಬೇಕು. ಏನೋ 4 ಉಪದೇಶಗಳನ್ನ ಮಾಡ್ತಿರ್ತಾರೆ. ಮನುಷ್ಯನಿಗೆ ತನ್ನ ಜೀವನ ಯಾವತ್ತು ಬದಲಾಗ್ತದೆ ಗೊತ್ತಿಲ್ಲ, ಯಾವತ್ತು ಕೆಟ್ಟ ಹೋಗ್ತದೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅತ್ಯಂತ ಏನ್ರಿ ಸಂಧ್ಯಾವಂದನ ಬರ್ತಿದ್ದಿಲ್ರಿ, ಏನ್ರಿ ಈಗ ಅಗ್ದಿ ಮಂತ್ರ ತಂತ್ರ ಹೇಳ್ತಾನೆ, ಏನು ಗುರುಗಳು, ದೇವರು, ಭಕ್ತಿ, ನಮಸ್ಕಾರ, ಎಷ್ಟು ಸೇವೆಗಳನ್ನ ಮಾಡ್ತಾನೆ ಅಂತ ನಾವು ಎಷ್ಟು ಮಂದಿಯಿಂದ ಅಂದದ್ದನ್ನ ಕೇಳಿಸಿಕೊಂಡಿಲ್ಲ. ನಮ್ಮಲ್ಲೇನೆ ಈ ಬದಲಾವಣೆಗಳು ಎಷ್ಟು ಆಗಿಲ್ಲ ನಮ್ಮ ಕಡೆಯಿಂದ. ಅಂದಮೇಲೆ ಜೀವನದಲ್ಲಿ ಮನುಷ್ಯನ ಬದಲಾವಣೆ ಯಾವ ಕಾಲಕ್ಕೆ ಹೇಗಾಗ್ತದೆ ಅಂತನ್ನೋದು ಗೊತ್ತಿಲ್ಲ. ಹಾಗೆ ಎಷ್ಟು ದೇವರು, ಗುರುಗಳು, ಸ್ವಾಮಿಗಳು, ಮಠ, ದೀಕ್ಷೆ ಅಂತ ಇದ್ದವನು ಇವತ್ತು ಅಣಿಕ್ ಹಾಕುವುದಿಲ್ರಿ. ಎಲ್ಲಿದ್ದಾನೆ ಗೊತ್ತಿಲ್ಲ, ಏನ್ ನಡೀತಾ ಇದೆ ಜೀವನದಲ್ಲಿ ಗೊತ್ತಿಲ್ಲ. ಹೀಗೂ ಆದವರು ಇದ್ದಾರೆ. ಹಾಗಾಗಿ ನಾವು ಹಾಗಾಗಬಾರದು, ಹೀಗಾಗಬೇಕು ಅಂತ ಆದರೆ ಜೊತೆಗೆ ದೇಹಕ್ಕೆ ಹೇಗೆ ರೋಗಗಳು ಆಗ್ತಾವಲ್ಲ, ಬಹಳ ಬಿಸಿಲಾಯ್ತು ಅಂತಂದ್ರೆ ಬಾಯಿಯಲ್ಲಿ ಹುಣ್ಣುಗಳಾಗ್ತದೆ, ಕುರುಗಳಾಗುತ್ತೆ. ಬಹಳ ಥಂಡಿ ಆಯ್ತು ಅಂದ್ರೆ ಶೀತ ಆಗ್ತದೆ. ಕ್ಲೈಮೇಟ್ ಬದಲಾದಂತೆ ಮನುಷ್ಯನಿಗೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತದೆ. ಬಹಳ ತಿಂದ ಅಂದ್ರೆ ಹೊಟ್ಟೆ ಕೆಡ್ತದೆ. ಹೇಗೋ ದೇಹಕ್ಕೆ ಹೇಗೆ ಆರೋಗ್ಯ ಅನಾರೋಗ್ಯಗಳಿವೆಯೋ ಹಾಗೇನೆ ನಾವು ನಮ್ಮ ಇಂದ್ರಿಯಗಳು, ಮನಸ್ಸು ಮತ್ತು ಆತ್ಮ ಇವುಗಳಿಗೂ ಅನಾರೋಗ್ಯ ಬರುತ್ತದೆ. ದೇಹಕ್ಕೆ ಆರೋಗ್ಯ ಇರಬೇಕು ಅಂತಂದ್ರೆ ನಾವೇನ್ ಮಾಡ್ತೇವೆ? ಬಹಳ ವೈರಸ್ ಅಟ್ಯಾಕ್ ಆಗಿದವನಿಗೆ ಅವನಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು ಅಂತ ಹೇಳಿ ICO ಒಳಗಿಡ್ತೇವೆ.
ಯಾರಿಗೂ ಏನ್ ತೊಂದರೆ ಆಗ್ಬಾರ್ದ್ರಿಪ್ಪ ಅವನಿಂದ. ಇಡ್ತೇವೋ ಇಲ್ಲೋ? ಇಡ್ತೇವೆ. ಅದರಲ್ಲಿ ಬಹಳ ಸೂಕ್ಷ್ಮವಾಗಿ ಅವನನ್ನ ನೋಡಿ ಪರಿಶೀಲಿಸಿ ಯಾವ ರೋಗಗಳ ಬಾಧೆ ಆಗದೇ ಇದ್ದಂತೆ ಇವನಿಗೂ ಇವನಿಂದಲೂ ಇನ್ನೊಬ್ಬರಿಗೆ ಆಗದೇ ಇದ್ದಂತೆ ಮಾಡಿ ಅಬ್ಸರ್ವೇಷನ್ ಒಳಗಿಟ್ಟು ಅನಂತರದಲ್ಲಿ ಎಲ್ಲಾ ಪರಿಶೀಲನೆ ಮಾಡಿ ಇನ್ನೇನು ಆಗೋದಿಲ್ಲ ಆರಾಮಿದ್ದಾನೆ ಅಂತ ಆದ್ಮೇಲೆ ಮತ್ತೆ ಅವನಿಗೆ ಜನರಲ್ ವಾರ್ಡದಲ್ಲಿ ತಂದಿಡ್ತಾರೆ. ಹಾಗೆ ನಾವು ನಮ್ಮ ಮನಸ್ಸನ್ನ, ಇಂದ್ರಿಯಗಳನ್ನ, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಆತ್ಮವನ್ನ, ನಮ್ಮನ್ನ ನಾವು ICO ಒಳಗೆ ಇಟ್ಕೋಬೇಕು. ಯಾಕೆ? ಹಾಗಾದ್ರೆ ಅದು ಯಾವುದು ಅಂದ್ರೆ ಶಾಸ್ತ್ರ, ಗುರುಗಳು, ಸಜ್ಜನರು, ಪ್ರವಚನ, ಇಂಥದ್ರೊಳಗೇನೆ ನಾವು ಮೇಲಿಂದ ಮೇಲೆ ಶ್ರವಣ ಮನನ ನಿಧಿಧ್ಯಾಸನಗಳಲ್ಲಿ ತೊಡಗಿ ಬೇರೆ ಯಾವ ವೈರಸ್ ಅಟ್ಯಾಕ್ ಆಗದೇ ಇದ್ದಂತೆ, ಯಾರು ನಮ್ಮ ಬುದ್ಧಿ ಭ್ರಮಣವನ್ನು ಮಾಡದೇ ಇದ್ದಂತೆ, ಬೇರೆ ಯಾವ ಆಕ್ರಮಣಗಳು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀಳದೇ ಇದ್ದಂತೆ ನಾವು ಸುರಕ್ಷಿತವಾಗಿ ಆ ಶಾಸ್ತ್ರಾದಿಗಳಲ್ಲಿ ನಿರಂತರ ನಾವು ತೊಡಗಿದಾಗ ಏನು ಸಮಸ್ಯೆ ಬರೋದು. ಕೇಳಿವೆ ಭಾಗವತ ಅನೇಕ ಬಾರಿ ಕೇಳಿದ್ದೇವೆ. ಕೇಳಿದ್ದು ಬಹಳ ಬಾರಿ, ಪರಿಣಾಮಗೊಂಡದ್ದು, ಬದಲಾದದ್ದು, ಜೀವನದಲ್ಲಿ ವ್ಯತ್ಯಸ್ತವಾದದ್ದು ಎಷ್ಟು ಮಟ್ಟಿಗೆ ಅದನ್ನ ನಾವು ನೋಡಿಕೊಳ್ಳೋದು. ಪ್ರವಚನ ನಡೀತಾ ಇದೆ, ಕೇಳಿವಲ್ರಿ. ಹೋಗೋವರನ್ನು ತಡೆಯುವ ಪ್ರಸಂಗ ಇರ್ತದೆ. ಹೋಗೋಣ ಕೊನೆ ದಿವಸ ಅಂತಾರೆ ಎಷ್ಟೋ ಜನ. ಹೌದಪ್ಪ, ಬಹಳ ಬಾರಿ ನೀನು ಕೇಳಿದ್ದೀರಲ್ಲ, ಎಷ್ಟು ನಿನಗೆ ಅದರಿಂದ ನಿನ್ನ ಮನಸ್ಸಿಗೆ ವಿಕಾರಗೊಂಡಿದೆ, ನೀನು ಎಷ್ಟು ಬದಲಾಗಿದ್ದಿ, ದೇವರಲ್ಲಿ ಗುರುಗಳಲ್ಲಿ ನಿನಗೆ ಎಷ್ಟು ಭಕ್ತಿ ಬಂದಿದೆ, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದು ಅರ್ಥ ಮಾಡಿಕೊಳ್ಳದೇನೆ ಏನನ್ನು ಮಾತನಾಡಿ ಪ್ರಯೋಜನವಿಲ್ಲ. ಹಾಗಾಗಿ ಅದು ಆಗಬೇಕಂತಂದರೆ ಮೊಟ್ಟ ಮೊದಲಿಗೆ ನಾವು ಪಾದವನ್ನು ಹಿಡಿಬೇಕಾದದ್ದು ಸಜ್ಜನರ, ಜ್ಞಾನಿಗಳ ಮಹತ್ಸೇವಾನ್ ದ್ವಾರಮಾಯುರ್ವಿಮುಕ್ತ. ಅದರಿಂದ ಒಂದು ಮೆಟ್ಟಲು ಸಿಗ್ತಾ ಹೋಗ್ತದೆ. ಕೊನೆ ತುದಿಗೆ ಏನು ನಾವು ಸೇರಬೇಕಾದದ್ದಿಯೋ ಅದು ಸೇರ್ತಾ ಹೋಗ್ತೇವೆ. ಎಷ್ಟು ಜನ್ಮನೋ ಗೊತ್ತಿಲ್ಲ, ಅಂತೂ ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ ಅಂತ ಆಗಲಿ ಮಾಡಬೇಕು ಮೊದಲಿಗೆ. ಇಲ್ಲ ಬೇಡ ಬಿಡ್ರಿ. ಹಾಗಾದ್ರೆ ತಮೋದ್ವಾರಂ, ತಮಸ್ಸಿಗೆ ದ್ವಾರ ಯಾವುದು ಬೇಕೋ ಅದನ್ನು ಎರಡಿವೆ, ಮುಕ್ತಿ, ತಮಸ್ಸು. ಮುಕ್ತಿ ಮತ್ತು ತಮಸ್ಸುಗಳಲ್ಲಿ ಯಾವ ದ್ವಾರ ಬೇಕು ನಿಮಗೆ? ಮುಕ್ತಿ ಬೇಕೋ ತಮಸ್ಸು ಬೇಕೋ? ನಿಮ್ಮ ಧ್ಯೇಯ ಉದ್ದೇಶಗಳೇನಿದೆಯೋ ಅದಂತೆ ನೀವು ಕೆಲಸ ಮಾಡ್ರಿ. ಮುಕ್ತಿ ಬೇಕಾ? ಹಾಗಾದ್ರೆ ಸಜ್ಜನರ, ಗುರುಗಳ, ದೇವತೆಗಳ ಪಾದವನ್ನು ಆಶ್ರಯಿಸಿ ಅವ್ರೇನ್ ಹೇಳ್ತಾರೋ ಅದರ ತಕ್ಕಂತೆ ಕೆಲಸಗಳನ್ನು ಮಾಡ್ರಿ, ಕೆಲಸ ಆಗ್ತದೆ. ಆಗ್ಲಿಲ್ಲ ಅಂತಂದ್ರೆ ಆಯ್ತು. ಯೋಷಿತಾಂ ಸಂಗಾಂ, ಸ್ತ್ರೀಯರು, ಕಾಮನೆಗಳು, ಅದು ಇದು ಅಂತ ಹೇಳಿ ಕೆಟ್ಟ ಕರ್ಮಗಳಲ್ಲೇ ತಾನು ಆಸಕ್ತಿಯನ್ನ ವಹಿಸುವ ವ್ಯಕ್ತಿಯ ಜೊತೆಗೆ ಸಂಘ ಮಾಡಿದರೂ ತಾನು ಭ್ರಷ್ಟನಾಗ್ತಾನೆ, ತಾನು ಮಾಡುವುದಲ್ಲ. ಬಹಳ ಮಡಿವಂತ ಇದ್ದಾನೆ. ನಾನು ಮೇಲಿಂದ ಮೇಲೆ ಅನೇಕ ಕಡೆಗೆ ನೋಡಿದ್ದೇನೆ, ನೀವು ಎಲ್ಲರೂ ಅನುಭವಿಸಿರ್ತೇನೆ. ಬಹಳ ಮಡಿವಂತ ಇದ್ದಾನೆ, ಬಹಳ ಪೂಜಾ ಮಾಡ್ತಾನೆ, ದಾನ ಧರ್ಮ ಮಾಡ್ತಾನೆ, ಶಾಸ್ತ್ರ ಪಾಠ ಪ್ರವಚನ ಅಂತಾನೆ, ಎಲ್ಲ ಅಂತಾನೆ. ಅವನ ಗೆಳೆಯ, ಅವನ ಜೊತೆಗೆ ಇದ್ದವನು ಅಷ್ಟು ಮಾಡೋದಿಲ್ಲ. ಅಥವಾ ಅವನ ಪರಿಸರದಲ್ಲಿ, ಅವನ ಕುಟುಂಬದಲ್ಲಿ, ಅವನ ಓಣೆಯಲ್ಲಿ ಇದ್ದ ಮನುಷ್ಯ ತಾನು ಮಾಡೋದಿಲ್ಲ. ಅವಾಗೇನ ಮಾಡ್ತಾನೆ ಅಂತಂದ್ರೆ ಅವನು ಬಹಳ ಮಾಡ್ತಾನೆ, ಇವನು ಮಾಡೋದಿಲ್ಲ. ಬಹಳ ಮಡಿ ಮಾಡ್ತಾನೆ. ಹೊಂಟ್ರು ನೋಡ್ರಿ, ವಶಿಷ್ಠರು ಹೊಂಟ್ರು, ವಿಶ್ವಾಮಿತ್ರ ಹೊಂಟ್ರು. ಅಂದ್ರೆ ಏನು? ಹೀಗೆಲ್ಲ ಮಾತನಾಡಿ ಮಡಿ ಮಾಡುವ ವ್ಯಕ್ತಿಗೂ ತಿರಸ್ಕಾರ ಬಂದು ಬಿಡಬೇಕು. ಅವನು ಮನುಷ್ಯ ತಾನು ಅವನ ಹತ್ರ ಅಥವಾ ಅವನ ಗತಲೆ ನಾನು ಆಗಬೇಕು ಅಂತ ವಿಚಾರ ಮಾಡೋದಿಲ್ಲ. ಅವ ನನ್ನ ಗತಲೆ ಆಗ್ಬೇಕು, ಅವನು ನನ್ನ ಥರ ಆಗಬೇಕು ಅಂತ ವಿಚಾರ ಮಾಡ್ತಾನೆ. ಕೆಟ್ಟನಾದ ಮನುಷ್ಯ, ದುಷ್ಟನಾದ ವ್ಯಕ್ತಿ. ಏನ್ ಪೂಜಾ? 4 ತಾಸು ಒದ್ದಿ ಉಟ್ಕೊಂಡು ಪೂಜೆ ಮಾಡಿ ಏನ್ ಸಿಕ್ತಪ್ಪ ನಿನಗೆ? ಅವರು ಮಾಡುವ ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಇರೋದಿಲ್ಲ, ತಲೆ ಮಾತ್ರ ಕೆಡ್ತದೆ. ಯಾರು ದುಷ್ಟರು ಭ್ರಷ್ಟರು ಇರ್ತಾರೋ, ಯಾರು ದೇವರು ಗುರುಗಳಲ್ಲಿ ಆಸಕ್ತಿ ಇರೋದಿಲ್ಲ, ಅನಾಸಕ್ತರು ಇರ್ತಾರೋ, ಅವರು ಮಾಡುವ ಆರ್ಗ್ಯುಮೆಂಟ್, ಅವರು ಮಾಡುವ ಪ್ರಶ್ನೆಗಳಿಗೆ ನಮಗೆ ಉತ್ತರ ಇರೋದಿಲ್ಲ. ಅವ್ರ ಹಾಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹೌದಪ್ಪ, 50 ವರ್ಷದಿಂದ ದೇವರು ಗುರುಗಳು ಪೂಜೆ ಅಂತಂದಿದ್ದಿಲ್ಲ, ನಿನಗೇನಾಯ್ತು? ಏನ್ ಸಿಕ್ತು ನಿನಗೆ? ನೋಡು ಅಂತ ನಮ್ಮಲ್ಲಿದ್ದ ನ್ಯೂನತಾಗಳನ್ನ ತೋರಿಸ್ತಾ ಹೋಗ್ತಾರೆ. ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ ನಮ್ಮ ನ್ಯೂನತಾ ಇದ್ದೇ ಇರ್ತದೆ, ತೋರಿಸ್ತಾ ಹೋಗ್ತಾರೆ. ಎಲ್ಲ ಒಳ್ಳೇದು ಮಾಡ್ಬೇಕಾಗಿತ್ತಲ್ಲ ದೇವರು, ನೀನ್ ಮಾಡಿದ್ನ? ಮತ್ತೆ ನಾನು ಏನು ಒಂದ್ ದಿವಸ ಮಂಗಳಾರತಿ ಮಾಡಿಲ್ಲ ದೇವರಿಗೆ, ಕಾರದಲ್ಲಿ ಓಡಾಡ್ತೀನಿ ನಾನು, ನಿನಗೆ ಸೈಕಲ್ ಸಿಕ್ಕಿಲ್ಲ ಅಂತಾರೆ. ಎಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ, ಪ್ರಶ್ನೆಗಳಿಗೆ ಉತ್ತರ ಇರೋದಿಲ್ಲ. ಆದರೆ ಏನು ತಾನು ಎಷ್ಟು ಸ್ವಲ್ಪ ಆದರೂ ದೇವರಲ್ಲಿ ಭಕ್ತಿ, ಗುರುಗಳಲ್ಲಿ ಭಕ್ತಿ ಮಾಡ್ತಾ ಇರ್ತಾನೋ, ವಿಶ್ವಾಸ ಮಾಡ್ತಿರ್ತಾನೋ,
ಹೌದು ಅಂತ ಅನಿಸ್ತದೆ, ಬಿಟ್ಟೇ ಬಿಡ್ತಾನೆ ಮನುಷ್ಯ. ಬಹಳ ವಿಚಿತ್ರ ಇದೆ ಇದು. ಹಾಗಾಗಿ ಅಂಥವರ ಜೊತೆಗೆ ಎಂದೂ ನಾವು ಸಂಗ ಮಾಡಬಾರದು. ದುಷ್ಟ ಸ್ತ್ರೀಯರ ಜೊತೆಗೆ, ಕೆಟ್ಟ ಭ್ರಷ್ಟರಾದ ಪುರುಷರ ಜೊತೆಗೆ, ಅಥವಾ ನಮ್ಮನ್ನು ಯಾವುದು ಪದಾರ್ಥ ಕೆಡಿಸ್ತದೋ ಅಥವಾ ಕೆಡಿಸುವವರ ಜೊತೆಗೆ ಸಂಗವೂ ಮಾಡಬಾರದು. ಆ ಪದಾರ್ಥವನ್ನು ಸೇವನೆ ಮಾಡುವಂತ ಜೀವರಾಶಿಗಳಿಗೂ ನಾವು ಸಂಗ ಮಾಡಬಾರದು. ಮಹಾಂತಸ್ತೆ ಸಮಚಿತ್ತ ಪ್ರಶಾಂತ ವಿಮನ್ಯವ. ಯಾರು ಪಾಪ ರಾಗದ್ವೇಷಗಳನ್ನು ಬಿಟ್ಟಿರ್ತಾರೆ, ಯಾವ ಮಾತ್ಸರ್ಯಾದಿಗಳನ್ನು ತೊರೆದುಕೊಂಡಿರ್ತಾರೆ, ಅಂತ ಸಾಧುಗಳು ಯಾರು, ಅವರನ್ನ ಆಶ್ರಯಿಸಿ ಇವತ್ತೆಲ್ಲೂ ನಾಳೆ ನಮ್ಮ ಜೀವನ ಬದಲಾಗ್ತದೆ. ಹಾಗಾಗಿ ಇದು ಅವಶ್ಯವಾಗಿ ಮಾಡಬೇಕು. ಏವಾಮೈಷೆ ಕೃತ ಸೌರಾರ್ಥ ಜನೇಶು ದೇಹಂ ಭರವಾರ್ತಿಕೇಶು ಗೃಹೇಶು ಜಾಯ ಆತ್ಮಭರಾದಿ ರಾತಿಷು ನ ಪ್ರೀತಿಯುಕ್ತ ಯಾವದರ್ಥಾಶ್ಚ ಲೋಕೆ. ಆಯ್ತು, ಹಾಗಾದ್ರೆ ನೀವು ಏನ್ ಹೇಳಿದ್ರಿ ಋಷಭನಾಮಕ ದೇವರೇ? ಯಾವ ಜನರ ಮೇಲೆ ಪ್ರೀತಿ ಮಾಡಬಾರದು, ಇಂದ್ರಿಯಗಳಿಗೆ ಆಹಾರ ಕೊಡಬಾರದು, ಅವ್ರ ಜೊತೆಗೆ ಇವ್ರ ಜೊತೆಗೆ ವ್ಯವಹಾರ ಮಾಡಬಾರದು, ಬದುಕುವುದು ಹಾಗಾದ್ರೆ ಹೇಗೆ? ಇಂದ್ರಿಯಗಳಿಗೆ ನೀವು ಪ್ರೀತಿ ಮಾಡಬಾರದು, ಇಂದ್ರಿಯ ಕೇಳಿದ್ದನ್ನೆಲ್ಲ ನೀವೆಲ್ಲ ಕೊಡಬಾರದು, ಹೆಂಡತಿ ಮಕ್ಕಳನ್ನ ಬಹಳ ಆದರ ಗೌರವಗಳನ್ನು ಕೊಡಬಾರದು, ಬೇರೆಯವ್ರ ಜೊತೆಗೆ ಅಷ್ಟು ವ್ಯವಹಾರ ಮಾಡಬಾರದು. ಹೊರಗಡೆ ಎಲ್ಲ ನಮ್ಮ ಮನೆಯಲ್ಲೇನೆ ಹಾಗೆ ಇದೆ. ಹೊರಗಡೆ ವ್ಯವಹಾರ ಮಾಡೋದಲ್ಲ, ನಮ್ಮ ಮನೆಯಲ್ಲಿ ಹೇಗೆ ವ್ಯವಹಾರ ಮಾಡ್ಬೇಕು ನಾವು? ಹಾಗಾದ್ರೆ ಆಯ್ತು, ಹಾಗಾದ್ರೆ ನಾನು ಕೆಡುವುದು, ನಾನು ಭ್ರಷ್ಟನಾಗುವುದು ನಿಶ್ಚಿತ, ನಾನು ಬದುಕಲಿಕ್ಕಾಗುವುದಿಲ್ಲ. ಹಾಗಾದ್ರೆ ಕಾಳಜಿ ಮಾಡಬೇಡ, ಟೆನ್ಷನ್ ಏನು ತಗೊಳ್ಳೋ ಕಾರಣ ಇಲ್ಲ, ವ್ಯವಸ್ಥೆ ಇದೆ ಅದಕ್ಕೆ. ಗೃಹೇಶು ಜಾಮಾತ್ಮ ಜರಾತಿ ರಾತಿಷು ನ ಪ್ರೀತಿಯುಕ್ತ ಯಾವದಾರ್ಥಸ್ಥಲಕ್ಕೆ ನಿಮಗೆ ಮಾಡಬೇಡ ಅಂತ ಯಾರು ಹೇಳಿದ್ದಾರೆ? ಸಂಘ. ನೀನು ಎಷ್ಟು ಮಟ್ಟಿಗೆ ಬದುಕಲಿಕ್ಕೆ ಬೇಕು ಅಷ್ಟು ವ್ಯವಹಾರಗಳನ್ನ ಎಲ್ಲರ ಜೊತೆಗೆ ಅವಶ್ಯವಾಗಿ ಮಾಡು, ನೀನು ಹಾಳಾಗುವ ವ್ಯವಹಾರಗಳನ್ನ ಮಾಡಬೇಡ, ಇಷ್ಟು ಹೇಳ್ತಾ ಇದೆ ಶಾಸ್ತ್ರ. ಹೆಂಡತಿ 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 ಅಂತ ಬಹಳ ಪ್ರವಚನಕ್ಕೆ ಸಿದ್ಧ ಆಗಿರ್ತಾನೆ, ದೇವರ ಗುಡಿಗೆ ದರ್ಶನಕ್ಕೆ ಸಿದ್ಧ ಆಗಿ ನಿಂತಿರ್ತಾನೆ. ಮೊನ್ನೆ ಹೋಗಿಲ್ಲ ನೀವು? ನನಗೆ ಮಾರ್ಕೆಟ್ ಕರ್ಕೊಂಡು ಹೋಗ್ತೀನಿ ಅಂದಿದ್ರಿ, ಹೊಂಟ್ರ ಅಲ್ಲಿ? ಆಯ್ತು. ಮಕ್ಕಳು ಗಂಟು ಬೀಳ್ತಾರೆ, ಬಂಧು ಬಾಂಧವರು ಬರ್ತಾರೆ, ಎಷ್ಟು ಜನ ಅಂತಾರೆ ತಯಾರಾಗಿ ನಿಂತಿದ್ವಿ, ಬಳಗಂದ್ರು ಬಂದ್ವಿ, ಪಾಠ ಪ್ರವಚನ ಲೋಪ ಆಯ್ತು ನೋಡ್ರಿ, ಏನ್ ಮಾಡೋಣ ಅಂತಾರೆ. ಹೌದು, ಅನಿವಾರ್ಯವೆಲ್ಲ. ಏನ್ ಮಾಡ್ಬೇಕು ಹಾಗಾದ್ರೆ? ಬರ್ತಾರೆ, ಕೂಡ್ತಾರೆ, ಕೂಡಿಸಿ ಅವ್ರಿಗೇನು ಆದರ ಉಪಚಾರಗಳನ್ನು ಮಾಡಬೇಕು. ನಾನು ಪ್ರವಚನ ಹೊರಟಿದ್ದೇನೆ, ನೀವು ಬನ್ನಿ ಅಂತ ಕರ್ಕೊಂಡು ಬರ್ಬೇಕು. ದೇವರ ಗುಡಿಗೆ ಹೊಂಟಿದ್ದೇನೆ, ನೀವು ಬನ್ನಿ ಅಂತ ಕರ್ಕೊಂಡು ಬರ್ಬೇಕು. ಅವ್ರು ಬಂದಿದ್ದಾರೆ ಅಂತ ಹೇಳಿ ನಾವು ಅವ್ರ ಜೊತೆ ಕೂಡುದಲ್ಲ. ಹಾಗಾದ್ರೆ ಆಯ್ತು, ನಾನು ಈಗ ಬಂದಿನಿ, ರೆಸ್ಟ್ ತಗೋತೇನೆ, ಅವ್ರೇನಂತಾರೆ ರೆಸ್ಟ್ ತಗೋತೇನೆ, ನೀವು ಹೋಗಿ ಬರ್ರಿ, ಅಷ್ಟೊಳಗೆ ನಾವು ಆರಾಮಾಗಿರ್ತೇವೆ ಅಂತ ನಮ್ಮನ್ನ ಕೊಟ್ಟು ಕಳಿಸ್ತಾರೆ ಅವರು. ಎದರಲ್ಲಿ ನಾವು ಆದರನ್ನ ತೋರಿಸ್ತೇವಲ್ಲ, ಬಹಳ ಅಂತಾರೆ ಅವ್ರು, ಕಳಿಸ್ಬಿಟ್ರೆ ಸುಮ್ಮನೆ ನಮಗೆ ಆಗುವುದಿಲ್ಲ. ಎದರಲ್ಲಿ ನಾವು ಆದರ ತೋರಿಸ್ತೇವೋ ಆ ಆದರ ನಮ್ಮನ್ನ ಕಾಪಾಡ್ತಾರೆ. ಎಷ್ಟು ವ್ಯವಹಾರಗಳನ್ನ ಮಾಡಿದರೆ ಅವರಿಗೆ ಒಳ್ಳೆಯದು, ಅವರಿಂದ ನಮಗೆ ಒಳ್ಳೆಯದು, ಅಷ್ಟು ವ್ಯವಹಾರಗಳನ್ನು ಮಾಡಬೇಕು. ಅತಿ ಯಾವುದನ್ನು ಅತಿ ಸರ್ವತ್ರ ವರ್ಜಯಿತಂತದೆ. ಹೆಂಡತಿ ಎಷ್ಟಕ್ಕಾಗಿ ಬೇಕು ಅಷ್ಟು, ಗಂಡ ಎಷ್ಟಕ್ಕಾಗಿ ಬೇಕು ಅಷ್ಟು, ಮಗ ಹೆಂಡತಿ ಮಕ್ಕಳನ್ನೇ ಇಷ್ಟು ಭಾಗವತ ಕೊರೆದು ಹೇಳ್ತಾ ಇದೆ ಅಂದ್ರೆ ಅವರನ್ನ ಹೊರತುಪಡಿಸಿ, ಕುಟುಂಬವನ್ನು ಹೊರತುಪಡಿಸಿ ಉಳದೆಲ್ಲ ಜೀವರಾಶಿಗಳ ಜೊತೆಗೆ ಎಷ್ಟು ವ್ಯವಹಾರ ಬೇಕು ಅಷ್ಟು ವ್ಯವಹಾರ ಮಾಡಬೇಕು ಅಂತ ಬಾಯ್ಬಿಟ್ಟು ಹೇಳ್ಬೇಕಾ? ನೀನು ಮೇಲೆ ಹೋಗ್ಲಿಕ್ಕೆ ಏನ್ ಬೇಕು, ನಿನ್ನ ಉದ್ಧಾರಕ್ಕೆ ಏನು ಮಾರ್ಗವೋ ಅದನ್ನ ನೀನು ಆರಿಸು, ಅವರನ್ನ ಆರಿಸು, ಅವರಲ್ಲಿ ಶರಣಾಗತಿ ಹೊಂದು. ಅದು ಬಿಟ್ಟು ಬೇರೆದನ್ನು ಮಾಡುವ ಅಗತ್ಯ ಇಲ್ಲ, ನಿನಗೆ ಅನಿವಾರ್ಯತೆ ಇಲ್ಲ. ಈ ಜನ್ಮದಲ್ಲಿ ಹೆಂಡತಿ ಮಕ್ಕಳು, ಮುಂದಿನ ಜನ್ಮದಲ್ಲಿ ನೆನಪು ಇರುವುದಿಲ್ಲ, ಯಾರಂತ ಗೊತ್ತೇ ಇರೋದಿಲ್ಲ. ಇದೇ ಜನ್ಮದಲ್ಲಿ ಕದಾಚಿತ್ ಹಾಗಾಗ್ಬಹುದು, ಎಷ್ಟು ಜನಕ್ಕಾಗಿದೆ. ಅಂದ ಮೇಲೆ ನಿನ್ನ ಉದ್ದೇಶ, ಧ್ಯೇಯ, ಗುರಿಗಳೇನೋ ಅದರ ಬಗ್ಗೆ ಗಮನ ಇರಲಿ ನಿನಗೆ. ಗೃಹೇಶು ಜಾಮಾತ್ಮ ಜರಾತಿ ನ ಪ್ರೀತಿಯುಕ್ತ ಯಾವದ ಅರ್ಥಾಶ್ಚ ಲೋಕೆ. ಎಷ್ಟು ಮಹತ್ವದಿದೆ, ಬಹಳ ಕಠಿಣ ಇದೆ. ಅದನ್ನ ಅನುಸರಣೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಟ್ಟಂತೆ ನಮಗೆ ಹಾದಿ ಸಿಗ್ತಾ ಹೋಗ್ತದೆ. ಕಷ್ಟ ಯಾವುದೂ ಇಲ್ಲ, ಮನಸ್ಸು ಮಾಡುವುದು ಮಾತ್ರ ಕಷ್ಟ ಇದೆ. ನೂನಂ ಪ್ರಮತ್ತ ಕುರುತೆ ಕರ್ಮದೀನ. ಯಾವುದು ಮಾಡಬೇಕು, ಯಾವುದರ ಬಗ್ಗೆ ನಾವು ಆಸಕ್ತಿ ಬಯಸಬೇಕು ಅಂತ ಅನ್ನೋದ್ರಲ್ಲಿ ನಮಗೆ ವಿವಾದ ಇದೆ. ಯಾವ್ದು ಮಾಡಬೇಕು ಬಿಡಬೇಕು ಗೊತ್ತಿಲ್ಲ. ನಾವು ಪಡಿಬೇಕಾದದ್ದೇನು? ನಾವೆಲ್ಲ ಮುಮುಕ್ಷುಗಳು. ಅದಕ್ಕಾಗೇನೆ ಇಷ್ಟು ಜನ ನೀವು ಬಂದಿದ್ದೀರಿ. ದೇವರಂತೀರಿ, ಗುರುಗಳಂತೀರಿ. ಅವರನ್ನ ಹೊಗಳಿದಾಗ ಸಂತೋಷ ಆಗ್ತದೆ, ಬೈದಾಗ ದುಃಖ ಆಗ್ತದೆ. ಯಾಕೆ? ನೀವೆಲ್ಲ ಸಾಧುಗಳು, ಸಜ್ಜನರು, ಮುಮುಕ್ಷುಗಳು. ಮೋಕ್ಷವನ್ನ ಬಯಸುವುದಕ್ಕಾಗಿಯೇ ನೀವೆಲ್ಲರೂ ಇದ್ದದ್ದು. ಹೌದು.
ಅಂದ ಮೇಲೆ ಅದಕ್ಕೆ ಬೇಕಾದ ಮಾರ್ಗವನ್ನು ಹುಡುಕಬೇಕಲ್ಲ. ಯದೀಂದ್ರಿಯ ಪ್ರೀತಗೆ ಆವರಣೋತಿ. ಆದ್ರೆ ನಾವೇನ್ ಮಾಡ್ತೇವೆ? ಇಂದ್ರಿಯಕ್ಕೆ ಬೇಕಾದ ಆಹಾರಗಳನ್ನು ಕೊಡ್ತೇವೆ. ಸರಿಗಾಗ್ಲಿಲ್ಲ, ಅದಕ್ಕಾಗಿ ಹಣ, ಅದಕ್ಕಾಗಿ ಕೆಲಸ, ಅದು ಸಾಲಿಲ್ಲ ಅಂತ ಅದಕ್ಕೆ ಬೇಕಾದಂತಹ ಎಲ್ಲ ಇತರ ವ್ಯಾಪಾರಗಳನ್ನ ಮಾಡಿ ಏನ್ ಮಾಡಬೇಕು ಮಾಡಬಾರದು ಅದರ ಬಗ್ಗೆ ಗಮನ ಇಲ್ಲದೇನೆ ನ ಸಾಧು ಮನ್ನೆ. ಆದರೆ ಸಜ್ಜನರ ಇದನ್ನ ಲೆಕ್ಕಕ್ಕೆ ತಗೊಳ್ಳುವುದಿಲ್ಲ. ನೀವು ಕಾರಣಗಳು ನಿಮ್ಮಲ್ಲಿ ಬೇಕಾದಷ್ಟು ಇರಬಹುದು, ಕಾರಣಗಳು ಬೇಕಾದಷ್ಟು ಇರಬಹುದು. ನೀನು ಭ್ರಷ್ಟನಾದಿ. ಯಾಕೆ ಭ್ರಷ್ಟನಾದಿ? ಹೀಗೆ ಹಾಗಾಯ್ತು ಹೀಗಾಯ್ತು ಬೇಕಾದೆಲ್ಲ ಕಾರಣಗಳು ಎಲ್ಲರೂ ನಾನು ಕೇಳುವುದಿಲ್ಲ ಅಂತಾರೆ. ನಮ್ಮ ಮನೆಯಲ್ಲಿ 5 ಜನ ಅಣ್ಣ ತಮ್ಮಂದಿರು, ಅವ್ರನ್ನೆಲ್ಲ ನಮ್ಮ ತಂದೆ ಚಿಕ್ಕವರಿದ್ದಾಗೆ ಹೋಗಿಬಿಟ್ಟರು. ಅವರನ್ನೆಲ್ಲ ನಾನು ಶಾಲೆ ಪಾಠ ಕಾಲೇಜು ಅವನ್ನೆಲ್ಲ ಕಳಿಸಿ ಅವರನ್ನ ಒಂದು ಸ್ಥಿತಿ ಗತಿಯನ್ನ ಕಾಣುವುದರೊಳಗೆ ನಾನು ಏನು ಓದ್ಲಿಲ್ಲ. ಹೌದಾ? ಒಳ್ಳೇದಾಯ್ತು, ಚಲೋ ಕೆಲಸ ಮಾಡಿದೆ. ನೀನು ಬಡವ ಅದೇ ಅಷ್ಟೇ. ಅವರನ್ನ ಚಲೋ ಉದ್ಧಾರ ಮಾಡಿದಿ. ನೀನೇನಾದಿ? ನೀನು ಏನೂ ಆಗ್ಲಿಲ್ಲಲ್ಲ. ನಿನಗ ಅವರನ್ನ ಉದ್ಧಾರ ಮಾಡಿದ ಕೀರ್ತಿ ಇದೆ, ಅವರನ್ನ ಒಂದು ಹಂತಕ್ಕೆ ತಂದದ್ದ ಕೀರ್ತಿ ಇದೆ. ಆದ್ರೆ ನೀನು ಏನೂ ಬರಲಿಲ್ಲ ಅಂತ ಅಪಕೀರ್ತಿ ನಿನಗೇನು ಬಿಟ್ಟಿದ್ದಲ್ಲ. ಜೊತೆಗೆ ನೀನೂ ಆ ಪರಿಶ್ರಮ ಪಟ್ಟು ಏನೋ ಮಾಡಿ ಸಾಧಿಸಿ ನೀನು ಅವರ ತರ ಏನೋ ಒಂದು ಆಗಿದ್ದಿ ಅಂತಂದ್ರೆ ಇನ್ನ ಹೆಚ್ಚು ಕೀರ್ತಿ ಬರ್ತದೆ. ಅವ್ರ ಜೊತೆಗೆ ಇವನು ಉದ್ಧಾರ ಆದ್ರಿ, ಅವನ ಜೊತೆಗೆ ಎಲ್ಲ ಮಾಡ್ತಾ ಇವನು ಇಷ್ಟೆಲ್ಲ ಪರಿಶ್ರಮ ಪಟ್ಟು ಮೇಲೆ ಬಂದು 10 ಮಂದಿಗೆ ಆದರ್ಶನಾದ ಇವನು ಅಂತ ಹೇಳಿ ಆದರ್ಶ ವ್ಯಕ್ತಿ ಆಗ್ತಿ. ಇಲ್ಲದಿದ್ರೆ ಅನಾದರ್ಶ ಆಗ್ತದೆ. ಹಾಗಾಗಿ ನಾವು ಮನಸ್ಸನ್ನು ಹೇಗೆ ಮಾಡ್ತೇವೋ ಅದರ ಮೇಲೆ ಇದೆ. ತನ್ನನ್ನು ತಾನು ರಕ್ಷಣೆ ಮಾಡುವುದಕ್ಕಾಗಿ ತಾನು ಮಾಡಿದ ತಪ್ಪುಗಳನ್ನ ಇನ್ನೊಬ್ಬರ ಮೇಲೆ ಹಾಕ್ತಾ ಹೋಗ್ತಾನೆ ಮನುಷ್ಯ. ಅಥವಾ ಅದಕ್ಕೆ ಆಚ್ಛಾದನೆ ಏನೇನು ಬೇಕೋ ಎಲ್ಲ ಮಾಡ್ತಾ ಹೋಗ್ತಾನೆ. ಆದರೆ ತಾನು ಮಾಡಿದ್ದು ತಪ್ಪು ಅಂತ ಒಪ್ಪಿಕೊಳ್ಳೋದಿಲ್ಲ. ಆ ಒಪ್ಪಿಕೊಂಡ ಅಂದ್ರೆ ಮುಗಿದದ್ದು, ತನ್ನ ಜೀವನ ಉದ್ಧಾರಣೆ, ತಾನು ಹಾದಿ ಹಿಡಿದ ಅಂತ ಅರ್ಥ, ಮೇಲೆ ಬರ್ಲಿಕ್ಕೆ. ಹಾಗಾಗಿ ನ ಸಾಧು ಮನ್ನೆ. ಆದ್ರೆ ಸಜ್ಜನರು 2 ಸತಿ ಹೇಳ್ತಾರೆ, ಬಹಳ ಅಂದ್ರೆ ಒಮ್ಮೆ ಹೇಳ್ತಾರೆ, 2-3 ಸತಿ ಕೇಳೋದೇ ಇಲ್ಲ. ನಾನು ಉದ್ಧಾರ ಆದ್ರೆ ಸಾಕಾಗಿದ್ದೀನಿ, ಇನ್ನೇನೇನ್ ಮಾಡ್ಲಿಪ್ಪ ತಗೊಂಡು ನಾನು ಅಂತ ಹೇಳಿ ಆತ್ಮನೋ ಯಂ ಅಸದನ್ ಅಪಿ ಕ್ಲೇಶದಃ. ಆದ್ರೆ ಇವನಿಗೆ ಕೊನೆಗಾಗುವುದೇನು? ದುಃಖ ಆಗ್ತಾ ಹೋಗ್ತದೆ. ಯಾಕೆ? ಮಾಡಬೇಕಾದದ್ದನ್ನು ಮಾಡಲಿಲ್ಲ, ಮಾಡಬಾರದದ್ದನ್ನು ಮಾಡಿದ, ಹೇಳಬೇಕಾದವರೆಲ್ಲ ಹೇಳಿದ್ರು, ಅದನ್ನು ಯಾವುದನ್ನು ಅವಲಂಬಿಸ್ಲಿಲ್ಲ ಇವನು. ಆಗ ದುಃಖ ಆಗ್ತಾ ಹೋಗ್ತು. ಆ ದುಃಖಕ್ಕೆ ಕಾರಣ ಏನು ಅಂತ ಹುಡುಕುವುದರಲ್ಲೇನೆ ತಾನು ಹೇಳಿದ್ನಲ್ಲ, ಬೇರೆ ಬೇರೆ ಕಾರಣಗಳನ್ನ ಹೇಳಿ ಅನಬಾರದವರಿಗೆಲ್ಲ ಅಂದು ಮಾಡಬಾರದನ್ನೆಲ್ಲ ಮಾಡಿ ಕೊನೆಗೆ ಏನು ನಂದಿಲ್ಲ ಅಂತ ಮಾಡಿಕೊಂಡು ಒಂದು ಕಡೆಗೆ ಎದ್ದು ಬಿಡ್ತಾನೆ. ಇಷ್ಟು ಅವಸ್ಥೆ ಒಂದು ಬರ್ತದೆ. ಹಾಗಾಗಿ ಇದರಿಂದ ಮನುಷ್ಯ ಏನಾಗ್ಬಿಟ್ಟ ಅಂದ್ರೆ ಪರಾಭವ, ಸೋತ್ ಹೋದ. ಯಾವುದರಿಂದ ನಾವು ಯಾವುದಕ್ಕಾಗಿ ಗೆದ್ದಿದ್ದೇವೆ ಅದನ್ನು ವಿಚಾರ ಮಾಡೋಣ. ಭಾರಿ ಸುಗಂಧ ವಾಸನೆ ಬರ್ತಾ ಇದೆ, ಆ ವಾಸನೆಯನ್ನ ತೆಗೆದುಕೊಳ್ಳಬಾರದು ಅಂತ ನಾವು ಎಷ್ಟೇ ಪ್ರಯತ್ನ ಪಟ್ಟರೆ ನಮ್ಮ ಮೂಗು ಕೇಳ್ತದ. ಭಾರಿ ವಸ್ತುಗಳು ಹೊರಟಿವೆ, ಭಾರಿ ಪದಾರ್ಥಗಳು ಕಾಣ್ತಾ ಇವೆ. ಆ ಪದಾರ್ಥಕ್ಕೆ ವಶವಾಗಬಾರದು, ನನ್ನ ಕಣ್ಣು ಹಾಗೆ ಮಾಡಬೇಕು, ಮಾಡ್ಲಿಲ್ಲ. ಭಾರಿ ರುಚಿಯಾದ ಪದಾರ್ಥಗಳನ್ನು ಮಾಡಿದ್ದಾರೆ, ತಿನ್ನಬಾರದಾಗಿತ್ತು ಅಷ್ಟು ನಾನು ತಿಂದೆ. ಶುಗರ್ ಆದವರು ಇನ್ನೇನು ತಿಂದ್ರೆ ಬಹಳ ಸಮಸ್ಯೆ ಇದೆ ಅಂತ ಡಾಕ್ಟರ್ ಹೇಳಿರ್ತಾರೆ, ಆಗೂ ತಾನು ತಿಂತಾನೆ. ಏನಾಗ್ತದೆ? ಅವನು ಪರಿಸ್ಥಿತಿ ಕೊನೆಗೆ ಹಾಗಾಗಿ ಕಣ್ಣಿನಿಂದ ಸೋತಿವಿ, ಕಿವಿಗಳಿಂದ ಸೋತಿವಿ, ಬಾಯಿಯಿಂದ ಸೋತಿವಿ. ಯಾವ ಪದಾರ್ಥದಿಂದ ನಾವು ಗೆದ್ದಿವಿ? ಯಾವ ಪದಾರ್ಥದಿಂದ ಗೆಲ್ಲಿಲ್ಲ ನಾವು. ಹಾಗಾಗಿ ಪರಾಭವ. ತಾವದ ಅಬೋಧ ಜಾತಃ ಯಾವನ್ನ ಜಿಜ್ಞಾಸತ ಆತ್ಮತತ್ವಂ. ಆದರೆ ಯಾವಾಗ ಗೆಲ್ಲಿಕ್ ಸಾಧ್ಯತೆ ನಮಗೆ? ನಮ್ಮನ್ನು ನಾವು ಪರಿಶೀಲನೆ ಮಾಡಿದಾಗ, ನಮ್ಮಲ್ಲಿ ನಮ್ಮ ಅಂತರ್ಯಾಮಿಯಾದಂತಹ ಬಿಂಬರೂಪಿಯಾದ ಪರಮಾತ್ಮನನ್ನ ನಾವು ವಿಚಾರ ಮಾಡಿದಾಗ. ಹೇಗೆ ವಿಚಾರ ಮಾಡಬೇಕು? ಮತ್ತೆ ಶ್ರವಣಾದಿಗಳನ್ನ ಗುರುಗಳ ಮುಖಾಂತರ ನಾವು ಮಾಡಿದೀವಿ ಅಂತ ಆದರೆ ಆಗ ನಾವು ಈಗ ನೋಡ್ರಿ, ಸುಮ್ಮನೆ ಉದಾಹರಣೆ ಹೇಳ್ತೇನೆ. ನಿಮ್ಮನ್ನ ಯಾರನ್ನ ಸ್ತೋತ್ರ ಮಾಡ್ಬೇಕಂತ ಅಪೇಕ್ಷೆ ನನಗಿಲ್ಲ. ಯಾಕಂದ್ರೆ ನಾನು ಹುಬ್ಳಿಯಲ್ಲಿ ಇರೋನು, ವರ್ಷಕ್ಕೊಮ್ಮೆ ಯಾವಾಗ ಮುಖ ನೋಡ್ತೇನೆ, ನನಗೇನು ಅಪೇಕ್ಷೆ ಇಲ್ಲ. ಈಗ ಇಷ್ಟು ಜನ ಅಂತೂ ನೀವು ಬಂದಿದ್ದೀರಲ್ಲ, ಸಾಯಂಕಾಲ ಕೆಲಸಗಳನ್ನು ಬಿಟ್ಟು. ಈಗಂತೂ ಏನಂತಾರೆ ಅದಕ್ಕೆ, IPL ಶುರು ಆಗಿದೆ, ಸೀರಿಯಲ್ಗಳು ಇರ್ತದೆ, ಬೇಕಾದಷ್ಟೆಲ್ಲ ಅವಕಾಶಗಳಿವೆ ತಪ್ಪಿಸಿಕೊಳ್ಳಿಕ್ಕೆ. ಅದನ್ನು ಬಿಟ್ಟಂತೂ ಬಂದಿದ್ದೀರಲ್ಲ.
ಆಯ್ತು, ಇಷ್ಟು ಹೊತ್ತು ನಿಮ್ಮಿಂದ ಸಾಧನೆ ಆಯ್ತು. ಆಯ್ತು, ಬರದೇ ಇದ್ದವರಿಗೆ ಆಗ್ಲಿಲ್ಲ, ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇಷ್ಟು ಹೊತ್ತನ್ನ ನೀವು ಗೆದ್ರಿ. ಯಾಕೆ ಗೆದ್ರಿ? ಶ್ರವಣ ಮಾಡೋದಕ್ಕಾಗಿ ಬಂದ್ರಿ, ದೇವರ ಮಾಡಿದ ಉಪದೇಶವನ್ನು ಕೇಳಿದ್ರಿ, ನಿಮ್ಮನ್ನು ನೀವು ಪರಿಶೀಲಿಸಿದಿರಿ. ಹೀಗೆ ಇಡೀ ಜೀವನ ಆಗಬೇಕು. 1 ತಾಸು 2 ತಾಸು ದಿನಕ್ಕೆ ಅಲ್ಲ, ಹೀಗೆ ಇಡೀ ಜೀವನ ಆಗ್ಬೇಕು. ಆಯ್ತಲ್ಲ, 1 ತಾಸಾದ್ರೂ ಮಾಡ್ತಾ ಇದ್ದೀವಲ್ಲ, ಸ್ವಲ್ಪ ಸ್ವಲ್ಪ ಹೆಚ್ಚೆಚ್ಚ ಆಗ್ತಾ ಹೋಗ್ತದೆ. ಈ ಜನ್ಮದಲ್ಲಿ 1 ತಾಸು 2 ತಾಸು, ಮುಂದಿನ ಜನ್ಮದಲ್ಲಿ 4-5 ತಾಸು ಆಗ್ತದೆ. ನೆನಪಾಯ್ತು ಇದರ ಬಗ್ಗೆನೆ. ಇಲ್ಲೇ ತಿರುಚಾನೂರಿನಲ್ಲಿ 18 ವರ್ಷಗಳ ಕಾಲ ಸತ್ಯಧ್ಯಾನರು ಏಕಾಸನದಲ್ಲಿ ಕೂತು ಪಾಠ ಪ್ರವಚನ ಮಾಡ್ತಾ ಇದ್ರು ಅಂತ ನಾವು ಕೇಳ್ತೇವೆ. ಅವ್ರ ಮನೆ ಕಟ್ಟೆ ಎಲ್ಲ ಇದೆ, ತೋರಿಸ್ತಾರೆ. ದಿವಾಣ್ರಿಗೆ ಕರೆದರಂತೆ, ತತ್ವ ಹೇಳಿ ಸ್ವಲ್ಪ ನಿಮಗೆಲ್ಲ ಬೇಸರ ಆಗಿದೆಲ್ಲ, ಅದಕ್ಕೆ ಕತೆ ಹೇಳ್ತೇನೆ. ದಿವಾಣ್ರನ್ನ ಕರೆದರಂತೆ ಸತ್ಯಧ್ಯಾನ. ಎಷ್ಟು ದಿವಸಪ್ಪ ಒಂದೇ ಕಡೆ ಕೂತ್ರೆ ಊಟ ಆಗ್ತದೆ ಎಲ್ಲ ಜನದ್ದು? ನನಗೆ ಹೇಳು. ನಾಳೆ ಹಣ ಮುಗೀತು, ಊಟ ಇಲ್ಲ ಅಂತಾದ್ರೆ ನಾನು ಸಂಚಾರಕ್ಕೆ ಹೋಗ್ತೇನೆ. ಆಯ್ತು ಸ್ವಾಮಿ, ಹಾಗೆ ಆಗ 18 ವರ್ಷ ಒಂದೇ ಕಡೆಗೆ ಕೂತು ಅಖಂಡವಾಗಿ ಪಾಠ ಪ್ರವಚನ ಮಾಡಿದ್ದಾರೆ. ಯಾವ ಓಣಿಯಲ್ಲಿ ಕೂತು ತಾವು ಪಾಠ ಪ್ರವಚನ ಮಾಡ್ತಾ ಇದ್ರು ಅಲ್ಲಿ ಒಂದು ಪಿಳ್ಳಿ ಬರ್ತಿದ್ದಿಲ್ಲ. ಸತ್ಯಧ್ಯಾನರು ಕೂತಿದ್ದಾರೆ, ಸಿಂಹ ಗರ್ಜನೆ ಮಾಡ್ತಾ ಇದ್ದಂದ್ರೆ ಅಕ್ಕಪಕ್ಕ ಯಾವ ಜನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಪಾಠ ಪ್ರವಚನ ದೀಕ್ಷಾ. ಅಲ್ಲಿ ಯಾರು ಪರಾಭವಗಳಿಲ್ಲ, ಎಲ್ಲರನ್ನು ಗೆದ್ರು, ತಾವು ಗೆದ್ರು, ಅವರ ಶರಣಾಗತರಾದವರನ್ನು ಎಲ್ಲರನ್ನು ಗೆಲ್ಲಿಸಿದ್ರು. ಇದು ಆ ದೇವರ ಮೇಲೆ, ಗುರುಗಳ ಮೇಲೆ ನಂಬಿಕೆ ವಿಶ್ವಾಸಗಳಿದ್ದರೆ ಏನಾದ್ರೂ ಆಗ್ಲಿ ನಾನು ಸೇವಾ ಮಾಡ್ತೇನೆ, ಏನಾದ್ರೂ ಆಗ್ಲಿ ನಾನು ಶ್ರವಣ ಮಾಡ್ತೇನೆ, ಏನಾದ್ರೂ ಆಗ್ಲಿ ನಾನು ತಪಸ್ಸು ಮಾಡ್ತೇನೆ. ಏನಾಗೋದಿದೆ ಬಹಳ ಅಂದ್ರೆ, ಅವರನ್ನು ಬೈತಾರೆ, ನಮಗೆ ಬೈಕೊಳ್ಳಿ, ನನ್ನ ಮೇಲೆ ಅಸಮಾಧಾನ ಪಡ್ತಾರೆ, ಪಡ್ಲಿ. ನಾವು ಹೋದ್ರೆ ಅವ್ರಿಗೆ ಸಂತೋಷ ಆಗುದಿಲ್ಲ, ಆಗುದ್ ಬೇಕಾಗಿಲ್ಲ. ಏನಾಗೋದಿದೆ ಬಹಳ ಅಂದ್ರೆ, ಇಷ್ಟೇ ಇಲ್ಲ, ಆಗ್ಲಿ ಅಂತ ನಾವು ಯಾವುದನ್ನು ಲೆಕ್ಕ ಮಾಡದೆ ನಾವು ಮಹತ್ತರವಾದ ಕೆಲಸವನ್ನು ಮಾಡಬೇಕಾದಲ್ಲಿ ಮಾಡಿ. ಈಗ ಒಂದು ಉದಾಹರಣೆ ಹೇಳ್ತೇನೆ ಮತ್ತೊಂದು ನಿಮಗೆ. ಇಲ್ಲೆಲ್ಲ ನಿಮ್ಮ ಮಕ್ಕಳನ್ನ ಮದುವೆ ಮಾಡಿದ್ದೀರಲ್ಲೋ? ಮಾಡಿದ್ದೀರಿ. ಮದುವೆ ಹಂತ ಮುಹೂರ್ತ 10, 11 ಅಥವಾ 1, 2 ಆದ ಮೇಲೆ ಅಲ್ಲಿವರೆಗೆ ನಿಮಗೆ ಹಸುವಿಯ ಬಗ್ಗೆ ಗಮನನೇ ಇರೋದಿಲ್ಲ. ಓಡಾಡ್ತಾ ಇರ್ತೀರಿ. ಯಾರ ಯಜಮಾನರು ತಂದೆ ತಾಯಿಗಳಿದ್ದೀರೋ, ಮಗನ ಮದುವೆ ಮಾಡುವ ತಂದೆ ತಾಯಿಗಳು ಓಡಾಡ್ತಾ ಇರ್ತಾರೆ. ಅನೇಕ ಜನ ಸ್ವಲ್ಪ ಅದು ಚಾ ಕುಡೀರಿ, ಸ್ವಲ್ಪ ನಾವು ಮದುವೆ ಮಾಡಿಸ್ಲಿಕ್ಕೆ ಹೋಗಿರ್ತೀವಿ ಅಥವಾ ಇನ್ನೊಂದು ಕಡೆ ಹೋದಾಗ ಸ್ವಲ್ಪ ಟೈಮ್ ಇಲ್ರಿ, ಅವತ್ತು ಅವನಿಗೆ ಹಸಿವಿ ಆಗೋದಿಲ್ಲ, ನೀರಡಿಕೆ ಆಗೋದಿಲ್ಲ, ಏನಿರಲ್ಲ, ಒಂದೇ ಕಡೆ ಗಮನ ಇರ್ತದೆ. ಮದುವೆ ಆಗ್ಬೇಕು, ಯಶಸ್ವಿ ಆಗ್ಬೇಕು, ಬಂದವರೆಲ್ಲ ಸಂತೋಷ ಪಡ್ಬೇಕು, ಆಶೀರ್ವಾದ ಮಾಡ್ಬೇಕು, ಮದುವೆ ಆದ್ರೆ ಹೀಗಾಗ್ಬೇಕು ನೋಡ್ರಿ ಅಂತ ಅನ್ಬೇಕು ಅಂತ ಒಂದೇ ಒಂದು ಗುರಿ ಇರ್ತದೆ. ಹಸಿವಿ, ನೀರಡಿಕೆ, ಬಾಯಾಡಿಕೆ, ಶ್ರಮ ಏನೂ ಆಗುದಿಲ್ಲ. ಅದೇ ಇನ್ನೊಬ್ಬರ ಮದುವೆ ಹೋದಂದ್ರೆ ಹೋಗು ಪುರುಸುತ್ತಿಲ್ಲ, ಒಬ್ರು ಚಾ ಕೊಡ್ತಾರೆ, ಕಾಫಿ ಕೊಡ್ತಾರೆ, ಟೀ ಕೊಡ್ತಾರೆ, ರಸನ ಕೊಡ್ತಾರೆ, ಅದು ಕೊಡ್ತಾರೆ, ಅಲ್ಲಿಂದ ಶುರು ಒಂದು ಕುಡಿಲಿಕ್ಕೆ. ಮದ್ವೆ ಪೂರ್ತಿ ತಿಂತಾನೇ ಇರ್ತಾನೆ. ಅವಾಗ ಅವನಿಗೇನು ಉಪವಾಸ ಇರ್ಬೇಕು ಅನ್ಸೋದಿಲ್ಲ. ಅಂದ್ರೆ ಏನಾಯ್ತು, ಮನುಷ್ಯನಿಗೆ ಅಷ್ಟು ಹೊತ್ತುವರೆಗೆ 11, 12, 1, 2, 3 ಅಲ್ಲಿವರೆಗೆ ಉಪವಾಸ ಇರ್ಲಿಕ್ಕೆ ಸಾಧ್ಯ ಇದೆ ಅಂತ ಗೊತ್ತಾಯ್ತಾ? ಮೈ ಮೇಲೆ ಜವಾಬ್ದಾರಿ, ಭಾರ, ಉದ್ದೇಶ, ಗುರಿ ಏನೋ ಇದ್ದಾಗ ಮನುಷ್ಯ ತಾನು ಎಲ್ಲವನ್ನು ಮರೆತು ಬಿಡ್ತಾನೆ. ಹಾಗೆ ದೇವರಲ್ಲಿ ಮನಸ್ಸನ್ನು ಇಟ್ಟು ಉಳಿದೆಲ್ಲವನ್ನು ಮರಿಬೇಕು ಅಂತ ಹೇಳ್ತದೆ ಶಾಸ್ತ್ರ. ನೀನು ನಿನ್ನ ಮಕ್ಕಳು, ನಿನ್ನ ಹೆಂಡತಿ, ನಿನ್ನ ಮನೆ, ನಿನ್ನ ಕೀರ್ತಿ ಸಲುವಾಗಿ ಎಲ್ಲ ದೇವರನ್ನ ಮರೆತು ನೀನು ಅದರಲ್ಲಿ ಏಕಾಗ್ರ ಚಿತ್ತದಿಂದ ಬೇಕಾದೆಲ್ಲ ಮಾಡ್ಲಿಕ್ಕೆ ತಯಾರಿದ್ದಿ. ಹಾಗೆ ಅದನ್ನೆಲ್ಲ ಮರೆತು ನನ್ನಲ್ಲಿ ಏಕಾಗ್ರ ಚಿತ್ತದಿಂದ ನೀನು ಮಾಡು. ನಿನಗೆ ಯಾಕೆ ನಿನ್ನ ಕೆಲಸ ನಿನಗೇನು ಆಗ್ಬೇಕಾದದ್ದು ಆಗೋದಿಲ್ಲ, ಆಗ ನನ್ನನ್ನು ಬಿಡು, ಆಗ್ಲಿಲ್ಲ ಅಂತಂದ್ರೆ. ಗೀತೆಯಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿದ್ದೆ ಪರಮಾತ್ಮ. ಅದು ತ್ವಯಿ ಸಮಾಹಿತ, ನೀನು ನನ್ನ ಮೇಲೆ ನಿನ್ನ ಭಾರವನ್ನು ಹಾಕೋ, ನಾನು ನೋಡ್ಕೊಳ್ತೇನೆ, ನೀನು ನಿನ್ನ ಜವಾಬ್ದಾರಿ ನೀನೇ ತಗೋತಾ ಇದ್ರೆ ನಾನೇ ಬರ್ಲಿ, ನಂದಿಲ್ಲಲ್ಲಿ ನಿಂದು ಅಂತಿದೆ, ನಾನೇ ಬರ್ಬೇಕು ನೋಡು, ನಂದು ಏನ್ ಕೆಲ್ಸ ಇಲ್ಲ ಅಲ್ಲಿ ಅಂತ ದೇವರು ದೂರ ಆಗ್ಬಿಡ್ತಾನೆ ಅಂತೆ. ಹಾಗಾಗಿ ನಾವು ಗೆಲ್ಲಬೇಕಾದರೆ ಪರಮಾತ್ಮನಲ್ಲಿ ಶರಣಾಗತಿ. ಅಂದ್ರೆ ಏನರ್ಥ? ನಮ್ಮ ಇಂದ್ರಿಯ, ಮನಸ್ಸು, ದೇಹ, ಮನೆ, ಹೆಂಡತಿ ಏನಿದ ನಮ್ಮ ಆಸ್ತಿ ಪಾಸ್ತಿ ಅಂತೇನಿದೆಯೋ ದೇವರ ಪಾದಕ್ಕೆ ಹಾಕಬೇಕು. ಅಂದಾಗ ಯಾರೋ ಕರೆದ್ರಂತ ತಡ್ರಿ ಪೂಜಾ ನಡೀತಾ ಇದೆ ಅಂತಂದೆ,
ಇಂದ್ರಿಯಗಳು ಎದ್ದು ತಿನ್ಬೇಕು ಅಂತಂದ್ರೆ ದೇವರ ಪೂಜಾದಲ್ಲಿ ಸ್ವಲ್ಪ ತಡಿತೀವಿ ಅದನ್ನು. ನಮ್ಮ ಗುರುಗಳು ಇದಕ್ಕೆ ತಕ್ಕ ಒಂದು ದೃಷ್ಟಾಂತ ಕೊಡ್ತಿರ್ತಾರೆ. ಎಲ್ಲರೂ ಮೊಬೈಲಲ್ಲೂ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಮೊಬೈಲ್ ಯಾರೋ ಗೆಳತಿಯಂದ್ರು ಫೋನ್ ಮಾಡಿರ್ತಾರೆ, ಅಥವಾ ಅಕ್ಕ ತಂಗಿಯಂದ್ರು ಫೋನ್ ಮಾಡಿರ್ತಾರೆ, ತವ್ರ ಮನೆಯಿಂದ ಫೋನ್ ಬಂದಿರ್ತದೆ, ಅಥವಾ ಬಿಸಿನೆಸ್ ಮೀಟಿಂಗ್ ಏನು ಫೋನ್ ಬಂದಿರ್ತದೆ. ಆವಾಗ ಫೋನ್ದಲ್ಲಿ ನಾವು ಅರ್ಜೆಂಟು ವಿಷಯಗಳನ್ನ ಮಾತನಾಡ್ತಾ ಇರ್ತೇವೆ. ಆ ಸಮಯದಲ್ಲೇನೆ ಇನ್ನೊಬ್ಬರು ಫೋನ್ ಮಾಡ್ತಾರೆ, ಅದನ್ನ ನೋಡ್ತೇವೆ. ಇನ್ನೊಬ್ಬರು ಫೋನ್ ಬರ್ತಾ ಇದೆ ಅಂತ ಗೊತ್ತಾಗ್ತದೆ. ಇದಕ್ಕಿಂತ ಇಂಪಾರ್ಟೆಂಟ್ ಆಗಿತ್ತು, ಇದಕ್ಕಿಂತ ಮಹತ್ವದಿತ್ತು ಅಂತ ಆದ್ರೆ ಈ ಫೋನ್ ಕಟ್ ಮಾಡಿ ಅದನ್ನ ತಗೊಳ್ತೇವೆ. ಇಲ್ಲ, ಎಲ್ಲಕ್ಕಿಂತ ಇದೇ ಇಂಪಾರ್ಟೆಂಟ್ ಆಗಿತ್ತು, ಇದೇ ಮಹತ್ವದ ಫೋನ್ ಇತ್ತು ಅಂದ್ರೆ ಅದನ್ನ ನೋಡ್ತೇವೆ, ಹಾಗೆ ಇಟ್ಬಿಡ್ತೇವೆ, ಆಮೇಲೆ ಮಾಡಿದ್ರೆ ಆಯ್ತು. ಈಗ ಒಮ್ಮೆ ಮಾಡ್ತಾರೆ, ಎರಡು ಮಾಡ್ತಾರೆ, ನೀವು ಅನುಭವಿಸ್ತೀರಿ, ಪ್ರತಿನಿತ್ಯ ದಿವಸ ನಾವು ಅನುಭವಿಸ್ತೇವೆ. ಅದನ್ನ ಯಾವ್ದನ್ನು ನಾವು ತೆಗೆದುಕೊಳ್ಳೋದಿಲ್ಲ. ಇಲ್ಲೇ ಮಾತು ನಡೀತಾ ಇತ್ತು, ಇಲ್ಲೇ ಮಾತು ನಡೀತಾ ಇತ್ತು, ಇಲ್ಲೇ ಮಾತು ನಡೀತಾ ಇತ್ತು. ಹಾಗೆ ಬೇಕಾದ್ದೆಲ್ಲ ದೇವರ ಪೂಜೆ ಮಾಡಬೇಕಾದಾಗ ಬೇಕಾದ್ದೆಲ್ಲ ಜನ ಬರ್ತಾರೆ, ಮಾತನಾಡ್ತಾರೆ, ಹೋಗ್ತದೆ, ಆ ವಿಚಾರ ಬರ್ತದೆ, ಈ ವಿಚಾರ ಬರ್ತದೆ, ಅದನ್ನೆಲ್ಲ ತಡೆದಿಡ್ಬೇಕು, ತಡಿಬೇಕದನ್ನ. ನಾವಿಲ್ಲಿ ಫೋನ್ ಮುಗಿಸಿದ ಮೇಲೆ ಬೇರೆ ಫೋನ್ಗೆ ಕಾಲ್ ಮಾಡ್ತೇವೆ, ಬೇರೆ ಜನಕ್ಕೆ ನಾವು ಸಂಪರ್ಕಿಸ್ತೇವೋ ಹಾಗೆ ಇಲ್ಲಿ ಒಂದು ಕಡೆಗೆ ಗಮನ ಕೊಟ್ಟು ಪೂರ್ಣ ಕೆಲಸ ಮುಗಿದ ಆದ ಮೇಲೆ ಇನ್ನೊಂದು ಕಡೆ ಗಮನ ಹರಿಸ್ಬೇಕು. ಹಾಗೆ ಮಾಡ್ತೇವ? ಮಾಡೋದಿಲ್ಲ. ಇದನ್ನ ಮಾಡ್ರಿ. ಒಂದೇ ಕಡೆಗೆ ಮನಸ್ಸು ಹೇಗಿಟ್ಟು ದೇವರಲ್ಲಿ ಪೂಜಾ ಮಾಡ್ಬೇಕನ್ನಲಿಕ್ಕೆ ನಮ್ಮ ಗುರುಗಳು ಒಂದು ಉದಾಹರಣೆ ಕೊಟ್ಟಿದ್ರು, ಈಗಿನ ಸಮಾಜಕ್ಕೆ ಅನುಗುಣವಾಗಿ. ಅಂದ ಮೇಲೆ ಅಷ್ಟು ಮಾಡಿದರೆ ನಾವು ಗೆದ್ದಂತೆ ಆಯಿತು. ಅದನ್ನ ಬೆಳೆಸ್ತಾ 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 ಹೋದಾಗ ಯಾರು ನಮ್ಮನ್ನ ತಡ್ಲಿಕ್ಕೆ ಸಾಧ್ಯ? ಹಾಗಾಗಿ ತಾವತ್ ಕ್ರಿಯಾ ಪರಾಭವಸ್ತಾವದ್ ಅಬೋಧ ಜಾತಃ ಯಾವನ್ನ ಜಿಜ್ಞಾಸದ ಆತ್ಮತತ್ವಂ ತಾವತ್ ಕ್ರಿಯಾ ತಾವದಿದಂ ಮನೋ ವೈ ಕರ್ಮಾತ್ಮಕಂ ಏನ ಶರೀರ ಬಂಧಃ. ಹೀಗೆ ಉಪದೇಶ ಮಾಡ್ತಾ ಇದ್ದಾನೆ. ಪ್ರೀತಿರ್ನ ಯಾವನ್ ಮೈ ವಾಸುದೇವೇನ ಮುಜ್ಜೇತ ದೇಹ ಯೋಗೇನ ತಾವತ್. ಮನಸ್ಸನ್ನ ವಶದಲ್ಲಿ ಇಟ್ಟುಕೊಂಡು ದೇವರು ಎಲ್ಲಿವರೆಗೆ ನಮ್ಮ ಮೇಲೆ ಪ್ರೀತನಾಗೋದಿಲ್ಲವೋ ಅಲ್ಲಿವರೆಗೆ ಈ ದೇಹದ ಸಂಬಂಧ ನಮಗೆ ಹೋಗುವುದಿಲ್ಲ. ದೇವರು ನಮ್ಮ ಮೇಲೆ ಪ್ರೀತನಾಗಬೇಕು ಅಂತಂದ್ರೆ ದೇವರಿಗೆ ನಾವು ಒಂದು ಕೊಡಬೇಕು. ಏನು ಕೊಡಬೇಕು? ನಮ್ಮಿಂದ ದೇವರಿಗೆ ಭಕ್ತಿಯನ್ನ, ನಮ್ಮನ್ನ ನಾವು ಸಮರ್ಪಣೆ ಮಾಡ್ಕೊಳ್ಬೇಕು, ಭಕ್ತಿಯನ್ನ ಮಾಡಬೇಕು ದೇವರಲ್ಲಿ. ಭಕ್ತಿ ಅಂತ ಅನ್ಲಿಕ್ಕೆ ಬಹಳ ಮಾತುಗಳಿವೆ ಹೇಳುವುದು. ಪ್ರೀತಿರ್ನ ಯಾವ ಮೈ ವಾಸುದೇವೇ ನ ಮುಚ್ಚೇತ ದೇಹ ಯೋಗೇನ ತಾವತ್. ಶ್ರೀಮದಾಚಾರ್ಯರು ಭಕ್ತಿಯ ಲಕ್ಷಣವನ್ನು ಹೇಳಿದ್ದಾರೆ. ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಹೃದ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ. ದೇವರಲ್ಲಿ ನಾವು ಭಕ್ತಿ ಮಾಡ್ತೇವೆ. ತಾಯಿ ಹೇಗೆ ಭಕ್ತಿ ಮಾಡಬೇಕು ಅಂತ ಅನ್ಲಿಕ್ಕೆ ಒಂದು ದೃಷ್ಟಾಂತನ ಕೊಡ್ತಾರೆ. ತಾಯಿ ಮಗನ ಮೇಲೆ ಪ್ರೀತಿ ಮಾಡ್ತಿರ್ತಾಳೆ. ಹುಟ್ಟಿದಾಗಿಂದ ಹಿಡಿದುಕೊಂಡು ಸಣ್ಣವರಿದ್ದಾಗಂತೂ ಬಹಳ ಕೇರ್ ಮಾಡ್ತಾಳೆ, ಬಹಳ ಜವಾಬ್ದಾರಿ ಮಾಡ್ತಿರ್ತಾಳೆ, ಬಹಳ ಜೋಕೆಯಿಂದ ನೋಡಿಕೊಳ್ತಾಳೆ. ಯಾವುದೂ ಅಕ್ಕಿಗೆ ಗಮನಕ್ಕೆ ಇರೋದಿಲ್ಲ. ಕೂಸು ಆಗಿದೆರಿ, ಬಹಳ ಅಳ್ತದ್ರಿ, ತೊಂದರೆ ಕೊಡ್ತದ್ರಿ, ಅದಕ್ಕೆ ರಕ್ಷಣೆ ಮಾಡಬೇಕು, ನೋಡ್ಬೇಕು, ಮತ್ತೊಮ್ಮೆ ಯಾವಾಗಲೇ ಬರ್ತೇನೆ ಅಂತ ಆ ಕಾರ್ಯಕ್ರಮನೇ ಕ್ಯಾನ್ಸಲ್ ಮಾಡ್ತಾಳೆ. ತನ್ನ ಮನೆದಿರ್ಲಿ, ಬೇರೆ ಮನೆದಿರ್ಲಿ, ತನ್ನ ಗೆಳೆತಿಯಂದಿರಲಿ ಎಲ್ಲ ಮಾಡ್ತಾಳೆ. ಹಾಗಾಗಿ ಅಲ್ಲಿ ಏನಿದೆ, ಅಲ್ಲಿ ಹೆಚ್ಚು ಏನಿದೆ, ಆ ಎಲ್ಲಾ ಕಾರ್ಯಕ್ರಮಕ್ಕಿಂತ ಹೆಚ್ಚು ಪ್ರೀತಿ ಇಲ್ಲಿದೆ. ಹಾಗಾಗಿ ಎಲ್ಲೂ ಬೇರೆ ಕಡೆಗೆ ಹೋಗದೇನೆ ಇಲ್ಲೇ ತಾನು ಭಾಗವಹಿಸ್ತಾನೆ. ಯಾಕೆ? ಇಲ್ಲಿ ಹೆಚ್ಚು ಪ್ರೀತಿ ಇದೆ. ಯಶೋಧಾದೇವಿ ಕೃಷ್ಣನ ಮೇಲೆ ಎಷ್ಟು ಭಕ್ತಿ ಮಾಡಿದ್ಲು, ಎಷ್ಟು ಪ್ರೀತಿ ಮಾಡಿದ್ಲು, ಬೇರೆ ಏನೂ ಕಾಣಲೇ ಇಲ್ಲ. ದೇವರ ಲೀಲೆಗಳನ್ನು ಹಾಗೆ ತೋರಿಸಿದ. ನಮ್ಮ ಮಕ್ಕಳು ನಮಗೆಲ್ಲ ಕೃಷ್ಣರು ಅಂದ ಮೇಲೆ ನಾವು ಇಲ್ಲೇ ಪ್ರೀತಿ ಮಾಡ್ತೇವೆ. ಆದ್ರೆ ಮಹಾತ್ಮ ಜ್ಞಾನ ಇರೋದು ದೇವರಲ್ಲಿ ನಾವು ಮಾಡುವ ಪ್ರೀತಿ ಜೊತೆಗೆ ಮಹಾತ್ಮ್ಯ ಜ್ಞಾನ. ದೇವರು ಎಂತವನು, ದೇವರು ನಮಗೇನು ಉಪಕಾರ ಮಾಡಿದ್ದಾನೆ, ದೇವರು ನಮಗೆ ಆಯಾ ಕಾಲಕ್ಕೆ ಏನೇನು ತಂದು ಕೊಟ್ಟಿದ್ದಾನೆ ಅಂತನ್ನುವ ಜ್ಞಾನವನ್ನ ಮಾಡಿಕೊಂಡ್ಬಿಟ್ರೆ ಅದೇ ಮಹಾತ್ಮ್ಯ ಜ್ಞಾನ. ಸೃಷ್ಟಿ ಮಾಡ್ತಾನೆ, ಸ್ಥಿತಿ ಮಾಡ್ತಾನೆ, ಸಂಹಾರ ಮಾಡ್ತಾನೆ, ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳನ್ನ ಕೊಡ್ತಾನೆ, ಗರ್ಭದಿಂದ ಹಿಡಿದುಕೊಂಡು ನಮಗೆ ಸಾಯುವವರೆಗೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಹೀಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅನಂತ ಯೋನಿಗಳಲ್ಲಿ ಇದ್ದಾಗ ನಮಗೆ ಬೇಕಾದ ಆಹಾರಗಳನ್ನ ಕಾಲ ಕಾಲಕ್ಕೆ ಯಾರ ಕೈ ಎತ್ತಿ ನೋಡೋಣ, ಒಂದು ದಿವಸ ಉಪವಾಸಿದ್ದೀವಿ ಇಲ್ಲಿ ಅಂತ ನಾವು ಹೇಳಿಕ್ ಸಾಧ್ಯ ಇದೆಯಾ? ಹಿಂದಿನ ಕಾಲ ಜನ ಹೇಳ್ತಾ ಇದ್ರಲ್ಲ, ನಾವು ಉಪವಾಸಿದ್ದೀನಿ, ಬರೀ ನೀರು ಕುಡಿದು ಬದುಕಿದ್ದೀನಿ, ಹಾಗಾರು ಅನ್ಲಿಕ್ಕೆ ಸಾಧ್ಯವಿದೆಯಾ ನಮಗೆ? ಈಗಿನ ಕಾಲದಲ್ಲಿ ಇದ್ದವರು ಇಲ್ಲ. ನಾವೆಲ್ಲ ಶ್ರೀಮಂತರಿದ್ದೇವೆ, ರಾಯರಷ್ಟೇ ಬಡವರು.
ಅವ್ರ ಹೆಸರಲ್ಲಿ ಬೇಕಾದಷ್ಟೆಲ್ಲ ನಾವು ಮಜಾ ಮಾಡ್ತೇವೆ. ಅಂದರೆ ಕಾಲ ಕಾಲಕ್ಕೆ ನಾವು ಕೇಳದೇನು ಹೇಳದೇನು ಇದ್ದು ಪರಮಾತ್ಮ ನಮಗೆ ಎಲ್ಲ ಪದಾರ್ಥಗಳನ್ನ, ಎಲ್ಲ ಸೌಕರ್ಯಗಳನ್ನು ನಮಗೆ ತಂದು ಕೊಟ್ಟಿದ್ದಾನೆ. ಇದನ್ನು ನಾವು ಅನುಸಂಧಾನ ಮಾಡಿದರೆ ದೊಡ್ಡ ಸಾಧನೆಯಲ್ಲಿ, ಉಪಾಸನದಲ್ಲಿ ಅದು ಪರಿವಸಾನಗೊಳ್ಳುತ್ತದೆ. ದೇವರಲ್ಲಿ ನಮಗೆ ಭಕ್ತಿ ಬರ್ತದೆ, ದೇವರಲ್ಲಿ ಸ್ನೇಹ ಬರ್ತದೆ. ಇಲ್ಲ ವಿನಾಕಾರಣ ಯಾಕೆ ಸ್ನೇಹ ಬರಬೇಕು? ನಾನು ಉದಾಹರಣೆ ಕೊಡ್ತಿರ್ತೇನೆ. ಒಂದು ಗೋಡೆ ಮೇಲೆ ಒಂದು ಫೋಟೋ ಹಾಕಿದ್ದಾರೆ. ಚಿಕ್ಕ ಮಗು ನಮ್ಮಲ್ಲಿ ಬಂದಿದೆ, ಹುಟ್ಟಿದೆ. ನೋಡು, ನಮಸ್ಕಾರ ಮಾಡು ಆ ಫೋಟೋಗೆ ಅಂತ. ನಾಯಕ್ ಮಾಡ್ಲಿ ನಮಸ್ಕಾರ ಅಂತ ಕೇಳ್ತಾನ. ಅವಾಗ ನಾವೇನ್ ಹೇಳ್ತೇವೆ? ಇಲ್ಲ, ನಿಮ್ಮ ಅಜ್ಜ ನೀ ಹುಟ್ಟಕ್ಕಿಂತ ಮುಂಚೆ ಹೋದ್ರು, ಅವರ ಆಶೀರ್ವಾದದಿಂದಲೇ ನಾ ಹುಟ್ಟಿದೆ. ಅಪ್ಪ ಹೇಳ್ತಾ, ನಾ ಹುಟ್ಟಿದೆ, ನನಗೆಲ್ಲ ಸಂಸ್ಕಾರಗಳನ್ನ ಕೊಟ್ರು, ಮನಿ ಕೊಟ್ರು, ಐಶ್ವರ್ಯ ಕೊಟ್ರು, ನಿಮ್ಮ ತಾಯಿಯನ್ನ ತಂದು ಮದುವೆ ಮಾಡಿ ಕೊಟ್ರು, ಅನಂತರದಲ್ಲಿ ನೀವು ಹುಟ್ಟಿದ್ದಿ. ನಾವೆಲ್ಲ ಆರಾಮಾಗಿ ಇರ್ಲಿಕ್ಕೆ ಕಾರಣ, AC ಒಳಗೆ ಕೊಡ್ತೇವೆ, ಕಾರದಲ್ಲಿ ಓಡಾಡ್ತೇವೆ, ಕಾರಣ ನಮ್ಮ ಅಪ್ಪ ಅಂದ್ರೆ ನಿನ್ನ ಅಜ್ಜ. ಹೌದಾ? ನಮಸ್ಕಾರ ಮಾಡ. ಅಂದ್ರೆ ಅವನಿಂದ ಆದ ಉಪಕಾರವನ್ನ ನಾವು ಆ ವ್ಯಕ್ತಿಗೆ ತಿಳಿಸದೇ ಇದ್ದರೆ ಅವನ ಮೇಲೆ ಭಕ್ತಿ ಸ್ನೇಹಗಳು ಬರೋದಿಲ್ಲ. ಹಾಗೆ ದೇವರು ನಮಗೆ ಏನು ಮಾಡಿದ್ದಾನೆ ಅಂತ ನಾವು ತಿಳಿದುಕೊಳ್ಳದೆ ಇದ್ರೆ ನಾವು ಎಂದೂ ದೇವರ ಮೇಲೆ ಪ್ರೀತಿ ಸ್ನೇಹಗಳು ನಮಗೆ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ದೊಡ್ಡ ವ್ಯಕ್ತಿಗಳು ನಾವು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಶಾಸ್ತ್ರ ಅದೇ ನಮಗೆ ತಿಳಿಸಿಕೊಡ್ತದೆ, ಭಕ್ತಿಯನ್ನ ಮಾಡಬೇಕು. ಭಕ್ತಿ ಹೇಗ್ ಮಾಡ್ಬೇಕ್ರಿ? ಮಾಡ್ತೇವೆ, ದೇವ್ರ ಕಣ್ಣು ಮುಚ್ತೇವೆ, ನಮಗೆ ಆಫೀಸು, ಅಲ್ಲಿ ರೊಕ್ಕ, ಇಲ್ಲಿ ಬ್ಯಾಂಕು, ಅದೇ ಕಣ್ಣು ಮುಂದೆ ಬರ್ತದೆ. ನಾವೇನ್ ಮಾಡ್ಬೇಕ್ರಿ ಅಂದಾಗ ಶ್ರವಣ ಮಾಡಬೇಕು, ಅದರಿಂದ ಏಕಾಗ್ರತಾ ಬೆಳೆಸ್ಕೊಳ್ಬೇಕು, ಆಗ್ತದೆ. ನಾನು ಅದಕ್ಕೆ ದೃಷ್ಟಾಂತ ಕೊಟ್ಟೆ. ತಾಯಿ ತನ್ನ ಮಗನ ಜವಾಬ್ದಾರಿಯನ್ನು ಬಿಟ್ಟು ಎಲ್ಲೂ ಸರಿಯುವುದಿಲ್ಲ. ಹಾಗೆ ದೇವರ ಪೂಜಾ ಹೊತ್ತಿಗಾದರೂ ದೇವರ ಪೂಜಾದಲ್ಲಿ ಬರ್ತಿರ್ತದೆ, ಬೇಕಾದಷ್ಟು ಜನ ಬರ್ತಾರೆ ಹೋಗ್ತಾರೆ, ಅಲ್ಲೇ ಮಾತಾಡ್ತೇವೆ, ಇಲ್ಲೇನಿಲ್ಲ. ವಾಸ್ತುಶಾಂತಿಗಂತ ಕರೆದಿರ್ತಾರೆ ಜನ, ಬಂದವರು ಹೋದವ್ರನ್ನ ಮಾಡಬೇಕಾಗ್ತದೆ ಪಾಪ ಅಂತ ಹೇಳಿ ಅವ್ರನ್ನೇ ಗಮನ. ಇಲ್ಲೇನು ಹೋಮ್ ನಡೀತಿರ್ತದೆ, ತುಪ್ಪ ಹಾಕ್ತಾ ಇರ್ತಾರೆ, ಏನು ಗಮನ ಇರೋದು. ಹಾಗೆ ಎಷ್ಟು ಜನಕ್ಕೆ ಆಗ್ತದೆ. ಹಾಗಾಗಿ ಇದು ದೇವರಲ್ಲಿ ನಾವು ಶರಣಾಗತಿ ಭಕ್ತಿಯನ್ನ ಪ್ರೀತಿಯನ್ನ ಮಾಡದೇ ಇದ್ದರೆ ಈ ದೇಹದ ಸಂಬಂಧ ಹೋಗುವುದಿಲ್ಲ. ಹೀಗೆ ಒದ್ದಾಡ್ತಾ ಇರೋದು. ಒಂದು ತಾಸು ಆತಂದ್ರೆ ಕಾಲು ಎತ್ತೇವೆ, ಶೆಕೆ ಆತಂದ್ರೆ ಫ್ಯಾನ್ ಹಚ್ತೇವೆ, ನಾಳಿನ ಊಟಕ್ಕಾಗಿ ಹಣ ದುಡಿತೇವೆ. ಇದನ್ನೇ ನಾವು ಕೊನಿತನ ಮಾಡ್ತೇವೆ, ಮತ್ತೆ ಮುಂದಿನ ಜನ್ಮದಲ್ಲಿ ಹೀಗೆ ಮಾಡ್ತೇವೆ. ಇದರಿಂದ ಹೊರಗೆ ಬರಬೇಕು ಅಂತ ಆದ್ರೆ ಋಷಭನಾಮಕ ಪರಮಾತ್ಮ ಮಾಡಿದ ಉಪದೇಶದಲ್ಲಿ ಒಂದಾದರೂ ನಾವು ಆದರ್ಶವನ್ನು ಇಟ್ಟುಕೊಂಡು ಅದನ್ನು ಮಾಡಬೇಕು ಅಂತ ಹೇಳ್ತದೆ. ಸಂಸಾರಕ್ಕಾಗಲಿ ಮೋಕ್ಷಕ್ಕಾಗಲಿ ಕಾರಣವಾದದ್ದು ಯಾವುದು? ಸಂಸಾರಕ್ಕೆ ಕಾರಣವಾದದ್ದು ಅವಿದ್ಯೆ, ಮೋಕ್ಷಕ್ಕೆ ಕಾರಣವಾದದ್ದು ವಿದ್ಯೆ. ಎರಡೇ ಇದೆ ನೋಡಿ, ಸಂಸಾರ ಮೋಕ್ಷ, ವಿದ್ಯಾ ಅವಿದ್ಯೆ. ಹೀಗಾಗಿ ಆದರೆ ಆ ವಿದ್ಯೆಯಿಂದ ಬರುವುದು ಭಕ್ತಿ. ಆ ಭಕ್ತಿನೇ ಮೂಲ ಕಾರಣ ಮೋಕ್ಷಕ್ಕಾಗಿ ಅಂತ ಉಪದೇಶವನ್ನು ಮಾಡ್ತಾರೆ. ಮತ್ತು ಅಷ್ಟೇ ಅಲ್ಲದೇನೆ ಮನುಷ್ಯ ತಾನೇನ್ ಮಾಡ್ಬೇಕು ಅಂತಂದ್ರೆ ಇದಕ್ಕೆ ಬೇಕಾದದ್ದು ಅಭಿಮಾನ ಬಿಡಬೇಕು, ಅಭಿಮಾನ ಮಾಡಬೇಕಲ್ಲ. ದೇವರಲ್ಲಿ ಪ್ರೀತಿ ಬರಬೇಕು ಅಂತಂದ್ರೆ ಹಾಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಗುಣಗಳನ್ನ, ದೇವರ ಮಹಿಮೆಯನ್ನ, ದೇವರ ಚಾರಿತ್ರ್ಯವನ್ನ, ದೇವರ ಮಾಡಿದ ಉಪಕಾರವನ್ನ, ನಮ್ಮ ಮೇಲೆ ಮಾಡಿದ ಉಪಕಾರವನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಅಂತಾದ್ರೆ ನಾವು ಅಭಿಮಾನ ಬಿಟ್ಟು ದೇವರಲ್ಲಿ ಶರಣಾಗತಿ ಅಥವಾ ದೇವರ ತತ್ವಗಳನ್ನ ಹೇಳುವವರ ಜೊತೆಗೆ ಸಂಪರ್ಕ ಮಾಡಬೇಕು. ಅದು ಅಭಿಮಾನ ಹೋಗ್ಬೇಕು. ಈಗ ನೋಡ್ರಿ, ಸಾಮಾನ್ಯವಾಗಿ ನೀವೆಲ್ಲಿರ್ತೀರಿ ಅಂತ ಕೇಳ್ತೇನೆ. ತಿರುಪತಿಯಲ್ಲಿ ಇರ್ತೀವಿ, ಸ್ವಂತ ಮನಿ ಅದರಿ, ಸ್ವಂತ ಮನಿ ಮಾಡಿ 40 ವರ್ಷ ದುಡ್ದಿನ್ರಿ. ಎಷ್ಟು ಮಾಡಿರ್ತಾನೆ ಅವನು? ಭಾಳ ಅಂದ್ರೆ 2 ಫ್ಲೋರ್, ಒಂದೇ ಫ್ಲೋರ್, ಕೆಲವಂತೂ ತಳಗಿಂದ ಅಷ್ಟೇ ಮಾಡಿರುತ್ತೆ. 40 ವರ್ಷ ದುಡ್ದಿನ್ರಿ, ನಂದ್ ಮನಿ ಹೆಸರು ನೋಡ್ರಿ, ನಂದು. ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ತಾನ, ನನ್ನ ಹೆಂಡತಿ ಮಕ್ಕಳಿಗೆ ನಾನು ಸಾಕಿದ್ದೇನ್ರಿ, ಯಾವಾಗ ಮತ್ತೆ ಕಟ್ಕೊಂಡೆ ಅಲ್ಲ ಅವತ್ತಿಂದ ಸಾಕಿದ್ದೆ, ಹೆಮ್ಮೆಯಿಂದ ಹೇಳ್ಕೊಳ್ತಾನ. ಈ ಹೆಮ್ಮೆ ಹೋಗಬೇಕು ಅಂತ ಹೇಳ್ತದೆ ಶಾಸ್ತ್ರ. ನನ್ನ ಮನೆ ಅಲ್ಲದ, ದೇವರ ಮನೆ. ಎಲ್ಲೇ ಒಂದು ನಮ್ಮ ಊರಿನಲ್ಲಿ ಒಂದು ಕಡೆ ಹೋಗಿದ್ದೆ, ಅಲ್ಲಿ ಹೆಸರು ಬರೆದಿದ್ರು ಮನೆಗೆ. ನಿಮ್ಮ ಹೆಸರೇನು ಇಡ್ತೀರಪ್ಪ? ವೆಂಕಟೇಶ.
ತಿರುಪತಿಯಲ್ಲಿದ್ರೆ ವೆಂಕಟೇಶ, ಅಥವಾ ಕುಲದೇವರ ಹೆಸರು, ಆ ಹೆಸರು ಇಟ್ಟಿರ್ತೀರಿ ಮನೆಗೆ. ಹಾಗೆ ಅವರ ಮನೆಗೆ ಅವ್ರ ಹೆಸರೇನಿಟ್ಟಿದ್ದಾರೆ ಅಂದ್ರೆ ಸುಖವಿಲ್ಲ ಹೆಸರು. ಅಂದ್ರೆ ಮನೆ ಅಂದ್ರೆ ಸುಖ ಆಗದೆ ಇದ್ದದ್ದು, ಹೆಂಡತಿ ಅಂದ್ರೆ ಸುಖ ಇಲ್ಲದೆ ಇದ್ದದ್ದು. ಪಾಪ ನೊಂದು ಬಿಟ್ಟಿದ್ದಾನ ಅನ್ಸುದು ಹಾಳ. ಹಾಗಾಗಿ ಸುಖ ಏನಿದೆ ಹೆಸರು ಅಂತ ಕೇಳಿದೆ ನಾನು. ತಲೆ ಕೆಟ್ಟದ್ರಿ ನನಗಂತ ನಾವು ನಮ್ಮ ಹುಬ್ಳಿ ಭಾಷಾ, ಅದಕ್ಕೆ ನಾನು ಈ ಹೆಸರಿಟ್ಟಿನಿ. ಹಾಗೆಲ್ಲ ಇಡಬಾರ್ದಪ್ಪ, ತೆಗಿ ಸ್ವಾಮಿ, ಇರ್ಲಿ ಸುಮ್ಮನಿರ್ಲಿ, ನೀವು ಗೊತ್ತಿರ್ಲಿ ಜನಕ್ಕೆ ಎಷ್ಟು ಕಷ್ಟಪಡ್ಬೇಕ್ರಿ ಒಂದ್ ಮನಿ ಕಟ್ಲಿಕ್ಕೆ ಅಂತ ಹೇಳಿದ ನಾನು. ಪಾಪ ಅಷ್ಟಾಗಿ ನಾವು ಹೌದಪ್ಪ ಏನೂ ಸಾಲ ಇಲ್ಲದೆ ಕಟ್ತೇವೆ, ಅದು ಇಲ್ಲ, ಸಾಲ ಮಾಡ್ಬೇಕು, ಕೊನೀತನ ಸಾಯುತನ ಸಾಲ ಮಾಡಿದ್ದನ್ನ ತೀರಿಸ್ಬೇಕು, ನಮ್ಮ ಮಕ್ಕಳು ಆರಾಮಾಗಿರ್ತಾರೆ, ಅವು ಏನು ನಮಗ್ ಮಾಡೋದು, ಏನ್ ಮಾಡ್ಬೇಕ್ರಿ ಅಂತ ಅನ್ಕೊಂಡು ಬೈದು 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 ಕೊನೆಗೆ ಹೆಸರಿಟ್ಟಿದ್ದೇನೆ ಅಂತ ನಾನು ಹೇಳಿದ. ಕೆಲವರು ಇಟ್ಟಿರ್ತಾರೆ, ಶಾಸ್ತ್ರ ಹೇಳ್ತದೆ ದೇವರ ಹೆಸರಿಡಬೇಕು ಎರಡು, ವೈಕುಂಠ, ಅನಂತಾಸನ, ಶತದ್ವೀಪ, ಅಥವಾ ಅದು ಇದು ಅವ್ರ ಹೆಸರಿಟ್ಟಿರ್ತಾರೆ. ವೈಕುಂಠ ಅಂತ ಹೆಸರು, ನಿಮ್ಮ ಅಪ್ಪ ಎಲ್ಲಿದ್ದಾನೆ? ವೈಕುಂಠದಲ್ಲಿದ್ದಾನೆ. ವೈಕುಂಠ ಮೇಲಲ್ಲ, ಮನೆಯಲ್ಲಿ. ಹಾಗೆ ಏನ್ ಇಡಬೇಕು ಏನ್ ಬಿಡಬೇಕು ಅಂತ ಗೊತ್ತಿಲ್ಲ ನಮಗೆ. ಇದರ ಗೊಂದಲದಲ್ಲದೆ, ಇದರ ಭ್ರಮದಲ್ಲೇನೆ ನಾವು ತಿರುಗಾಡ್ತಾ ಇದ್ದೇವೆ. ಮನುಷ್ಯನಿಗೆ ಎದರಿಂದ ಸುಖ ಇದೆ? ಶ್ರಮ ಪಟ್ಟು 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 ಜೀವನದಲ್ಲಿ ಸಂಗ್ರಹ ಮಾಡಿ ಏನ್ ಮಾಡ್ತಾನೆ? 45 ವರ್ಷ ದುಡಿದು ಯಾರು ಬೇಸರ ಮಾಡ್ಕೊಂಡು ಕಾಣಿಲ್ಲ. ನಾನು ಇದರ ಜೊತೆಗೇನೆ ಇದ್ದೇನೆ, ಮೇಲೆ ಕೂಡಿಸಿದ್ದೀರಿ, ಪ್ರವಚನ ಹೇಳ್ತಾ ಇದ್ದೇನೆ ಅಷ್ಟೇ. ಎಲ್ಲರೂ ಜೊತೆಗಾಗಿ ಹೊರಡುತ್ತಲ್ಲ ಸಾಧನದಲ್ಲಿ. ಏನು ನಾವು ಇದರಿಂದ ತಿಳಿದುಕೊಳ್ಳಬೇಕಾದದ್ದು ಉಪದೇಶ ವೇದವ್ಯಾಸ ದೇವರು ಮಾಡ್ತಾ ಇದ್ದಾರೆ, ಶ್ರೀಮದಾಚಾರ್ಯ ದಾರಿ ತೋರಿಸ್ತಾ ಇದ್ದಾರೆ. ಅದರಲ್ಲಿ ನಾವು ಹೇಳುವುದು, ನೀವು ಕೇಳುವುದಷ್ಟೇ. ಎಲ್ಲರೂ ಇದರಲ್ಲೇ ಇದ್ದದ್ದು, ನಾವು ಅದೇ ಮಾಡೋದು, ನೀವು ಅದೇ ಮಾಡೋದು ಅಷ್ಟೇ. ಸ್ವಲ್ಪ ಹೆಚ್ಚು ಸ್ವಲ್ಪ ಕಮ್ಮಿ, ಇಷ್ಟೇ ವ್ಯತ್ಯಾಸ. ಹೆಚ್ಚಿದ್ದವರನ್ನು ನಾವು ಹೆಚ್ಚಾಗಬೇಕು ಅಂತ ಆಶ್ರಯಿಸಿ. ಅವರು ಮೋಕ್ಷಕ್ಕೆ ಹೋಗಿಲ್ಲಲ್ಲ, ಬ್ರಹ್ಮದೇವರೇನೇ ಮೋಕ್ಷಕ್ಕೆ ಹೋಗಿಲ್ಲ, ನಮ್ಮನ್ನ ಕರೆದುಕೊಂಡು ಹೋಗೋರಿದ್ದಾರೆ. ಅಂದ ಮೇಲೆ ನಾವು ಬಹಳ ಹಿಂದಿದ್ದೇವೆ ಅಂತ ಹಿಂದೆ ಜರುಗೋ ಅಗತ್ಯ ಇಲ್ಲ. ಬಿಡ್ರಿಪ್ಪ, ನಾವು ಅವ್ರು ದೊಡ್ಡವರು, ಮುಂದೆ ಹೋಗಿ ನಾವು ಹೋಗ್ಬೇಕು ಅವ್ರ ಜೊತೆಗೆ. ಅನೇಕ ಜನ ಉದಾಸೀನ ಭಾವತ ತಳತದೆ, ಹಾಗೆ ತಾಳುವ ಅಗತ್ಯ ಇಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಬಹಳ ಮಾಡೋ ಕಾರಣವಿಲ್ಲ. ನಿನ್ನ ಯೋಗ್ಯತೆ, ನಿನ್ನ ಮರ್ಯಾದೆ, ನಿನ್ನ ಘನತೆ ಏನದೇ ಅರ್ಥ ಮಾಡಿಕೊಂಡು ಅದರ ತಕ್ಕಲ್ಲಿ ನೀವು ಆಚಾರ್ಯ ಹೇಳಿದ್ದಾರೆ, ನಾಳೆ ಶ್ರವಣ ಬಂದಾಗ ಇಲ್ಲಿ ಪೀಠ ಅವ್ರು ಹಾಕೊಂಡು ಕೂತಿರ್ತಾರೆ, ಬಗಲಿಗೆ ಬಂದು ಕೊಡು ಕಾರಣ ಇಲ್ಲ. ನಮ್ದೇನು ಮರ್ಯಾದೆ ಯೋಗ್ಯತೆ ಇದೆ, ನಾವು ಕೊಡು ಅಂತ ಹೇಳಿ ಒಳಗೆ ಬರದೇನೆ, ಪ್ರವಚನವೇ ಕೇಳದೇನೆ ಹಾಗೆ ತಿರುಗಿ ಹೋಗುವ ಅಗತ್ಯವಿಲ್ಲ. ಹೇಳುವ ತಾತ್ಪರ್ಯ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳಬೇಕು. ಮನುಷ್ಯ ಅರ್ಥ ಮಾಡಿಕೊಂಡಾಗ ಅಭಿಮಾನ ಕಳುತ್ತಾನೆ, ಅಭಿಮಾನ ಕಳೆದುಕೊಳ್ಳುತ್ತಾನೆ. ಮೊದಲಿಗೆ ನಾನು ನನ್ನದು ಅಂತ ಹೋಗ್ಬೇಕು. ಅದಕ್ಕಾಗಿ ಶಾಸ್ತ್ರ ನಾಹಂ ಕರ್ತ ಹರಿಕರ್ತ, ನಾಹಂ ಕರ್ತ ಹರಿಕರ್ತ, ನಾಹಂ ಕರ್ತ ಹರಿಕರ್ತ ಯಾವಾಗಲೂ ಅನುಸಂಧಾನದಲ್ಲಿ ಬರಬೇಕು. ದೇವರು ಮಾಡಿದ್ದು ನಾನಲ್ಲ, ದೇವರು ಮಾಡಿದ್ದು ನಾನಲ್ಲ. ಕಣ್ಣು ಕೊಟ್ಟಿದ್ದು ದೇವರು, ಕಿವಿ ಕೊಟ್ಟಿದ್ದು ದೇವರು, ಮೂಗು ಕೊಟ್ಟಿದ್ದು ದೇವರು. ಸ್ವಲ್ಪ ಏನಾದ್ರೂ ಸಮಸ್ಯೆ ಆಗಲಿ, ಕಣ್ಣಿನ ಸಮಸ್ಯೆ, ಎಷ್ಟು ತೊಂದರೆ ಇದೆ ನಮಗೆ, ಎಷ್ಟು ಖರ್ಚ ಇದೆ, ಆಗ ನಮಗೆ ಗೊತ್ತಾಗ್ತದೆ. ಕಣ್ಣು ಮೂಗು ಕಿವಿ ಡಾಕ್ಟರ್ಗಳಿಗೆ ಹೋಗಿ ಭೇಟಿಯಾಗಿ ಬಂದ್ಬಿಟ್ರೆ ಗೊತ್ತಾಗತ್ತೆ ದೇವರ ಉಪಕಾರ ಎಷ್ಟಿದೆ. ಹಲ್ಲಿನ ಡಾಕ್ಟರ್ಗೆ ಹಲ್ಲು ತೋರಿಸಿ ಬರಬೇಕು, ಗೊತ್ತಾಗ್ತದೆ ದೇವರ ಉಪಕಾರ ಎಷ್ಟಿದೆ ಅಂತ. ಮುಟ್ಟಿದ್ರೆ 10,000 ರೂಪಾಯಿ ತಗೋತಾರ ಆ ಊರಿನ ಪ್ರಕಾರ. ಅಂದಮೇಲೆ ಎಷ್ಟು ಕಿಮ್ಮತ್ತಿನ ವಸ್ತುಗಳನ್ನ ದೇವರು ನಮಗೆ ಕೊಟ್ಟಿದ್ದಾನೆ, ಅದರ ಲಕ್ಷಣ ಇಲ್ಲ, ನಮಗೆ ಗಮನವೇ ಇಲ್ಲ. ನಂದು ನಂದು ಅಂತೀವಿ, ನಂದೇನಿದೆ ಇದ್ರೊಳಗೆ? ಏನೂ ಇಲ್ಲ, ದೇವರು ಕೊಟ್ಟದ್ದು. ನಮಗೆ ಎಲ್ಲವೂ ಕೊಟ್ಟದ್ದು ದೇವರು ಅಂತಂದ ಮೇಲೆ ನನ್ನ ಅಭಿಮಾನ ಯಾಕೆ ಬರಬೇಕಿಲ್ಲ ನಡುವೆ? ಅಗತ್ಯವೇ ಇಲ್ಲ ಬರುವ. ಹಾಗಾಗಿ ಆ ಅಭಿಮಾನವನ್ನು ಬಿಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಎಷ್ಟೆಲ್ಲಾ ಏಟುಗಳನ್ನ ಕೊಡುತ್ತದೆ ಶಾಸ್ತ್ರ, ಎಷ್ಟೆಲ್ಲಾ ತಿಳುವಳಿಕೆಗಳನ್ನ ಹೇಳುತ್ತದೆ, ಎಷ್ಟೆಲ್ಲಾ ಮಾರ್ಗದರ್ಶನವನ್ನು ಮಾಡುತ್ತದೆ. ಏನು ಇಲ್ಲಿ ಹೇಳ್ರಿ, ನಾವು ಪ್ರತಿನಿತ್ಯ ನಡುವ ಏನು ಹಾದಿ ಇದೆಯೋ ಆ ಹಾದಿಯಲ್ಲಿ ನಾವು ಇದನ್ನೆಲ್ಲ ಅನುಭವಿಸ್ತೇವೆ ತಾನೆ, ನಾವು ಪ್ರವಚನದಲ್ಲಿ ಕೇಳಿದ್ದನ್ನು. ಅಂದ ಮೇಲೆ ಅದನ್ನ ಮಟ್ಟ ಮೊದಲಿಗೆ ಬಿಡಬೇಕು. ಬಿಟ್ಟಾಗ ಹರೋ ಗುರೋ ಮೈ ಭಕ್ತ್ಯಾನುವೃತ್ತಿಯ ವಿದೃಷ್ಟಯ ದ್ವಂದ್ವ ತಿತಿಕ್ಷಯಾಚ ಸಮಚಿತ್ತನಾಗಬೇಕು ಮನುಷ್ಯ. 50-60 ವರ್ಷಗಳ ಕಾಲದಿಂದ ಇರ್ತಾನೆ, ಯಾವ ತೊಂದರೆಗಳಾಗಿರೋದಿಲ್ಲ ಅವನಿಗೆ. 60 ವರ್ಷ ಮೇಲೆ ಕಾಲು ನೋವು ಬರುವುದೇ ಅವನಿಗೆ. ನನಗೆ ಬರ್ಬೇಕಾ ಪೀಡ ಇದು, ದೇವರಿಗೆ ಬೇರೆಯವರು ಕಾಣ್ಲಿಲ್ಲ ಅಂತ ಬೈತಾನೆ ಮನುಷ್ಯ. ನನಗೆ ಬರ್ಬೇಕಾ ಶುಗರ್ ಇದು, ಅರೆ ಇಷ್ಟು ದಿವಸ ಸಿಹಿ ತಿಂದಿಯಲ್ಲ, ಇಷ್ಟು ದಿವಸ ಆರಾಮಾಗಿ ಇದೆಯಲ್ಲ, ಇಷ್ಟು ದಿವಸ ಎಲ್ಲ ಭೋಗಗಳನ್ನು ಮಾಡಿದ್ದೀಯಲ್ಲ, ಯಾಕೆ ಹೀಗೆ ಅನ್ಕೋಬೇಕು ನಾವು?
ಅಂಥದ್ದೇ ಶಾಸ್ತ್ರ. ಇಷ್ಟು ದಿನಕ್ಕಿಂತ ಮುಂಚೆನೆ ನಿನಗೆ ಬರಬೇಕಾಗಿತ್ತು. ದೇವರು ಗುರುಗಳು ಸಂಪರ್ಕ ಅದು ಇದನ್ನು ಮಾಡಿದ್ದಕ್ಕಾಗಿ ದೇವರು ತಡೆದು ಹಿಡಿದು ಅನಂತರದಲ್ಲಿ ಕೊಟ್ಟಿದ್ದಾನೆ. ಕೊಡಬೇಕಾದದ್ದು ಬಹಳ ಇತ್ತು, ಕಮ್ಮಿ ಕೊಟ್ಟಿದ್ದಾನೆ. ಹೀಗೆ ಅನುಸಂಧಾನ ಯಾಕೆ ಮಾಡಬಾರದು ನಾವು? ಹಾಗಾಗಿ ದ್ವಂದ್ವ ತಿತಿಕ್ಷಯಾಚ, ಸಮಚಿತ್ತನಾಗಿರ್ಬೇಕು ಮನುಷ್ಯ. ಸುಖವಾದಾಗಲೂ ಅಷ್ಟೇ ಸಂತೋಷದಿಂದ ಇರುವಂತೆ, ದುಃಖವಾದಾಗಲೂ ಅಷ್ಟೇ ಸಂತೋಷದಿಂದ ಇರ್ಬೇಕು ಮನುಷ್ಯ. ಕುಂತಿದೇವಿ ಕೇಳಿದ್ದೇನು, ಭಾಗವತ್ ಪ್ರಥಮ ಸ್ಕಂದದಲ್ಲಿ ಕೇಳಿದ್ದೆ, ನೀವು ಯಾವಾಗಲೂ ದುಃಖನೇ ಇರಲಿ ನಮಗೆ ಅಂತ ಕೇಳಿಕೊಂಡು, ಈ ಧೈರ್ಯ ಈ ಮನಸ್ಸು ಯಾರು ಮಾಡ್ತಾರೆ? ದೇವರ ಮೇಲೆ ಅತಿಯಾದ ಯಾರಿಗೆ ವಿಶ್ವಾಸವಿರ್ತದೋ ಅವರಷ್ಟೇ ಮಾಡ್ತಾರೆ. ನಾವು ಕೇಳಿಲ್ಲ ಅಂದ್ರೆ ನಮಗೆ ಇನ್ನಷ್ಟು ವಿಶ್ವಾಸ ಬಂದಿಲ್ಲ ಅಂತ ಅರ್ಥ. ದುಃಖವಾದಾಗಲೂ ಅಷ್ಟೇ ಸಂತೋಷದಿಂದ ಅದನ್ನು ಆದರ ಗೌರವದಿಂದ ನಾವು ಅದನ್ನ ಸೇವಿಸಬೇಕು. ಸರ್ವತ್ರ ಜಂತೋ ವ್ಯವಸಾಯ ವೃತ್ತಿ ಜಿಜ್ಞಾಸವ ತಪಸ ಇಹ ಅನುವೃತ್ಯ ಅಂತ ಅನೇಕ ತತ್ವಗಳನ್ನು ಭಗವಂತ ಉಪದೇಶ ಮಾಡಿದ್ದಾನೆ. ದೇಹ ಗೇಹ ಆತ್ಮ ಬುದ್ಧೇಹೇ ಅಹಂ ಅಭಿಮಾನ ಸ್ವಾತಂತ್ರ್ಯ ಅಭಿಮಾನ, ನಂದು ಅಂತ ಅಲ್ಲದೆ ಇದ್ದ. ಈಗ ಸ್ವಾಮಿ ಸ್ವಲ್ಪ ನಿಮ್ಮ ಮನಿ ಕೀಲಿ ಕೊಡ್ರಿ ಅಂತಂದ. ಯಾಕೋ ಕೊಡ್ರಿ ಹೇಳ್ತೀನಿ ನಾನು. ಕೀಲಿ ತಗೊಂಡ ಸ್ವಲ್ಪ ಒಳಗೆ ಬಂದ, ನಿಮ್ ಲಾಕರ್ ಕೀಲಿ ಕೊಡು ಅಂತ ಹೇಳಿ. ಯಾಕರಿ ಕೊಡ್ರಿ ನೀವು ಹೇಳ್ತೇನೆ ಅಂತ ಲಾಕರ್ ಕೀಲಿ ತಗೊಂಡ. ಅಲ್ಲಿಂದ 10,000 ರೂಪಾಯಿ ತಗೊಂಡು ಅಡಿಕೆ ಮತ್ತು ಒಂದು 2 ವೀಳ್ಯದೆಲೆ ತಗೊಂಡು ಸ್ವಾಮೀಜಿ ಕೃಷ್ಣಾರ್ಪಣಿಸ್ತು, ನಿಮ್ಮ ರಕ್ಷಣೆ ಕೊಟ್ಟಿದೆ. ತಲೆ ಸರಿ ಇದೆಯಲ್ಲೋ ನಿಂದು, ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳ್ತೇವೋ ಇಲ್ಲ? ನಮ್ಮದೇ ಆದ ಹಣವನ್ನ ನನಗೆ ದಕ್ಷಿಣೆ ಕೊಟ್ರೆ ಅಂದ್ರೆ ಹಾಗಿದೆ ನಮ್ಮ ಅವಸ್ಥೆ. ಮನಿ ದೇವರದು, ನೀರು ದೇವರದು, ಹೂ ದೇವರದು, ಪ್ರತಿಮಾಗಳು ದೇವರದು, ಭೂಮಿ ದೇವರದು. ಯಾವುದು ದೇವರದಿಲ್ಲ? ಎಲ್ಲವೂ ದೇವರದಿದೆ. ಅದನ್ನ ಭೋಗ ಮಾಡ್ಲಿಕ್ಕೆ ನಮಗೆ ಕೊಟ್ಟಿದ್ದಾನೆ. ಅದನ್ನ ಅರ್ಪಣ ಮಾಡಬೇಕಾದಾಗ ನಾವು ಶರಣಾಗತರಾಗಿ, ಇದು ನೀನು ಕೊಟ್ಟಿದ್ದು, ತವ ದಾಸೋಹಂ ಮಮ ಸ್ವಾಮಿ ನಾಹಂ ಸ್ವತಂತ್ರ ತವ ದಾಸೋಹಂ ತ್ವದಧೀನೋಹಂ ಅಂತ ನಾವು ಅನುಸಂಧಾನದಿಂದ ನಾವು ದೇವರಿಗೆ ಸಮರ್ಪಣೆ ಮಾಡಿದರೆ, ದೇವರ ಅಷ್ಟು ಸಂತೋಷ ಜಗತ್ತಿನಲ್ಲಿ ಯಾರು ಪಡ್ತಾರೋ ಗೊತ್ತಿಲ್ಲ. ದೇವರ ಅಷ್ಟು ಸಂತೋಷದಿಂದ ಅವನಿಗೆ ಸಂತೋಷ ಇಲ್ಲ. ಏಕಪ್ರಕಾರ, ಶಾಶ್ವತ ಏಕಪ್ರಕಾರ ಭಗವಂತ. ಆದರೂ ವ್ಯಾವಹಾರಿಕವಾಗಿ ಹೇಳ್ತೇನೆ, ದೇವರ ಅಷ್ಟು ಸಂತೋಷ ಪಡ್ತಾನೆ. ಅಷ್ಟು ನಮ್ಮನ್ನ ಕಾಳಜಿ ವಹಿಸಿ ನಾನು ಕೂಸಿದು ಅಂತ ನಮಗೆ ಬಾಲಕರಂತೆ ನೋಡಿಕೊಳ್ತಾನೆ. ಅದನ್ನು ಮಾಡೋದಿಲ್ಲ ನಾವು. ಏನಿದೆ ಇದರಲ್ಲಿ ಕಷ್ಟ? ಮನೆ ಕಟ್ಲಿಕ್ಕೆ ಕಷ್ಟ ಇದೆ, ಅಡಿಗೆ ಮಾಡ್ಲಿಕ್ಕೆ ಕಷ್ಟ ಇದೆ, ದುಡಿಲಿಕ್ಕೆ ಕಷ್ಟ ಇದೆ. ಅನುಸಂಧಾನಕ್ಕೆ ಏನೂ ಕಷ್ಟ ಇಲ್ಲ. ದೇವರು ನೀ ಕೊಟ್ಟಿದ್ದು ಸ್ವಾಮಿ, ನಾನಿನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ, ನಂದೇನೂ ಇಲ್ಲ ಅಂತನೋ ಭಾವನೆ, ಇಷ್ಟ ಅನುಸಂಧಾನ ನಾವು ಮಾಡೋದಿಲ್ಲ ಅಂದ್ರೆ ದೇವರಂತಾನೆ ಕಷ್ಟ ಇಲ್ಲದೆ ಇದ್ದದ್ದನ್ನು ನೀನು ಏನು ಮಾಡೋದಿಲ್ಲ ಅಂದ್ಮೇಲೆ ನಿನಗೆ ನಾನು ಯಾಕೆ ಕಷ್ಟ ಕೊಡಬಾರ್ದಪ್ಪ? ಯಾಕೆ ನಿನಗೆ ಹಿಡದಲ್ಲಿ ಹಿಡಿಬಾರದು ನಾನು? ಹಾಗಾಗಿ ಅಧ್ಯಾತ್ಮ ಯೋಗೇನ ವಿವಿಕ್ತ ಸೇವೆಯ ಪ್ರಾಣೇಂದ್ರಿಯಾತ್ಮಜಾಭಿ ಜಗೇನ ಸಮ್ಯಕ್ ಸಚ್ಛದ್ದಯ ಬ್ರಹ್ಮಚರ್ಯೇನ ಶಶ್ವತ್ ಸಂಪ್ರದಾಯೇನ ಜಗೇನ ವಾಚ. ಕೊನೆಗೆ ಪರಮಾತ್ಮ ಹೇಳ್ತಾನೆ, ನೋಡಪ್ಪ, ಎಲ್ಲ ಜೀವರಾಶಿಗಳ ಮೇಲೆ ನೀವು ರಾಜರು. ಎಲ್ಲ ಜೀವರಾಶಿಗಳ ಮೇಲೆ ಏಕಪ್ರಕಾರವಾಗಿ ನೋಡಬಹುದು. ಒಬ್ಬರಿಗೆ ಬಹಳ ನೋಡಿಕೊಂಡೆ, ಇನ್ನೊಬ್ಬರಿಗೆ ಏನೂ ನೋಡಿಕೊಳ್ಳಿಲ್ಲ, ಒಬ್ಬರಿಗೆ ಕಷ್ಟ ಕೊಟ್ಟೆ, ಒಬ್ಬರು ಸುಖ ಕೊಟ್ಟೆ, ಹಾಗೆಲ್ಲ ಮಾಡ್ತಕ್ಕಂಥದ್ದು. ಅದರಲ್ಲಿಯೂ ನೀವು ತಾರತಮ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ರಾಜರಾದವರು, ದೊಡ್ಡ ಪೀಠದ ಮೇಲೆ ಕೂತವರು, ಯಾರಿಗೇನು ಗೌರವ ಕೊಡಬೇಕು, ಏನು ಮರ್ಯಾದೆ ಕೊಡಬೇಕು. ನಮ್ಮ ಗುರುಗಳು ಒಂದು ಮಾತು ಹೇಳ್ತಾ ಇದ್ರು, ನೀವು ತಂದೆ ತಾಯಿಗಳಿದ್ದೀರಲ್ಲ, ನಿಮ್ಮ ಮಕ್ಕಳು ನಿಮಗೆ ದಿವಸ ನಮಸ್ಕಾರ ಮಾಡ್ತಾರ? ಮಾಡೋದಿಲ್ಲ ಸ್ವಾಮಿ. ಏನು ಹೇಳ್ಬೇಕು ಅವರಿಗೆ? ನೀವು ಬಾಯಿ ಇಲ್ಲ ಹೇಳಲಿಕ್ಕೆ, ಹೇಳ್ರಿ ಅಂತ ಹೇಳಿ ಬಂದವರಿಗೆ ಹೇಳ್ರಿ ಮುಂಜಾನದ ಮೇಲೆ. ಅವ್ರು ಒಂದೇ ದಿವಸ ಮಾಡೋದಿಲ್ಲ. ಏನು, ದೇವ್ರಿಗೆ ನಮಸ್ಕಾರ ಮಾಡು, ನನಗೆ ನಮಸ್ಕಾರ ಮಾಡು, ಅಪ್ಪಗೆ ನಮಸ್ಕಾರ ಮಾಡು ಅಂತ ಅವ್ರಿಗೆ ಹೇಳಿ ಹೇಳಿ ನಮಸ್ಕಾರ ಮಾಡಿಸ್ಕೊಳ್ಬೇಕಂತ. ನಮಗೆ ಏನು ತಪ್ಪಿಲ್ಲ, ಅಧಿಕಾರ ಇದೆ, ನಮಗೆ ಸಂಸ್ಕಾರ ಬರ್ತದೆ. ಒಂದೇ ದಿವಸ ಯಾಕೆ ಮಾಡ? ಇವತ್ತೇನು ಹೊಸದ ಹೇಳಿಕಂತೀರಿ? ನಿನ್ನ ಪ್ರವಚನದ ಹೇಳಿದ್ರು, ಅದಕ್ಕೆ ಹೇಳಿಗಿದ್ದೀವಿ ಮಾಡು. ಒಂದೇ ದಿವಸ ಬಿಡ್ತಾನೆ ಅವನು. 2ನೇ ದಿವಸ ಹೇಳ್ರಿ, ನೀವು ನಾಚಿಕೊಳ್ಳುವ ಕಾರಣ ಇಲ್ಲ, ಅಂಜುವ ಕಾರಣ ಇಲ್ಲ. ಈಗ ಬಹಳ ಅಂಜುವ ಪ್ರಸಂಗ ಕಾಲ ನಡೀತಾ ಇದೆ. ದೊಡ್ಡವರಾದ್ರು ಅಂತಂದ್ರೆ ಮುಗಿದೋದು, ನಾವೇ ಮಕ್ಕಳಾಗಿ ಬಿಡ್ತೇವೆ, ಮಕ್ಕಳೇ ಅಪ್ಪ ಅಮ್ಮ ಆಗಿಬಿಡ್ತಾರೆ. ಏನೂ ಅಗತ್ಯವಿಲ್ಲ. ಸಣ್ಣ ಧ್ವನಿಯಿಂದಲೇನೆ ಏನು ಹೇಳಿದ್ರೆ ಅವರಿಗೆ ಅಸಮಾಧಾನ ಆಗೋದಿಲ್ಲೋ ಆ ರೀತಿಯಿಂದ ಹೇಳಿ, ಮಾಡಪ್ಪ, ದೊಡ್ಡವರಿಗೆ ನಮಸ್ಕಾರ ಮಾಡು. ಪರೀಕ್ಷೆಗೆ ಹೋಗ್ಬೇಕಾದಾಗ ಅಷ್ಟೇ ಅಲ್ಲ, ಎಲ್ಲಾ ಕಾಲಕ್ಕೂ ಮಾಡಬೇಕು, ಪ್ರತಿನಿತ್ಯ ಮಾಡಬೇಕು ಅಂತ ಹೇಳಿ ಹೇಳಿ ನಮಸ್ಕಾರವನ್ನು ಮಾಡಿಸ್ಕೊಳ್ಬೇಕಂತ. ಅದರಿಂದ ಅವರಿಗೇನೆ ಹಿತವಾಗುವುದಿರ್ತದೆ. ಯಾಕೆ ಮಾತು ಹೇಳಲಿಕ್ಕೆ ಬಂದೆ ನಾನು ಅಂತಂದ್ರೆ,
ಯಾವ ತಂದೆ ತಂದೆಯಾಗಿ ಮಾಡುವ ಕರ್ತವ್ಯ ಕರ್ಮಗಳನ್ನು ತಾನು ಮಾಡಲಿಲ್ಲ ಅಂತಂದ್ರೆ ಆ ಮಗನಿಗೆ ಸರಿಯಾದ ತಂದೆ ಅಂತ ಆಗುದಿಲ್ಲ ಅವನ ಜೀವನದಲ್ಲಿ. ಗುರುರ್ನ ಸಸ್ಯಾತ್ ಸ್ವಜನೋನ ಸಸ್ಯಾತ್ ಪಿತಾನ ಸಸ್ಯಾತ್ ಸಜನನೀನ ಸಾಸ್ಯಾತ್. ಯಾಕೆ ಅವರು ಆಮೇಲೆ ಹೇಳ್ತಾನೆ ಅವನು, ನೀನು ಹೇಳಬೇಕಾಗಿತ್ತು, ನನಗೆ ಹೇಳಲೇ ಇಲ್ಲ ಕೊನಿತನ, ನನಗೆ ತಿಳುವಳಿಕೆ ಬಂದಾದ ಮೇಲೂ ನೀವು ಹೇಳಿಲ್ಲ, ನಾವು ಈ ಮಾತು ಅನ್ಸ್ಕೋಬಾರ್ದಲ್ಲ ಅವನ ಹತ್ರ. ನೀವು ಹೇಳಲೇ ಇಲ್ಲ, ನಾನು ಮಾಡ್ಲಿಲ್ಲ, ಹೇಳಿದ್ರೆ ಮಾಡ್ತಾ ಇದ್ದೆ. ಅವ್ರು ಒಳ್ಳೆ ಸಂಸ್ಕಾರವಂತರು ಹಾಗೆ ಹೀಗೆ ಅಂತ ಹೇಳಿ ನಮ್ಮನ್ನು ಬೈತೀರಿ, ನೀವು ಯಾಕೆ ನನ್ನ ಸಂಸ್ಕಾರ ಕೊಡ್ಲಿಲ್ಲ ಅಂತ ನಮಗೆ ಕೇಳ್ತಾರೆ ಅವರು. ಗುರು ಆದವನು ಶಿಷ್ಯನಿಗೆ ಉಪದೇಶ ಮಾಡಬೇಕಾದದ್ದನ್ನು ಮಾಡ್ಲಿಲ್ಲ ಅಂದ್ರೆ ಅವನು ಅವನ ಪಾಲಿಗೆ ಇವನು ಗುರು ಅಂತ ಆಗ್ತಾನ? ಆಗುದಿಲ್ಲ. ಯಾವಾಗ ಬಡಿಬೇಕು, ಯಾವಾಗ ಥಳಿಸ್ಬೇಕು, ಯಾವಾಗ ಅವನಿಗೆ ಸಾಮಭೇದ ದಂಡಗಳನ್ನು ಮಾಡಬೇಕು, ಗುರು ಆದವನು ಮಾಡ್ಲಿಕ್ಕೆ ಬೇಕು. ಅವನು ಅವನು ತಪ್ಪು ತಿಳ್ಕೊಳ್ತಾನೆ, ಬಿಟ್ಟು ಹೋಗ್ತಾನೆ. ಅರೆ ಬಿಟ್ಟು ಹೋದ್ರೆ ಹೋಗ್ಲಿ, ನೀನಿದ್ದು ಕೆಡಿಸ್ಬೇಡ ಅವನನ್ನ. ಬೇರೆ ಕಡೆ ಹೋಗಿ ಏನಾದ್ರೆ ಆಗ್ತಾನೆ, ನಿನ್ನ ಹೆಸರು ಕೆಟ್ಟು ಹೋಗ್ತದಿಲ್ಲ. ನೀನು ಸರಿಯಾಗಿ ಅವನನ್ನು ನೋಡ್ಕೊಳ್ಳಿಲ್ಲ, ಹಾಗಾಗಿ ನಿಮ್ಮಿಂದೇ ಅವನು ಹಾಳಾದ ಅಂತ ಅವರು ತಂದೆ ತಾಯಿ ನಿಮಗೆ ಬೈತಾರೆ. ನೀನ್ ಮಾಡಬೇಕಾದದ್ದನ್ನು ಮಾಡು, ಆಗ್ಲಿಲ್ಲ ಅಂದ್ರೆ ಹೋಗ್ತಾನೆ ಅವನು, ಹೋಗ್ಲಿ, ಅವನದೇನು ಹಣೆ ಬಾರದೆ ಆಗ್ತದೆ ಅಂತ ಹೇಳಿ ನೀವು ಕರ್ತವ್ಯ ಕರ್ಮದಲ್ಲಿ ಚ್ಯುತರಾಗಬಾರದು. ಹಾಗಾಗಿ ಶಾಸ್ತ್ರ ಹೇಳ್ತದೆ, ಗುರುನ ಸಸ್ಯಾತ್ ಸ್ವಜನೋನ ಸಸ್ಯಾತ್ ಪಿತಾನ ಸಸ್ಯಾತ್ ಸ ಜನನೀನ ಸಾಸ್ಯಾತ್ ದೇವಂನ ತತ್ಸ್ಯಾತ್ ನೃಪತಿಶ್ಚ ರಾಜ. ಪಾಪ, ಜನರಿಗೆ ಹೀಗೆ ಮಾಡೋದ್ರಿಂದ ಒಳ್ಳೇದಾಗ್ತದೆ, ಆದ್ರೆ ಸ್ವಲ್ಪ ಕಷ್ಟ ಇದೆ ಅಂತ ಆ ಕಷ್ಟವನ್ನು ಲೆಕ್ಕ ಮಾಡದೇನೆ ಒಳ್ಳೇದಾಗುವುದನ್ನು ವಿಚಾರ ಮಾಡಿದ್ರೆ, ಈಗ ರೋಡ್ಗಳನ್ನು ಮಾಡ್ತಿರ್ತಾರೆ, ಸರ್ಕಾರ ರೋಡ್ ಮಾಡ್ತಿರ್ತಾರೆ. ಆಗ ಆ ರೋಡ್ ಹಾಳಾಗಿದೆ ಅಂತ ಹೇಳಿ ತಾನು ಪ್ರಯತ್ನ ಪಟ್ಟು ಅದನ್ನ ಒಳ್ಳೆ ರೀತಿಯಿಂದ ಮಾಡ್ತಿರ್ತಾನೆ. ಯಾರು ಜನ ಇದ್ದಾರೆ, ಓಡಾಡೋರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಆ ರೋಡ್ ಕೊನೆಯನ್ನು ಮಾಡಲಿಲ್ಲ ಅಂತಂದ್ರೆ ಮುಂದೆ ಮಾಡಿದ ಮೇಲೆ ಎಷ್ಟು ದಿನ, ಎಷ್ಟು ವರ್ಷ ಅದರ ಮೇಲೆ ಆರಾಮಾಗಿ ಓಡಾಡಬಹುದು? ಅಷ್ಟು ಕಷ್ಟ ಆಗ್ಲಿಕ್ಕೆ ಬೇಕು. ಅನಿವಾರ್ಯ ಕಷ್ಟಗಳನ್ನ ಜೀವ ಸಹನ ಮಾಡ್ಕೊಳ್ಳಿಕ್ಕೆ ಬೇಕು. ಮನಿ ಮಾಡ್ತಾ ಇದ್ದಾನೆ, ನೀರು ಮಣ್ಣು ಬಿಸಿಲು ಅದೆಲ್ಲ ಕೆಲಸದವ್ರು ಓಡಾಡೋದು ಬಹಳ ತ್ರಾಸ ಆಗ್ತದೆ ಅಂತ ಹೇಳಿ ಮನಿ ಕಟ್ಟೋದು ಬಿಟ್ರೆ ಯಾವಾಗ ಮನಿ ಆಗ್ಬೇಕು? ಹಾಗಾದ್ರೆ ಅಷ್ಟು ಸಹನೆ ಮಾಡ್ಕೋಬೇಕು, 6 ತಿಂಗಳು 1 ವರ್ಷ. ಮನುಷ್ಯ ಸುಖವಾಗಿ ಮುಂದೆ ಎಷ್ಟು ದಿನ ಇರ್ತಾನೆ, ಎಷ್ಟು ವರ್ಷ ಇರ್ತಾನೆ, ಇದನ್ನ ದೀರ್ಘದಲ್ಲಿ ವಿಚಾರ ಮಾಡಿ ಸ್ವಲ್ಪ ಆಗುವ ಹೋಗುಗಳ ಕಷ್ಟಗಳನ್ನ ತಾನು ಲೆಕ್ಕಿಸಬಾರದು ಅಂತ ಹೇಳ್ತದೆ ಶಾಸ್ತ್ರ. ಹಾಗಾಗಿ ಆಯಾ ಕಾಲಕ್ಕೆ ತಾನು ಮಾಡಬೇಕಾದ, ಹೇಳಿಸಿಕೊಂಡು ಮಾಡುವ ಅಥವಾ ಹೇಳಬೇಕಾದದ್ದನ್ನ ಹೇಳಲಿಲ್ಲ ಅಂತ ಆದ್ರೆ ನಮ್ಮ ಜವಾಬ್ದಾರಿ, ನಾವೇ ಅವರನ್ನ ಹಾಳು ಮಾಡಿದಂತೆ ಆಗ್ತದೆ. ಹಾಗಾಗಿ ನಾವು ಮೋಕ್ಷಕ್ಕೆ ಹೋಗಬೇಕಾದ ಮಾರ್ಗವನ್ನ ಆರಿಸಿದ್ದೇವೆ ಅಂತಂದ ಮೇಲೆ ಅದಕ್ಕೆ ಬೇಕಾದ ಸಾಧನೆಯನ್ನ ನಮ್ಮ ಜನಕ್ಕೆ, ಮಕ್ಕಳಿಗೆ, ಶಿಷ್ಯರಿಗೆ ಯಾವ ಹಂತದಲ್ಲಿ ನಾವಿರ್ತೇವೋ ಅವರವರು ಅದನ್ನು ತಿಳಿಸಿಕೊಡ್ಲಿಕ್ಕೇ ಬೇಕು. ಉದಾಸೀನ ಮಾಡುವಂತಿಲ್ಲ, ಗಾಬರಿ ಆಗುವಂತೆ ಇಲ್ಲ, ಅಥವಾ ಬಿಡುವಂತೆ ಇಲ್ಲ, ಅದನ್ನು ಹೇಳಲಿಕ್ಕೆ ಬೇಕು. ನೋಡಪ್ಪ, ಹಾಗಾಗಿ ನೀನು ತಾರತಮ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊ. ತಂದೆ ತಾಯಿ, ಗುರುಗಳು, ಹಿರಿಯರು, ಪ್ರಜೆಗಳು, ಪ್ರಾಣಿಗಳು ಯಾರ್ಯಾರು ಏನೇನಂತಿದ್ದಾರೋ ಅವರನ್ನು ಸರಿಯಾಗಿ ನೀನು ಅರ್ಥ ಮಾಡಿಕೊ. ಅರ್ಥ ಮಾಡಿಕೊಂಡು ನೀನು ಹೇಳು. ಆದರೆ ಒಂದು ಮಾತ್ರ ನಿನಗೆ ಹೇಳ್ತೇನೆ, ಬಹಳ ಹುಷಾರದಿಂದ ಈ ಕೆಲಸ ಮಾಡ್ಬೇಕು. ನೀನು ಮೈ ಮೇಲೆ ಎಚ್ಚರ ಇರ್ಬೇಕು ನಿನಗೆ ಅಂತ ಎಲ್ಲ 100 ಮಂದಿ ತಮ್ಮ ಮಕ್ಕಳಿಗೆ ಕುಡಿಸಿಕೊಂಡು ಉಪದೇಶ ಮಾಡ್ತಾ ಇದ್ದಾನೆ. ಏನು? ನ ಬ್ರಾಹ್ಮಣೈರ್ ಸ್ತುಲಗೆ ಭೂತಮನ್ಯತ್ ಪಶ್ಯಾಮಿ ವಿಪ್ರಾಕ್ಯಮತಃ ಪರಂನು ಯಸ್ವಿನ್ರಭಿ ಪ್ರಹೂತಂ ಶ್ರದ್ಧೆಯ ಆಹ ಅಷ್ಟಾಮಿ ಕಾಮಂ ನ ತಥಾ ಅಗ್ನಿಹೋತ್ರೇ. ಒಂದು ಮಾತ್ರ ನನಗೆ ಹೇಳ್ತೇನೆ, ನೀನು ಶ್ರೀಮಂತ ಇದ್ದಿ, ಅಧಿಕಾರದಲ್ಲಿ ಇದ್ದಿ, ಕೀರ್ತಿಶಾಲಿಯಾಗಿದ್ದಿ ಅಂತ ಹೇಳಿ ದರಿದ್ರರಾದ, ಏನೂ ಇಲ್ಲ ಅಂತ ಹೇಳಿ ಬ್ರಾಹ್ಮಣರನ್ನ ಮಾತ್ರ ಎಂದು ಅವಹೇಳನೆ ಮಾಡಬೇಡ, ಅವಮಾನ ಮಾಡಬೇಡ, ಅವರ ಮಾತನ್ನ ತಿರಸ್ಕಾರ ಮಾಡಬೇಡ. ಮಾಡಿದಿ ಅಂತ ಆದ್ರೆ ನೀ ಯಾವ ಸ್ಥಾನದಲ್ಲಿ ಇದ್ದಿ, ಯಾವ ಮರ್ಯಾದೆಯನ್ನು ಹೊಂದಿದ್ದಿ ಎಲ್ಲ ಕಳೆದುಕೊಂಡು ಬಿಡುತ್ತಿ. ಯಾಕೆ ಅಂದ್ರೆ ಬ್ರಾಹ್ಮಣೈಹಿ ತುಲಗೆ ಭೂತಮನ್ಯತ, ಭೂಮಿಯಲ್ಲಿ ಬ್ರಾಹ್ಮಣರ ಸಮಾನರಾದವರು ಜಗತ್ತಿನಲ್ಲಿ ಎಲ್ಲೂ ಸಿಗುವುದಿಲ್ಲ. ಪಶ್ಯಾಮಿ ವಿಪ್ರಾತ್ ಕಿಮತಃ ಪರಂನು. ಹಾಗಾಗಿ ಆ ಬ್ರಾಹ್ಮಣರನ್ನ ಸಂತೋಷಪಡಿಸಿ, ಭೂಸುರರು ದೇವತೆಗಳು, ಆ ಬ್ರಾಹ್ಮಣರನ್ನ ಸಂತೋಷಪಡಿಸಿ. ನನಗೆ ಅಗ್ನಿಹೋತ್ರ ಮಾಡಿದರೆ ಸಂತೋಷ ಇಲ್ಲ, ದೇವರು ಹೇಳ್ತಾನೆ.
ಅಗ್ನಿಹೋತ್ರಗಳನ್ನ ಮಾಡಿದರೆ ನನಗೆ ಸಂತೋಷವಿಲ್ಲ, ಅಗ್ನಿಯಲ್ಲಿ ಆಹುತಿಯನ್ನ ಹಾಕಿದ್ರೆ ನಾನು ಸಂತೋಷ ಪಡ್ತೇನಂತಲ್ಲ, ಪ್ರತಿನಿತ್ಯ ಮಾಡಬೇಕು ಅಗ್ನಿಹೋತ್ರಗಳನ್ನ. ನೀನು ಒಂದ್ ದಿವ್ಸ ಬಿಟ್ಟರೆ ನಡೀತದೆ, ಬ್ರಾಹ್ಮಣನಿಗೆ ಊಟಕ್ಕೆ ಹಾಕೋದು ಮಾತ್ರ ಬಿಡಬೇಡ. ಅವನು ಸಂತೋಷ ಪಟ್ಟು ಹೊಟ್ಟೆ ತುಂಬಿ ಸಂತೋಷ ಪಟ್ಟ ಅಂತಂದ್ರೆ ನಾನು ಸಂತೋಷ ಪಡ್ತೇನೆ. ಅಗ್ನಿ ಜಡವಾದ ಪದಾರ್ಥ, ಅದರಲ್ಲಿ ಆಹುತಿಯನ್ನ ಹಾಕುದು ಬಿಡು, ತಾರತಮ್ಯನೇ ಗೊತ್ತಿರುವುದಿಲ್ಲ. ಬ್ರಾಹ್ಮಣ ಬಂದಿರ್ತಾರೆ, ಕಾಯ್ತಾ ಇರ್ತಾರೆ, ಈ ಕಡೆ ಪೂಜೆ ನಡೀತಿರ್ತದೆ, ಅದು ನಡೀತಿರ್ತದೆ, ಇದು ನಡೀತಿರ್ತದೆ, ಕೂತಿರ್ತಾರೆ ಪಾಪ, ಹಾಗೆ ಹಸುದು ಸುಣ್ಣಾಗ್ತಾರೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ತಿಳಿದುಕೊಂಡು ಕೇಳಿಕೊಂಡು ಮಾಡ್ಕೋಬೇಕು. ನಮಗೆ ಗೊತ್ತೇ ಆಗುದಿಲ್ಲ. ಈ ಒಂದು ಸಣ್ಣ ಸಣ್ಣ ಕಾರಣಕ್ಕೆ ನೀವು 6ನೇ ಸ್ಕಂದದಲ್ಲಿ ಕೇಳ್ತೀರಿ, ಗಜೇಂದ್ರ ಮತ್ತು ಆ ಮೊಸಳಿ, ಆ ಕಥೆಗಳು ಬರೋದು ಅದಕ್ಕಾಗೇನೆ. ಸುದ್ಯುಮ್ನ ಅಂತ ಅವನ ಹೆಸರು, ನೀವೆಲ್ಲ ಕೇಳೋರಿದ್ದೀರಿ. ಮುಂದೆ ಗುರುಗಳು ಬಂದು ಗುರುಗಳು ಬಂದಿದ್ದಕ್ಕೆ ಎದ್ದು ನಮಸ್ಕಾರ, ಅವರಿಗೆ ಮರ್ಯಾದೆ ಸಲ್ಲಿಸಲಿಲ್ಲ. ಅವ ಏನು ಲೆತ್ತ ಹಾರ್ಕೊಂಡು ಕೂತಿದ್ದಿಲ್ಲ, ಸುರಾಪಾನ ಮಾಡ್ತಾ ಕೂತಿದ್ದಿಲ್ಲ, ದೇವರ ಪೂಜಾ ಮಾಡ್ತಾ ಇದ್ದ. ದೇವರ ಪೂಜಾ ಮಾಡುವ ಸಮಯದಲ್ಲಿಯೂ ಗುರುಗಳು ಬಂದಿದ್ದಕ್ಕೆ ಅವರಿಗೆ ಕೊಡಬೇಕಾದ ಗೌರವವನ್ನು ಸಲ್ಲಿಸದೇ ಇರುವುದಕ್ಕೆ ಶಾಪ ಸಿಕ್ಕು ಗಜೇಂದ್ರನಾಗಿ ಬಿದ್ದಿದ್ದವು. ಅಂದ್ರೆ ಗುರುಗಳಿಗಿಂತ ದೇವರಿಗಿಂತ ದೊಡ್ಡ ಸ್ಥಾನ ಗುರುಗಳಿಗೆ ದೇವರೇ ಕೊಟ್ಟಿದ್ದಾನೆ. ಯಾಕಂದ್ರೆ ದೇವರನ್ನು ತಿಳಿಸಿಕೊಟ್ಟವರೇ ಗುರುಗಳು, ಬ್ರಾಹ್ಮಣರು, ಉಪದೇಶ ಮಾಡೋರು. ಹಾಗಾಗಿ ಅಂದ್ರೆ ದೇವರಿಗಿಂತ ಮೇಲೆ ಹೋಗಿ ಕೂಡಿಸ್ಬೇಕಂತಲ್ಲ, ಆ ಪ್ರಸಂಗಕ್ಕೆ ಬಂದಾಗ ನಾವು ತಿಳಿದುಕೊಂಡು ಸರಿಯಾಗಿ ವ್ಯವಹಾರವನ್ನು ಮಾಡಬೇಕು. ಹಾಗಾಗಿ ಬ್ರಾಹ್ಮಣರಿಗೆ ನೀನು ಹೊಟ್ಟೆಯನ್ನು ತುಂಬಿಸು. ಎಲ್ಲದಕ್ಕಿಂತ ಶ್ರೇಷ್ಠವಾದ ವ್ಯಕ್ತಿ, ತಾರತಮ್ಯವನ್ನು ಹೇಳ್ತಾ ಇದ್ದೇನಲ್ಲ ನಿನಗೆ, ಎಲ್ಲದಕ್ಕಿಂತ ಶ್ರೇಷ್ಠವಾದ ವ್ಯಕ್ತಿ ಆ ಬ್ರಾಹ್ಮಣ. ಆ ಬ್ರಾಹ್ಮಣರಲ್ಲಿಯೂ ತಾರತಮ್ಯ ಇದೆ. ಏನನ್ನು ಎಂದು ಯಾರಿಂದಲೂ ಏನೂ ಅಪೇಕ್ಷಾ ಪಡದೇ ಇದ್ದ ಬ್ರಾಹ್ಮಣ ಏನಿದ್ದಾನಲ್ಲ, ಅವನು ಸರ್ವೋತ್ತಮ. ಶಾಸ್ತ್ರ ಹೇಳ್ತದೆ, ಮತ್ತೋಪಿ ಅನಂತಾತ್ ಪರತಃ ಪರಸ್ಮಾತ್ ಸ್ವರ್ಗಾತ್ ಅಪರ್ವರ್ಗ ಅಧಿಪತೇನ ಕಿಂಚಿತ ಕೇಶಾಂ ಕಿಮುಸ್ಯಾನ್ ಇತರೇಣ ಕೇಶಾಂ ಅಕಿಂಚನಾನಾಂ ಮಯಿ ಭಕ್ತಿ ಭಾಜಾ. ಯಾವುದನ್ನು ಅಪೇಕ್ಷೆ ಪಡುವುದಿಲ್ಲ, ದೇವರನ್ನೇ ಅಪೇಕ್ಷಾ ಪಡ್ತಾರೆ ಹೊರತು ದೇವರಿಗಾಗಿ ಸ್ವರ್ಗ ಮೋಕ್ಷಗಳನ್ನು ಅಪೇಕ್ಷಾ ಪಡದೇ ಇದ್ದ ವ್ಯಕ್ತಿಗಳಿದ್ದಾರೆ, ಏಕಾಂತ ಭಕ್ತರು. ನಿಮಗೇನ್ ಬೇಕ್ರಿ? ನಿಮಗೇನೋ ಬೇಡ. ಮತ್ತೆ ಯಾಕೆ ಮಾಡ್ತಾರೆ? ದೇವರ ಸಲುವಾಗಿ ಮಾಡ್ತಾರೆ. ವಿಷ್ಣು ಪ್ರೇರಣೆ, ವಿಷ್ಣು ಪ್ರೀತ್ಯರ್ಥ. ನಾಳೆ ಕಾರ್ಯಕ್ರಮ ಇದೆ, ಸೇವಾ ಮಾಡಿಸಿದ್ದೇವೆ, ಯಾಕೆ ಮಾಡಿಸ್ತಾ ಇದ್ದೀರಿ? ಎಲ್ಲರೂ ಮಾಡಿಸಿ ನಾನು ಮಾಡಿಸ್ತೀನಿ ಅನ್ಬೇಕಾ? ಏನಂತಾರೆ ಹಾಗಾದ್ರೆ? ಇಲ್ಲ, ದೇವರ ಸಂತೋಷ ಪಡ್ಬೇಕು, ವಿಷ್ಣು ಪ್ರೇರಣೆ, ವಿಷ್ಣು ಪ್ರೀತ್ಯರ್ಥ ಅಂತ ಅನುಸಂಧಾನ ನಮಗೆ ಬರಬೇಕು. ಎಲ್ಲರೂ ಅವರು ಮಾಡಿದ್ದಾರೆ, ಅವ್ರು 500 ರೂಪಾಯಿ ಮಾಡಿಸ್ತಾರೆ, ನಾನು 1000 ರೂಪಾಯಿ ಮಾಡಿಸ್ತೇನೆ ಅಂದ್ರೆ ನಡೀತದ? ಮಾಡಿಸೋಣ 1000 ರೂಪಾಯಿ ಇತ್ತು, ಆದ್ರೆ ದೇವರ ಸಲುವಾಗಿ ಮಾಡಿಸೋಣ. ನನಗಷ್ಟು ಕೊಟ್ಟಿದ್ದಾನೆ ದೇವರು, ಆ ದೇವರ ಸಲುವಾಗಿಯೇ ದೇವರು ಮಾಡಿಸ್ಕೊಳ್ಳಿ ಅಂತ ಅನುಸಂಧಾನದಿಂದ ನಾವು ಮಾಡಿಸಿಕೊಂಡಾಗ ಅದು ಹಿತವಾಗ್ತದೆ. ಹಾಗಾಗಿ ಯಾವ ಕಾಲಕ್ಕೂ ಏನನ್ನು ಅಪೇಕ್ಷಾ ಪಡದೇ ಇದ್ದ ವ್ಯಕ್ತಿ ಬ್ರಾಹ್ಮಣನಾದವನು ಏನಿದ್ದಾನಲ್ಲ, ಅವನು ನನಗೆ ಅತ್ಯಂತ ಪ್ರೀತಿ ಪಾತ್ರನಾದವನು. ಸರ್ವಾಣಿ ಮದ್ದೃಷ್ಣ್ಯತಯಾ ಭವಶ್ಪಿತ್ ಚಿತ್ರಾಣಿ ಭೂತಾನಿ ಸುತಾದ್ರುವಾಣಿ ಸಂಭಾವಿತಾನಿ ಪದೇ ಪದೇವೋ ವಿವಿಕ್ತ ದೃಷ್ಟಿಸ್ತದುದಾರ್ಹಣಂ ಮೇ. ಇದಕ್ಕಿಂತ ಹೆಚ್ಚು ನನಗೆ ಸಂತೋಷವಾಗುವುದು ಯಾವಾಗ ಗೊತ್ತಾ? ಬ್ರಾಹ್ಮಣರು ಅಂತಂದ್ರೆ ನನಗೆ ಬಹಳ ಪ್ರೀತಿ ಪಾತ್ರರು. ಅದರಲ್ಲಿಯೂ ಏನನ್ನೂ ಅಪೇಕ್ಷಾ ಪಡದೇ ಇದ್ದ ಬ್ರಾಹ್ಮಣ ಇನ್ನ ಹೆಚ್ಚಿಗೆ ನನಗೆ ಸಂತೋಷವನ್ನು ಕೊಡ್ತಾನೆ. ಅದರಲ್ಲಿಯೂ ಒಂದು ಪರಮಾತ್ಮ ಹೆಚ್ಚಿನ ಸ್ಥಾನವನ್ನು ಕೊಟ್ಟು ಅವನು ಸಂತೋಷ. ನನಗೆ ಅವನನ್ನು ನೋಡಿದ್ರೆ ನನಗೆ ಬಹಳ ಸಂತೋಷವಾಗ್ತದೆ. ಅವನು ಏನೇ ಇರಲಿ, ಅವನು ಬ್ರಾಹ್ಮಣನೇ ಆಗ್ಬೇಕಾಗಿಲ್ಲ. ಅವನು ಏನದು ಹೇಳ್ತದೆ? ವಿವಿಕ್ತ ದೃಷ್ಟಿ ತದುದಾಹರಣಂ ಮೇ. ನಾನು ಯಾವಾಗಲೂ ಬ್ರಾಹ್ಮಣನಲ್ಲೇ ಇರ್ತೇನೆ, ಹಾಗಾಗಿ ಬ್ರಾಹ್ಮಣನಿಗೆ ನೀವು ಊಟಕ್ಕೆ ಹಾಕಿದರೆ ಅದು ನನಗೆ ಸಂತೋಷವಾಗ್ತದೆ. ಏನನ್ನೂ ಅಪೇಕ್ಷಾ ಪಡದೇ ಇದ್ದ ಬ್ರಾಹ್ಮಣನಲ್ಲಿ ನಾನು ಸದಾಕಾಲ ಇರ್ತೇನೆ, ಹಾಗಾಗಿ ಅವನಕ್ಕಿಂತ ಇವನಿಗೆ ನೀವು ಆದರ ಮಾಡಿದಾಗ ಇನ್ನೂ ಹೆಚ್ಚು ಸಂತೋಷವಾಗ್ತದೆ. ಅಷ್ಟೇ ಅಲ್ಲ, ಎಲ್ಲಾ ಪ್ರಾಣಿಗಳಲ್ಲಿ, ಚರಾಚರ ಸಮಸ್ತವಾದ ವಸ್ತುವಿನಲ್ಲಿ ನಾನು ಇರ್ತೇನೆ. ನಾನಿದ್ದದ್ದಕ್ಕಾಗೇನೆ ಆ ಪದಾರ್ಥಗಳಲ್ಲಿ ಸತ್ತಾ ಪ್ರತೀತಿ ಪ್ರವೃತ್ತಿಗಳು ಬರುತ್ತದೆ. ಇಲ್ಲದೇ ಇದ್ರೆ ಯಾವ ಪದಾರ್ಥಗಳು ಏನೂ ಆಗುವುದಿಲ್ಲ. ಇದಕ್ಕೊಂದು ಕಥೆ ಹೇಳ್ತೇನೆ ನಿಮಗೆ. ತಲ್ವಕಾರ ಉಪನಿಷತ್ತಿನಲ್ಲಿ ಯಾರು ಉತ್ತಮರು ಅಂತ ಪ್ರಶ್ನೆ ಬಂತು. ಅಗ್ನಿ ಬಂದ, ನಾನು ಉತ್ತಮ, ಇಡೀ ಬ್ರಹ್ಮಾಂಡವನ್ನ ನಾನು ಸುಟ್ಟು ಹಾಕ್ತೇನೆ,
ಗಾಳಿ ಬಂದ ನಾನು ಉತ್ತಮ, ಯಾರು ಬೇಕಾದವರು ಬರಲಿ ಅವ್ರನ್ನ ಹಾರಿಸಿಕೊಂಡು ಹೋಗ್ತೇನೆ ನಾನು. ವರುಣ ಬಂದ, ಯಾರು ಬೇಕಾದವರು ಬರಲಿ ಅವ್ರನ್ನ ಮುಡಿಸಿಕೊಂಡು ಹಾಕ್ತೇನೆ ನಾನು. ದೇವರಂತಾನು ಬರ್ರಿ, ಎಲ್ಲರೂ ಬರ್ರಿ, ಎಲ್ಲರೂ ಬರ್ರಿ ಅಂದಾಗ ದೇವರು ಒಂದು ಹುಲ್ಲು ಕಡ್ಡಿಯನ್ನು ಇಡ್ತಾನೆ. ದೇವರು ಒಂದು ಹುಲ್ಲು ಕಡ್ಡಿ ಅಂದ್ರೆ ಅಕ್ಷರಶಃ ವಾಕ್ಯ ಬಾಯಿಗೆ ಬರ್ತಾ ಇಲ್ಲ, ನೆನಪಿಲ್ಲ. ಹುಲ್ಲು ಕಡ್ಡಿ ಅಂದ್ರೆ ಹುಲ್ಲು ಕಡ್ಡಿಯನ್ನೇ ಇಡ್ತಾನೆ. ಅಗ್ನಿ, ಹುಲ್ಲು ಕಡ್ಡಿಯನ್ನು ಸುಡಪ್ಪ, ನೀನು ಬ್ರಹ್ಮಾಂಡ ಸುಡ್ತೀಯಲ್ಲ, ಈ ಹುಲ್ಲು ಕಡ್ಡಿ ಸುಡು ಸಾಕು, ನೀನು ಉತ್ತಮ ಅಂತ ನಾನು ಭಾವಿಸ್ತೇನೆ. ಎಲ್ಲಾ ಪ್ರಯತ್ನ ಮಾಡ್ತಾನೆ, ಏನು ಮಾಡ್ಲಿಕ್ಕಾಗಲ್ಲ. ಬಿರುಗಾಳಿ ತಗೊಂಡು ಬರ್ತಾನೆ, ವಾಯು, ಪ್ರವಾಹವಾಯು, ಅಳ್ಳಾಡಿಸ್ಲಿಕ್ಕಾಗೋದಿಲ್ಲ ನನ್ನ, ಸುಡೋದು ಮುಂದಿದ್ದು, ಹಾರಿಸೋದು ಇನ್ನೊಂದು. ಅಂದರೆ ಯಾಕೆ ಇದನ್ನು ಹೇಳಲಿಕ್ಕೆ ಬಂದೆ ಅಂದ್ರೆ, ಎಲ್ಲ ಪದಾರ್ಥಗಳಿಗೂ, ಎಲ್ಲಾ ಜೀವರಾಶಿಗಳು, ಚರಾಚರ ಚೇತನಾಚೇತನ ಸಮಸ್ತ ವಸ್ತುಗಳಿಗೂ ಪರಮಾತ್ಮ ಇಂದು ನಿಂತು, ಒಳಗೆ ನಿಂತು ಪ್ರೇರಣೆ ಮಾಡಿದರೆ ಅದಕ್ಕೆ ಸತ್ತ ಪ್ರತೀತಿ ಪ್ರವೃತ್ತಿಗಳಿವೆ. ಲಕ್ಷ್ಮೀದೇವಿ ಮೊದಲು ಮಾಡಿಕೊಂಡು ಈದೃಶಾನಾಂತ ಸಂಖ್ಯಾನಾಂ ಶಿವಾನಾಂ ಬ್ರಹ್ಮಣ ಅಪಿ ರಮಾಯಾಹ ಅಪಿ ಯದ್ವೀಕ್ಷಾ ವಿನಾನ ಚಲಿತಂ ಬಲಂ ನ ಚ ಜ್ಞಾನಾದಯೋ ಭಾವಾಹ ನ ಚಾಸ್ತಿತ್ವಂ ಅನಂತ ಶಕ್ತೇ ಕೃಷ್ಣಸ್ಯ. ಹಾಗಾಗಿ ಇಷ್ಟು ನಮಗೆ ಸ್ವಾತಂತ್ರ್ಯ ಇಲ್ಲ, ಇಷ್ಟು ನಮಗೆ ಅಧಿಕಾರ ಇಲ್ಲ ಅಂದ ಮೇಲೆ ಯಾಕೆ ನಾವು ಸೊಕ್ಕಿಗೆ ಬರಬೇಕು? ಯಾಕೆ ನಮ್ಮದು ಅಂತ ಅನ್ಕೊಳ್ಬೇಕು? ಯಾಕೆ ನಮಗೆ ದೇವರದು ಅಂತ ಭಾವನೆ ಬರಬಾರದು? ಅವಶ್ಯವಾಗಿ ಶಾಸ್ತ್ರ ಕೇಳಿದಾಗ, ಪುರಾಣ ಕೇಳಿದ ಹೊತ್ತು ಆದರೂ ನಮಗೆ ತಲೆಯಲ್ಲಿ ದೇವರ ಆ ಉಪಕಾರ, ದೇವರ ಮಹಿಮಾ, ದೇವರ ಸ್ವಾತಂತ್ರ್ಯ, ದೇವರ ಜಗಜ್ಜನ್ಮಾಧಿಕಾರಣತ್ವ, ದೇವರ ಆ ಸರ್ವೋತ್ತಮತ್ವ ನಮಗೆ ತಲೆಯಲ್ಲಿ ಬರಲಿಲ್ಲ, ಮನಸ್ಸಿಗೆ ಬರಲಿಲ್ಲ, ಮನವರಿಕೆ ಆಗಲಿಲ್ಲ ಅಂತಂದ್ರೆ ಏನ್ ಹೇಳಬೇಕು? ಹಾಗಾಗಿ ಅವಶ್ಯವಾಗಿ ವಿವಿಕ್ತ ದೃಷ್ಟಿ ಬರಬೇಕು. ಸಮಸ್ತ ಚರಾಚರ ಸಮಸ್ತ ಪ್ರಾಣಿಗಳಲ್ಲಿ, ಚೇತನ ಅಚೇತನಗಳಲ್ಲಿ ನಾನಿದ್ದು ರಕ್ಷಣೆ ಮಾಡ್ತೇನೆ, ಪ್ರೇರಣೆ ಕೊಡ್ತೇನೆ ಅಂತ ನಾನು ಬ್ರಾಹ್ಮಣನಲ್ಲಿ ಇರ್ತೇನೆ. ಅಂದ್ರೆ ಬ್ರಾಹ್ಮಣನಲ್ಲಿ ಏನೆಲ್ಲ ಇದೆ ನೋಡ್ರಿ, ಸಮಸ್ತ ಪ್ರಪಂಚ ಇದೆ. ಯಾಕೆ? ದೇವರೇ ಇದ್ದಾನೆ ಅದರಲ್ಲಿ. ಹಾಗಾಗಿ ಇದ್ದೇನೆ ಅಂತ ಮಾತ್ರಕ್ಕೆ ಅದು ನನ್ನಿಂದ ಅಭಿನ್ನವಾದ ವಸ್ತು ಅಲ್ಲದು, ನನ್ನಿಂದ ಭಿನ್ನವಾದ ವಸ್ತು. ಈ ದೃಷ್ಟಿ ನಿಮಗೆ ಬರಬೇಕು. ಸಮಸ್ತ ಚೇತನದಿಂದ ಭಿನ್ನ, ಅಚೇತನದಿಂದ ಭಿನ್ನ, ಎಲ್ಲಾ ಪದಾರ್ಥಗಳಿಂದ ನಾನು ಪಂಚಭೇದ ತಾರತಮ್ಯವನ್ನ ನೀವು ಅರ್ಥ ಮಾಡಿಕೊಂಡ ವ್ಯಕ್ತಿ ಯಾರಿದ್ದಾನೋ ಅವನ ಮೇಲೆ ಮಾಡಿದಷ್ಟು ಪ್ರೀತಿ, ವಿಶ್ವಾಸ, ಸಂತೋಷಗಳನ್ನ, ಅನುಗ್ರಹಗಳನ್ನ ಇನ್ನು ಯಾರ ಮೇಲೆ ನಾನು ಮಾಡುವುದಿಲ್ಲ ಅಂತ ದೇವರು ಹೇಳ್ತಾನೆ. ಜೀವಗಳಿಗೆ ಭೇದ, ಜಡಗಳಿಗೆ ಭೇದ, ಜಡಗಳಿಗೆ ಭೇದ, ಪರಮಾತ್ಮನಿಗೆ ಭೇದ, ಇವುಗಳನ್ನ ಯಾರು ಅರ್ಥ ಮಾಡಿಕೊಳ್ತಾರೋ, ಯಾರು ಅನುಸಂಧಾನ ಮಾಡಿಕೊಳ್ತಾರೋ ಅವರಷ್ಟು ಉತ್ತಮರಾದ, ಪ್ರೀತಿ ಪಾತ್ರರಾದವರು ಇನ್ಯಾರೂ ಇಲ್ಲ ನನಗೆ. ಹಾಗಾಗಿ ವಿವಿಕ್ತ ದೃಷ್ಟಿಸ್ತದುಹರಣಂ ಮೇ ಯೋ ಹರೇಶ್ಚೈವ ಜೀವಾನಾಂ ಭೇದವತ್ತ ಹರೇ ಪ್ರಿಯ. ಯಾರು ಭೇದವತ್ ದೃಷ್ಟಿ ಇಟ್ಟುಕೊಳ್ತಾರೋ, ಪದೇ ಪದೇ ಮೇಲಿಂದ ಮೇಲೆ ಇದನ್ನ ಕೇವಲ ತಿಳಿದುಕೊಳ್ಳುವುದಲ್ಲ, ತಿಳಿದುಕೊಂಡು ಅದನ್ನ ಸಾಧಿಸಬೇಕು. ದೇವರು ನನ್ನಿಂದ ಭಿನ್ನ, ದೇವರು ನನ್ನಿಂದ ಭಿನ್ನ, ದೇವರು ನನ್ನಿಂದ ಭಿನ್ನ, ಸಮಸ್ತ ಜೀವರಾಶಿಗಳಿಂದ ಭಿನ್ನ, ಚೇತನಾತ್ಮ ಸಮಸ್ತ ಪ್ರಪಂಚಕ್ಕೆ ಪರಮಾತ್ಮ ನಿಯಾಮಕನಾಗಿದ್ದಾನೆ, ಭಿನ್ನನಾಗಿದ್ದು ಅಂತ ಹೇಳಿ ನಾವು ಉಪಪಾದನೆ ಮಾಡಬೇಕು, ಪ್ರತಿಪಾದನೆ ಮಾಡಬೇಕು. ತಿಳಿದೇ ಇದ್ದವರಿಗೆ ತಿಳಿಸಿಕೊಡಬೇಕು. ತಿಳಿದವರು ಅಂತವರು ನನಗಿನ ಹೆಚ್ಚಿನ ಪ್ರೀತಿ ಪಾತ್ರರು ಅಂತ ಇಷ್ಟು ಉಪದೇಶ ಮಾಡಿ, ಬಹಳ ಇದೆ ಉಪದೇಶ ಮಾಡಿ ತಾನು ಹೊರಟು ಬಿಡುತ್ತಾನೆ ಪರಮಾತ್ಮ. ಹೊರಟು ಏನ್ ಮಾಡ್ತಾನೆ? ಮೊದಲಿಗೆ ಮೈ ಮೇಲಿಂದ ವಸ್ತ್ರಗಳನ್ನು ತೆಗೆದು ಬಿಡುತ್ತಾನೆ, ಕೂದಲುಗಳನ್ನ ಸಲ್ಲಾಪಿಲ್ಲಿ ಮಾಡಿಕೊಳ್ತಾನೆ, ದಿಗಂಬರನಾಗಿ ನಿಂದಿರುತ್ತಾನೆ, ಹೊರಟು ಹೋಗ್ತಾನೆ ಅಲ್ಲಿಂದ. ಯಾವ ರಾಜ ಇಷ್ಟು ಪ್ರಜೆಗಳನ್ನ ಪರಿಪಾಲನೆ ಮಾಡಿದವನು ತಾನು ಆ ಅಸ್ತವ್ಯಸ್ತ ರೂಪಗಳನ್ನ ಮಾಡಿಕೊಂಡು ತಾನು ದೇಶವನ್ನು ಬಿಟ್ಟು ಹೋಗುವ ಸಮಯದಲ್ಲಿ ಆ ರಾಜನನ್ನ ಅರ್ಥ ಮಾಡಿಕೊಳ್ಳದೇನೆ, ಗುರುತು ಮಾಡಿಕೊಳ್ಳದೆ ಇದ್ದ ಆ ಏನಂತಾರೆ ಪಥಿಕರು, ದಾರಿಯಲ್ಲಿದ್ದಂತಹ ಗೋಲಿಯನ್ನ ಆಡುವ ಹುಡುಗರು ತಾವೇನ್ ಮಾಡ್ತಾರೆ? ಸೆಗಣಿಯನ್ನು ಎತ್ತು ಒಗಿತಾರೆ, ಕಲ್ಲನ್ನು ಒಗಿತಾರೆ, ಏನಿವನು ಅಂತ ಬೈತಾರೆ, ತಿರಸ್ಕಾರ ಮಾಡ್ತಾರೆ. ಅವನ್ನೆಲ್ಲ ಏನ್ ಮಾಡ್ತಾನೆ? ಆನೆ ಹೊರಟಾಗ ನಾಯಿಗಳು ಒದರಿದರೆ ಆನೆ ತಿರುಗಿ ನೋಡ್ತದ, ಹಾಗೆ ಮನುಷ್ಯ ಈ ಋಷಭ ತಾನು ಪರಮಾತ್ಮ ವನ ಗರ್ಜ ತಾಡನ ಮೇಹ ನಿಷ್ಪೀಡನ ವಾಗ್ರಹ ಕೃತ
ರಜ ಪ್ರೇಕ್ಷಣ ಧೂಲೀಕೃತ ಏತಸ್ಮಿನ್ನೇವ ದೇಹೆ ಉಪಲಕ್ಷಣೆ ಸದುಪಯೋದೇಶ ಉಭಯಾನುವರ್ತತೆ ಸ್ವಾಹಿಮ್ನ. ಹೀಗೆ ಯಾಕೆ ಹೇಳಬೇಕು ಅಂತಂದ್ರೆ ನಾವು ಕೂಡ ನಮಗೆ ಸಂಬಂಧ ಇಲ್ಲದೆ ಇದ್ದ ವಸ್ತು ವಿಷಯಗಳು ನಮಗೆ ತೊಂದರೆ ಕೊಡ್ಲಿಕ್ಕೆ ಬಂದರೆ ನಾವು ಅದರಿಂದ ಯಾವ ಸಮಸ್ಯೆಗಳಿಗೆ ಒಳಗಾಗಬಾರದು. ಬಹಳ ನಮ್ಮಗ 108 100ಕ್ಕೆ 98 ಮಾರ್ಕ್ಸ್ ತಗೊಂಡ, ಅಷ್ಟು ತಗೊಂಡ, ಇಷ್ಟು ತಗೊಂಡ. ಯಾರೋ ಜೊತೆ ಹರಟಿ ಹೊಡಿಬೇಕಾದಾಗ ಪ್ರಸಂಗ ಬರದೇ ಇದ್ರು ಪ್ರಸಂಗ ತಂದುಕೊಂಡು ನಾವು ಅದನ್ನ ಪ್ರಸ್ತಾವನೆ ಪಡಿಸಿ ಸಂತೋಷ ಪಡ್ತೇವೆ. ಅವ್ರು ಕೇಳಲಿ ಬಿಡ್ಲಿ, ನಾವು ಅದನ್ನ ತಗೊಂಡ್ಬಂದು ಹೇಳ್ತೇವೆ, ತಗೊಂಡ್ಬಂದು ಹೇಳ್ತೇವೆ. ಕಷ್ಟವಾದದ್ದು ಕೂಡ ಹಾಗೆ ಪ್ರತಿ ಹಂತಕ್ಕೂ ದೇವರನ್ನು ತರಬೇಕು. ಪ್ರತಿ ಹಂತಕ್ಕೂ ದೇವರನ್ನ ಹುಚ್ಚು ಹಿಡಿಬೇಕು ಅಂತೆ. ದೇವರು ಹುಚ್ಚು ಹಿಡಿಬೇಕು ನಮಗೆ. ಆ ಅವಸ್ಥೆ ಬರಬೇಕು ಈ ಋಷಭನ ಉಪದೇಶವನ್ನು ಕೇಳಿ. ಆದರೆ ವಿಚಿತ್ರ ಏನು ಅಂದ್ರೆ, ತಿಳುವಳಿಕೆ ಇಲ್ಲದೆ ಇದ್ದ ವ್ಯಕ್ತಿಗಳು ತಾವು ದೇವರನ್ನ ತಿರಸ್ಕಾರ ಮಾಡಿದ್ರು, ಬೈದ್ರು, ಕಲ್ಲಿನಿಂದ ಹೊಡೆದ್ರು, ಏನೆಲ್ಲ ಮಾಡಬಾರದೆಲ್ಲ ಮಾಡಿ ತಿರಸ್ಕಾರ ಮಾಡಿ ಕಳಿಸಿದ್ರು. ಆದರೆ ತಿಳುವಳಿಕೆ ಇದ್ದ ವ್ಯಕ್ತಿಗಳು, ಅನೇಕ ಪುರದಲ್ಲಿದ್ದ ಜನರು, ಮುದುಕನಾಗಿ ಹೊರಟಿದ್ದಾನೆ, ಯೌವನದಲ್ಲಿ ಇಲ್ಲ, ಆದರೆ ಎಷ್ಟು ಚಂದಾದ ರೂಪ ಇದು ಅಂತ ಹೇಳಿ ಪುರವರ್ತಿನ ಮನಸ್ಸಿ ಕುಸುವ ರಶಮನ ಉಪದಾದಾನ. ಹೆಣ್ಣು ಮಕ್ಕಳಿಗೆಲ್ಲ ಕಾಮೋದ್ರೇಕವಾಯಿತು ಅಂತೆ. ಏನಿದೆ, ಎಷ್ಟು ಚಂದ ರೂಪ ಇದು, ಯಾರಿವನು, ಏನು ತೇಜಪುಂಜವಾದದ್ದು. ಋಷಿಗಳೆಲ್ಲ ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ, ಏನ್ ತೇಜಪುಂಜವಾದ ರೂಪ, ಯಾವ ವ್ಯಕ್ತಿ ಇವನು. ಆಯಾ ವ್ಯಕ್ತಿಗಳಿಗೆ ಏನೇನು ವಿಕಾರಗಳಾಗಬೇಕು ಆ ಎಲ್ಲಾ ವಿಕಾರಗಳನ್ನ ಪರಮಾತ್ಮನನ್ನು ನೋಡಿದಾಗ ಆಯ್ತು ಅಂತೆ. ಅಷ್ಟು ಪರಮಾತ್ಮ ಮಲಮೂತ್ರಗಳನ್ನ ಪರಮಾತ್ಮ ವಿಸರ್ಜನೆ ಮಾಡಿದಾಗ ಎಷ್ಟೋ ಯೋಜನ ಉದ್ದಕ್ಕೂ ಪರಮಾತ್ಮ ಆ ಸುಗಂಧ ಭರಿತವಾದ ವಾಸನೆ ಇತ್ತು ಅಂತೆ. ಆ ಪರಮಾತ್ಮನ ಅಪ್ರಾಕೃತವಾದ ಸಚ್ಚಿದಾನಂದ ವಿಗ್ರಹ ಪರಮಾತ್ಮ. ಹಾಗಾಗಿ ಇದನ್ನೆಲ್ಲ ಹೇಳ್ತಾ ಅಲ್ಲಿಂದ ಹೊರಟೋಗಿದ್ದಾರೆ. ಅಲ್ಲಿ ದುಷ್ಟನಾದ ಒಬ್ಬವ ರಾಕ್ಷಸ ಅರಿಹಂತ ಅಂತ ಒಬ್ಬನು ಬಂದಿದ್ದಾನೆ. ಬಂದು ಎಲ್ಲರೂ ಅನೇಕ ಜನ ಶಿಷ್ಯತ್ವವನ್ನು ವಹಿಸಿದಂತೆ ತಾನು ಶಿಷ್ಯತ್ವವನ್ನು ವಹಿಸಿದ್ದಾನೆ. ದೇವರು ಎಲ್ಲ ಬಿಟ್ಟು ಹೇಗಿರಬೇಕು, ಜಡಾಂಧ ವದಿರ ಮೂಕ ಉನ್ಮಾದವತ, ಯಾವುದಕ್ಕೂ ರಿಪ್ಲೈ ಇಲ್ಲ. ನೀವು ಮುಂದೆ ಜಡವರ್ತನ ಕತೆ ಕೇಳೋರು ಇದ್ದೀರಿ. ರಹುಗಣ ಮತ್ತು ಜಡಭರತ ಇವರಿಬ್ಬರ ಸಂವಾದ ಇಡೀ ಪಂಚಮ ಸ್ಕಂದದ ಏನಂತೀರಿ ನೀವು ಅದಕ್ಕೆ, ಜೇನುತುಪ್ಪ ಪ್ರಾಯ, ಮಣಿಪ್ರಾಯ, ಮುಕುಟಪ್ರಾಯ. ಇಡೀ ಪಂಚಮ ಸ್ಕಂದದಲ್ಲಿ, ಇಡೀ ಭಾಗವತದಲ್ಲೇನೆ 5 ಸ್ಕಂದಗಳು ಅತಿ ಕಠಿಣ. ಅದರೊಳಗೆ ಪಂಚಮ ಸ್ಕಂದದಲ್ಲಿ ಆ ಭಾಗ ಮಾತ್ರ ಬಹಳ ಕಠಿಣ. ಇವತ್ತು ನಿಮಗೆ ಏನು ಬೇಸರ ಬಂದಿದೆ ಅಂತ ಕಾಣ್ತಾ ಇದೆಯಲ್ಲ, ಇದಕ್ಕಿಂತ ಹೆಚ್ಚಿನ ಬೇಸರ ಬರುವ ಅವಶ್ಯಕ ಇದೆ. ಆದ್ರೆ ಏನ್ ಮಾಡ್ಬೇಕು, ನನಗೆ ವಿಷಯವನ್ನೇ ಅದೇ ಕೊಟ್ಟಿದ್ದಾರೆ, ನಾ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನೀವೇ ಹುರುಪೆದ್ದು ಕೇಳಬೇಕಷ್ಟೇ. ನಾನು ಗ್ರಂಥಕ್ಕೆ ಮೋಸ ಮಾಡದೇ ಇದ್ದಂತೆ ನನ್ನ ಕರ್ತವ್ಯ ನಾನು ಮಾಡ್ತೇನೆ. ಅವನು ಜಡ, ಅಂಧ, ಮೂಕ, ಬದಿರ, ಪಿಶಾಚ, ಉನ್ಮಾದಕವತ ಅಭೂತ ವೇಷ ಭಾಷಮಾಣ ಜನತಾಂ ಗೃಹೈ. ಜಡನಾದವನು ಹೇಗಿರಬೇಕು, ಅಂಧನಾದವನು ಹೇಗಿರಬೇಕು, ಯಾವ ವ್ಯಕ್ತಿಯು ಯಾವುದಕ್ಕೆ ಹೇಗೆ ಸ್ಪಂದಿಸಬೇಕು, ವರ್ಣಾತೀತರು, ವರ್ಣದಲ್ಲಿ ಇದ್ದವರು, ಸ್ತ್ರೀಯರು, ಪುರುಷರು, ಯತಿಗಳು, ಸನ್ಯಾಸಿಗಳು, ಯಾಯಾ ವ್ಯಕ್ತಿಗಳು ಹೇಗೇಗಿರಬೇಕು ಅಂತ ಅನ್ನೋದನ್ನ ತಾನು ಉಪದೇಶನೂ ಮಾಡಿದ್ದಾನೆ, ಇದ್ದು ತೋರಿಸಿದ್ದಾನು ಕೂಡ ಪರಮಾತ್ಮ ಮಾಡಿ. ಕೊನೆಗೆ ಈ ಅರಿಹಂತ ಅಂತ ಮಹಾವೀರ ನಾವೇನ್ ಕೇಳ್ತೇವಲ್ಲ ಜಿನರು, ಆ ಜೈನರು ತಾನು ಪರಮಾತ್ಮ ಹಲ್ಲು ತಿಕ್ಕೊಳ್ಳಲಿಲ್ಲ, ಸ್ನಾನ ಮಾಡಲಿಲ್ಲ, ಹಾಗಾಗಿ ಆಯಾ ಅದನ್ನೇ ಇಟ್ಟುಕೊಂಡು ಪರಮಾತ್ಮ ಅಪ್ರಾಕೃತ ದೇಹ, ಆದ್ರೆ ಯಾವುದನ್ನ ಇಟ್ಟುಕೊಳ್ಳಬಾರದು ಆದರ್ಶವನ್ನ, ಅದನ್ನೇ ಇಟ್ಟುಕೊಂಡು ಎಂದು ಅವರು ಸನ್ಯಾಸಿಗಳು ಅಂತ ಆಗ್ತಾರೋ ಅವತ್ತಿನಿಂದ ಸ್ನಾನ ಇಲ್ಲ ಅವರಿಗೆ, ದಂತಧಾವನೆಗಳಿಲ್ಲ, ನಗ್ನವಾಗಿ ಇರ್ತಾರೆ. ಈಗ ಶ್ವೇತಾಂಬರಧಾರಿಗಳಾಗಿ ಓಡಾಡ್ತಾರೆ, ನಗ್ನವಾಗಿರ್ತಾರೆ. ಆಮೇಲೆ ಕೇಶಗಳನ್ನ ಹಾಗೆ ಕೈಯಿಂದ ಕಿತ್ಕೊಳ್ತಾರೆ. ಈ ದೇಹನೇ ಅವರಿಗೆ ಸಂಸಾರ. ಮುಕ್ತಿ ಅಂದ್ರೆ ಏನು ಅವರಿಗೆ? ಸ್ಮಶಾನದಕ್ಕೆ ಹೋದ ಅಂದ್ರೆ ಮುಕ್ತಿ ಅವರಿಗೆ. ಸ್ಮಶಾನಕ್ಕೆ ಹೋಗಿ ಬಂದ ಸ್ನಾನ ಇಲ್ಲ ಅವರಿಗೆ, ಮುಕ್ತಿ ಪ್ರಾಯ. ವೈಕುಂಠ ಅದೇ ಅವರಿಗೆ, ಶ್ವೇತಾನಂತ ವೈಕುಂಠಗಳೇ ಅವೇ. ಇಷ್ಟು ಅವನೇ ರಾಕ್ಷಸ.
ಇದನ್ನೆಲ್ಲ ಅಪಭ್ರಷ್ಟವಾಗಿ ಪ್ರಚಾರ ಮಾಡಿದ. ಕೊನೆಗೆ ಒಂದು ಜೋರಾದ ಕಾಡಗಿಚ್ಚು ಬಂತು. ಕಾಡಗಿಚ್ಚಿನಲ್ಲಿ ಪರಮಾತ್ಮ ಅದೃಶ್ಯನಾಗಿ ಬಿಟ್ಟಿದ್ದಾನೆ. ಪರಮಾತ್ಮ ಅದರಲ್ಲಿ ಸುಟ್ಟುಕೊಂಡು ಹೋದ ಅಂತ ಹೇಳಿ ಮೂರ್ಖರು ತಾವು ಹೀಗೆ ಪರಮಾತ್ಮನನ್ನು ತಿಳಿದುಕೊಂಡಿದ್ದಾರೆ ಅಂತ ಹೇಳ್ತಾ ಹೇಳ ಹೀಗೆ ಪರಮಾತ್ಮ ತಾನು ಉಪದೇಶ ಮಾಡಿದ್ದು, ಋಷಭ ತಾನು ಅವತಾರ ಮಾಡಿದ್ದು, ಮತ್ತೆ ಜನಕ್ಕೆ ಸಂದೇಶವನ್ನು ಕೊಟ್ಟಿದ್ದು, ಇದನ್ನೆಲ್ಲ ಕೇಳಿದರೆ ಬಹಳ ಆಶ್ಚರ್ಯ. ಪರಮಾತ್ಮ ಇಷ್ಟೆಲ್ಲ ತತ್ವಗಳು ಭಾಗವತದಲ್ಲಿ ಅಡಗಿವೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೆಲ್ಲ ತತ್ವಗಳನ್ನು ಸಂದೇಶವಾಗಿ ಕೊಟ್ಟಿದ್ದಾನೆ. ಪರಮಾತ್ಮ ನಮಗೆ ತಿಳಿಸುವ ಪ್ರಯತ್ನ ಮಾಡಬೇಕು. ಯಾವುದನ್ನ ನಮಗೆ ತಿಳಿಯುವುದಿಲ್ಲವೋ ಅದನ್ನ ತಿಳಿಸುವ ನಮಗೆ ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದಾರೆ. ಸುಧಾ ಗ್ರಂಥಗಳನ್ನು ಅಧ್ಯಯನ ಮಾಡುವ, ವ್ಯಾಸತ್ರಯ ಗ್ರಂಥಗಳನ್ನು ಅಧ್ಯಯನ ಮಾಡುವ ಸೌಭಾಗ್ಯ ಗುರುಗಳು ಕಳಿಸಿದ್ರು. ಮಾಡುವ ಪ್ರಸಂಗದಲ್ಲಿ ಅನೇಕ ವಿಷಯಗಳು ತಿಳಿತಿದ್ದಿಲ್ಲ. ಆವೇನ್ ಮಾಡ್ತಾ ಇದ್ರು ಅವರು ಅಂತಂದ್ರೆ, ಹೇಳ್ರಿ ಅಂತ ಹೇಳಿ ನಮ್ಮನ್ನ ಕರೆದುಕೊಂಡು ಬಂದು ಅಲ್ಲಿ ವೆಂಕಟೇಶ ದೇವರು ವೃಂದಾವನ ಪ್ರದಕ್ಷಿಣೆ ಹಾಕಿಸ್ತಾ ಇದ್ರು. ತಾವು ಹಾಕ್ತಾ ಇದ್ರು. ಹಾಕಿಕೊಂಡು ಹೋಗಿ ಮೇಲೆ ಮತ್ತೆ ಕೋಲೆಯಲ್ಲಿ ಬರ್ತಿದ್ರು. ಬಂದಾಗ ಮತ್ತದೇ ವಾಕ್ಯಗಳನ್ನು ಹೇಳ್ತಾ ಇದ್ರು. ಹೇಳಿ ಆದ್ಮೇಲೆ ಈಗ ತಿಳಿತೋ ಇಲ್ಲೋ? ಹಾ, ತಿಳಿತ್ರಿ. ನಮಗೆ ಪುಣ್ಯ ಕಮ್ಮಿ ಇರ್ತದೆ. ಆ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಬಹಳ ಹೊತ್ತು ಆದ ಮೇಲೂ ಕೂಡ ಬುದ್ಧಿಗೆ ಶ್ರಮವಾಗ್ತದೆ, ಕಣ್ಣಿಗೆ ಶ್ರಮ ಆಗ್ತದೆ, ಕಿವಿಗಳಿಗೆ ಶ್ರಮ ಆಗ್ತದೆ. ಶಬ್ದ ಹೋಗ್ತಾ ಇರ್ತದೆ, ಕೇಳ್ತಾ ಇರೋದಿಲ್ಲ. ಸುಧಾ ಗ್ರಂಥವನ್ನಿಟ್ಟು ಪ್ರದಕ್ಷಿಣೆ ಹಾಕಿಸ್ತಾ ಇತ್ತು. ಭಾಗವತ ಗ್ರಂಥವನ್ನಿಟ್ಟು ಪ್ರದಕ್ಷಿಣೆ ಹಾಕ್ಬೇಕು. ನಮಗೆ ಪ್ರವಚನ ಅರ್ಥ ಆಗ್ಬೇಕು, ತಿಳಿಬೇಕು, ತಿಳಿದದ್ದು ಉಳಿಬೇಕು, ಉಳಿದದ್ದು 4 ಮಂದಿಗೆ ಅರ್ಥ ಆಗುವಂತೆ, ನಾನು ಹೇಳುವಂತೆ ಆಗ್ಬೇಕು. ಈ ಅನುಸಂಧಾನದಿಂದ ನಾವು ಶ್ರವಣ ಮಾಡಿದರೆ ನಿಶ್ಚಿತವಾಗಿಯೂ ನಮಗೆ ಅದರಿಂದ ಫಲ ಸಿಗ್ತದೆ. ಹಾಗಾಗಿ ಪರಮಾತ್ಮ ಇಷ್ಟು ಅದ್ಭುತವಾದ ತತ್ವಗಳನ್ನು ಉಪದೇಶ ಮಾಡಿದ್ದಾನೆ. ನಾಳಿನ ದಿವಸ ಇನ್ನೂ ಅದ್ಭುತವಾದ ತತ್ವಗಳಿವೆ. ನಾನು ಹೇಳಿದ್ನಲ್ಲ, ರಹುಗಣ ಮತ್ತು ಈ ಭರತ ಅವನ ಉಪದೇಶ ಇದೆ. ಅದಕ್ಕೆ ಪೂರ್ವವಾಗಿ ಅದು ಸ್ವಲ್ಪ ಕಥೆಗಳಿದೆ, ಅದನ್ನು ಮುಗಿಸ್ಬಿಡ್ತೇನೆ. ನಾಳಿನ ದಿವಸ ಮತ್ತೆ ಉಪದೇಶ ಕೇಳಲಿಕ್ಕೆ ಫ್ರೆಶ್ ಇರ್ತಿರಲ್ಲ, ಹಾಗಾಗಿ ಕೇಳಲಿಕ್ಕೆ ಸಾಧ್ಯ ಇದೆ. ಈಗ ಕಥೆ ಹೇಳಿಬಿಡ್ತೇನೆ. ಆಗ ಪರಮಾತ್ಮ ಹೋದ ಮೇಲೆ ಭರತ ಚಕ್ರವರ್ತಿ ತಾನು ಸಿಂಹಾಸನದ ಮೇಲೆ ಕೂತಿದ್ದಾನೆ. ಆಗ ವಿಶ್ವರೂಪ ಅಂತ ಹೇಳಿ ಪ್ರಜಾಪತಿ, ಆ ಪ್ರಜಾಪತಿಯ ಮಗಳು ಪಂಚಜನಿ ಅಂತ ಹೇಳಿ ಆಕೆನ್ನ ಮದುವೆ ಮಾಡಿಕೊಂಡಿದ್ದಾನೆ. 5 ಜನ ಮಕ್ಕಳನ್ನ ಪಡೆದಿದ್ದಾನೆ ಭರತ. ಸುಮಂತು, ರಾಷ್ಟ್ರಭೃತ, ಸುದರ್ಶನ, ಆವರಣ, ಧೂಮ್ರಕೇತು ಅಂತ 5 ಜನವನ್ನು ಪಡೆದಿದ್ದಾನೆ. ಅವತ್ತಿನಿಂದ ಯಾವತ್ತು ಭರತ ಚಕ್ರವರ್ತಿ ಸಿಂಹಾಸನದ ಮೇಲೆ ಕೂತ್ನೋ ಅವತ್ತಿನಿಂದ ಈ ದೇಶಕ್ಕೆ ಭರತಖಂಡ ಅಂತ ಬಂತು. ಅಲ್ಲಿವರೆಗೆ ಅಂಜನಾಭ ಅಂತ ಹೆಸರಿತ್ತು. ಋಷಭನ ಹೆಸರು. ಕಪ್ಪಾಗಿದ್ದ, ಕಪ್ಪು ಕಣ್ಣು ಉಳ್ಳವನಾಗಿದ್ದ, ಕಾಡಿಗೆ ಹಚ್ಚಿಕೊಳ್ಳೋ ಕಾರಣ ಇಲ್ಲ, ದೇವರಿಗೆ ಹಚ್ಚಿಕೊಂಡಂತೆ ಇರ್ತಿತ್ತು. ಹಾಗಾಗಿ ಅಂಜನಾಭ ಅಂತ ಪ್ರದೇಶ ಇತ್ತು. ಈಗ ಭರತ ಅಂತ ಆಯಿತು. ಭರತ ಮಿತಿ ಯತಃ ಆರಭ್ಯ ವ್ಯಪದಿಶಂತಿ. ಆಗ ಭರತ ಬೇಕಾದಷ್ಟೆಲ್ಲ ಸಮೃದ್ಧವಾಗಿ ರಾಜ್ಯವನ್ನ ಆಳಿದ್ದಾನೆ. ರಾಜ್ಯದಲ್ಲಿದ್ದವರಿಗೆ ಯಾರಿಗೂ ಕೊರತೆ ಇಲ್ಲ, ಏನೂ ಕೇಳಿ ಪಡೆಯುವ ಅಂತ ಇಲ್ಲ. ಅಷ್ಟು ವೈಭವದಿಂದ ರಾಜ್ಯ 100 ಕೋಟಿ ವರ್ಷ ತಾನು ರಾಜ್ಯವನ್ನು ಆಡಿದ್ದಾನೆ. ವರ್ಷಾಯುತ ಸಹಸ್ರ ಪರ್ಯಂತಂ. ಅಷ್ಟು ತಾನು ರಾಜ್ಯವನ್ನ ಆಳಿ ಬುಲಾಶ್ರಮಕ್ಕೆ ಹೋಗಬೇಕು ಅಂತ ಸಾಕಾಯ್ತು. ನನ್ನ ಕರ್ತವ್ಯ ಕರ್ಮ ಆಗಿನ ಕಾಲದಲ್ಲಿ ಏನು ಅಂತಂದ್ರೆ, ಅತ್ಯಂತ ಯೌವನದಲ್ಲಿ 60 ವರ್ಷ ಇದ್ದ ಕೈಕಾಲುಗಳು, ಕಣ್ಣು ಕಿವಿ ಎಲ್ಲ ಗಟ್ಟಿಮುಟ್ಟಿ ಆದಾಗ್ಲೇನೆ ತನ್ನ ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸಿ ತಾನು ಸಾಧನಕ್ಕೆ ಹೋಗ್ಬೇಕು. ಹಾಗಾಗ್ಲೇನೆ ಅವರು ಋಷಿತುಲ್ಯ ರಾಜರು. ತಾನು ತನ್ನ ಮಗನಿಗೆ ಸುಮತಿ ಅಂತ ಮಗ, ಅವನಿಗೆ ರಾಜ್ಯವನ್ನ ಭಾರ ಒಪ್ಪಿಸಿದ್ದಾನೆ. ನಾನು ಹೋಗಿ ಬರ್ತೇನೆ ಅಂತ ಹೊರಟಿದ್ದಾನೆ. ಭಾರಿ ವಿರಕ್ತ ಶಿಖಾಮಣಿ, ಎಲ್ಲ ಬಿಟ್ಟು ಹೊರಟ ಭರತ. ಯಾವ ಮನುಷ್ಯನಿಗೆ ಯಾವ ಸ್ಥಿತಿಯಲ್ಲಿ ಯಾವಾಗ ಜೀವನ ಬದಲಾಗ್ತದೋ ಅಂತ ಅಲ್ಲಿ ಗೊತ್ತಿಲ್ಲ. ಈ ಪುರಾಣಗಳನ್ನ ಕೇಳ್ತಾ 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 ಇದ್ದಾಗ್ಲೇನೆ ನಾವು ಎಲ್ಲವನ್ನು ಅರ್ಥ ಮಾಡಿಕೊಳ್ಬೇಕು ಜೀವನದಲ್ಲಿ. ಏಕದ ಮಹಾನದ್ಯಾಂ ಕೃತಾಭಿಷೇಕೈ ಅನೇಕೈ ಎಲ್ಲ ಬಿಟ್ಟು ಬಂದಿದ್ದಾನೆ. ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ 3 ಹೊತ್ತುಗಳ ಕಾಲ ಸ್ನಾನ, 3 ಸಂಧ್ಯಾ ವಂದನೆ, ಜಪ, ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ ಎಲ್ಲ ಕಾಲಕ್ಕೂ ಜಪ. ಎಚ್ಚರ ಆಯ್ತು ಏನಾದರೂ ತಿನ್ಬೇಕು ಅಂತಿದ್ದರೆ ಹಣ್ಣು ಹಂಪಗಳು, ಹಂಪಲು, ಗೆಣಸು ಏನ್ ಸಿಕ್ತಿತ್ತೋ ಅದನ್ನು ತಿಂತಿದ್ದ. ಇಷ್ಟು ವಿರಕ್ತ ನಾನು ಬಿಟ್ಟ.
ವಾಮ್ ಒಮ್ಮೆ ಹೀಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯನಿಗೆ. ಮಹಾ ಪ್ರಯತ್ನ ಬೇಕಾಗ್ತದೆ, ಮಹಾ ವೈರಾಗ್ಯ ಬೇಕಾಗ್ತದೆ. ಅದರಿಂದ ಇದು ಸಾಧ್ಯ. ಯಾಕೆ ಅಂದ್ರೆ ಅತ್ಯಂತ ಸುಖದಲ್ಲಿದ್ದ ವ್ಯಕ್ತಿ ಒಮ್ಮೆ ಕಾಡಿಗೆ ಬಂದು ಮೂರು ಸ್ನಾನ ಈ ಎಲ್ಲಗಳನ್ನ ಮಾಡಬೇಕಾದ್ರೆ ತಾನು ಮನಸ್ಸು ಮಾಡಿದ್ದ, ಆಯ್ತು, ಅವಧೂತನಂತೆ ಇದ್ದಾನೆ. ತಸ್ಯಾಹ ಉತ್ಪತಂತಹ ಅಂತರ್ವರ್ತಃ ಉಭಯವರ್ತಯೋ ಯೋನಿ ನಿರ್ಗರ್ಭ ನಿರ್ಗತಃ ಗರ್ಭ ಸ್ರೋತಸಿ ನಿಪಪಾತ್. ಅಷ್ಟು ಹೊತ್ತಿಗೆ ಏನಾಗಿದೆ, ಪ್ರತಿನಿತ್ಯ ಮಾಡುವಂತೆ ಸ್ನಾನ ಸಂಧ್ಯಾವಂದನಗಳನ್ನು ಮಾಡ್ತಾ ದಂಡೆಯಲ್ಲಿ ಕೂತಿದ್ದಾನೆ. ಸರೋವರ ದಂಡೆಯಲ್ಲಿ ಜೋರಾದ ಸಿಂಹ ಗರ್ಜನೆ ಮಾಡುವ ಧ್ವನಿ ಬಂತು. ಆ ಧ್ವನಿಯನ್ನು ಕೇಳಿ ಒಂದು ಹೆಣ್ಣು ಜಿಂಕೆ ಆ ದಂಡೆಯಿಂದ ಈ ದಂಡೆಗೆ ದಾಟಬೇಕು, ಸಿಂಹ ಬಂದು ಹುಲಿ ಬಂದು ನನ್ನ ತಿಂದು ಹಾಕ್ತದೆ, ನನ್ನ ಕೂಸಿಗೆ ತೊಂದರೆ ಆಗ್ತದೆ ಅಂತ ಗಾಬರಿಯಿಂದ ಜಿಗಿತಾ ಇದ್ದಾಗಲೇನೆ ತಾನು ಪ್ರಾಣ ಬಿಟ್ಟು ಬಿಟ್ಟಿದೆ. ಅಷ್ಟಕ್ಕೇನೆ ಪ್ರಸವವೂ ಆಗಿಬಿಟ್ಟಿದೆ. ಆ ಕೂಸು ಆ ನೀರಿನಲ್ಲಿ ಬಿದ್ದಿದೆ. ಇವನು ದಂಡೆಗೆ ಜಪ ಮಾಡ್ತಾ ಕೂತಿದ್ದಾನೆ. ಕನಿಕರ ಬಂತು, ದಯೆ ಬಂತು, ಆ ಕೂಸನ್ನ ಎತ್ತಿಕೊಂಡ. ಪ್ರಾರಬ್ಧ ಶುರುವಾಯಿತು. ಏನೂ ಸಂಬಂಧ ಇಲ್ಲ ಅಂತ ಕೂತಿದ್ದ ಅಂತಾದ್ರೆ ಎಲ್ಲ ಬಗೆಹರಿತು. ರಾಜ್ಯ ಬಿಟ್ಟಿದ್ದಾನೆ, ಹೆಂಡತಿಯನ್ನ ಬಿಟ್ಟಿದ್ದಾನೆ, ಮಕ್ಕಳನ್ನ ಬಿಟ್ಟಿದ್ದಾನೆ, ಪ್ರಜೆಗಳನ್ನ ಬಿಟ್ಟಿದ್ದಾನೆ, ಐಶ್ವರ್ಯ ಬಿಟ್ಟಿದ್ದಾನೆ, ಕೀರ್ತಿ ಬಿಟ್ಟಿದ್ದಾನೆ. ನಾನು ನಿನ್ನೆ ಅದೇ ಹೇಳಿದೆ, 1 ಗುಂಟೆ ಅಲ್ಲ, 2 ಗುಂಟೆ ಅಲ್ಲ, ಒಂದು ಊರು ಅಲ್ಲ, ಒಂದು ನಗರ ಅಲ್ಲ, ಒಂದು ದೇಶ ಅಲ್ಲ. ಎಷ್ಟು ದೊಡ್ಡ ರಾಜ್ಯ ಅದು. ಎಲ್ಲದ ಮೇಲೆ ಮಮಕಾರಗಳನ್ನ ಅಭಿಮಾನಗಳನ್ನ ಬಿಟ್ಟು ತಾನು ತೊರೆದು ಬಂದ ವ್ಯಕ್ತಿ ಸಣ್ಣ ಜಿಂಕಿಗೆ ಬಲಿಯಾದ. ದೇವರಂತಾನೆ, ಇಷ್ಟಕ್ಕೆ ನಿನ್ನ ಸಾಧನ ಮುಗಿಲಿಲ್ಲ, ಸಾಧನ ನಿನ್ನಿಂದ ಮಾಡಿಸಬೇಕಾಗಿದೆ ನನಗೆ ಅಂತ ಹೇಳಿ ಆ ಸಣ್ಣ ಜಿಂಕಿಯನ್ನ ಎತ್ತಿದ, ತೊಳೆದ. ಯೋನಿಯಿಂದ ಹೊರಗೆ ಬಂದ ಜಿಂಕೆ ಅದನ್ನ ತೊಳೆದ. ಏಕೈಕಶಃ ಪೋಷಣ ಪಾಲನ ಲಾಲನ ಪ್ರೀಣನ ಅನುಧ್ಯಾನೇನ ಆತ್ಮನಿಯಮಾಹ ಸನಿಯಮಾಹ ಪುರುಷಚರ್ಯ ದಯ ಏಕೈಕಶಃ ಕತಿಪಯೇನ ಅರ್ಹೇಣ ಯುಜ್ಯಮಾನಾಹ ಕಿಲ ಏವೆ ಸರ್ವ ಏವ ಉದವಸನ್. ಭಾಗವತ ಬಹಳ ಸುಂದರವಾಗಿ ಹಂತ ಹಂತವಾಗಿ ಉಪದೇಶ ಮಾಡುತ್ತೆ. ತಾನು ಅದನ್ನ ತೊಳೆದು ಅಲ್ಲೇ ದಂಡಿಗೆ ಇಟ್ಟ. ಅದು ಪಾಪ ಪ್ರಾಣಿಗಳಿಗೆ 3-4 ತಾಸಿಗೆ 1-2 ದಿನಗಳಿಗೂ ಅದು ಎದ್ದು ನಡಿಲಿಕ್ಕೆ ಪ್ರಾರಂಭ ಮಾಡಿಬಿಡುತ್ತದೆ. ನಮ್ಮಂತೆ 6 ತಿಂಗಳು 8 ತಿಂಗಳು ಬೇಕಾಗಿಲ್ಲ ಅದಕ್ಕೆ. ಇವನು ಜಪ ಮುಗಿಲಿಕ್ಕೆ ತಾನು ಎದ್ದು ನಡಿಲಿಕ್ಕೆ ಪ್ರಾರಂಭ ಮಾಡಿದ್ದು. ಅವನು ಏನ್ ಅನ್ಕೊಂಡ, ಸಣ್ಣ ಕೂಸು ಪಾಪ, ಮತ್ತೆ ಬೇರೆ ಯಾವುದೋ ಪ್ರಾಣಿಗಳು ಬಂದು ತೊಂದರೆ ಕೊಡುತ್ತದೆ ಅಂತ ಹೇಳಿ ಅದನ್ನ ತೆಗೆದುಕೊಂಡ, ಒಂದು ಹುಲ್ಲಿನ ಮೇಲೆ ಮಲಸಿದ, ಮನೆಗೆ ಕರ್ಕೊಂಡು ಹೋದ, ಅದಕ್ಕೆ ಬೇಕಾದ ಆಹಾರಗಳನ್ನು ತಂದ, ತಿನ್ನಿಸಿದ. ಅದರ ಪಕ್ಕಕ್ಕೇನೆ ಇದ್ದ, ಅಲ್ಲೇ ಬೇರೆ ಕಡೆಗೆ ಮಲ್ಕೊಂಡು ಅಲ್ಲೇ ಬಂದು ಮಲಗಿದ. ಮುಂಜಾನೆ ಹೊತ್ತಿಗೆ ಎದ್ದ ಮೇಲೆ ತಿನ್ಲಿಕ್ಕೆ ಏನ್ ಬೇಕು ಅಂತ ನೋಡಿದ, ಇದೇ ಇಲ್ಲೋ ಅಂತ ನೋಡಿದ. ತಿನ್ಲಿಕ್ಕೆ ಬೇಕಾದ ಪದಾರ್ಥಗಳ ಹುಲ್ಲು ಏನು ಬೇಕು ಅದೆಲ್ಲ ಹತ್ರ ಕರೆದುಕೊಂಡು ಹೋದ. ಮುಂಜಾನೆ ಉಷಕ್ಕಾಲಿನಲ್ಲಿ ಎದ್ದು ಸ್ನಾನಕ್ಕೆ ಹೋಗುವ ವ್ಯಕ್ತಿ ಅವತ್ತಿನ ದಿವಸ ಬಿಟ್ಟ. ಇವತ್ತೊಂದು ದಿವಸ ಬಿಟ್ರೆ ಆಯ್ತು, ಇದನ್ನ ನೋಡ್ಕೊಳ್ಳೋಣ, ಬಿಟ್ಟ. ಅದಕ್ಕೆ ಬೇಕಾದ ಪಾಪ ಅಲ್ಲಲ್ಲಿ ಹೋಗ್ಬೇಕು, ಸ್ನಾನಕ್ಕೆ ಹೋಗಬೇಕಾದಾಗ ಇದು ಒಂದೇ ಇತ್ತು ಅಂತಂದ್ರೆ ಮತ್ತೆ ಯಾವ ಸಿಂಹ ಹುಲಿ ಪ್ರಾಣಿಗಳು ಬಂದು ಕ್ರೂರ ಪ್ರಾಣಿ ಬಂದು ಇದಕ್ಕೆ ತೊಂದರೆ ಕೊಡ್ತದ ಅಂತ ಕಳೆದುಕೊಂಡು ಹೋದ. ಹೋಗಬೇಕಾದಾಗ ಅಲ್ಲಲ್ಲಿ ಹುಲ್ಲಿದ್ದಲ್ಲಿ ನಿಂತು ಬಿಡ್ತಿತ್ತು. ಇವನು ಸ್ನಾನದ ಸಮಯ ಹೋಯ್ತು. ಅವನಂತ 3 ಹೊತ್ತು ಸ್ನಾನ ಮಾಡ್ಬೇಕಂತ ಯಾವ ಶಾಸ್ತ್ರ ಒಳಗೆ ಹೇಳಿದ್ದಾರೆ? 2 ಸಲ ಸ್ನಾನ ಮಾಡಿದ್ರೆ ಸಾಕು ಅಂತ ಮಧ್ಯಾಹ್ನ ಸ್ನಾನ ಬಿಟ್ಟ. ಇನ್ನೊಂದು ಸ್ವಲ್ಪ ದಿವಸ ಹೊತ್ತು ಸಂಧ್ಯಾವಂದನ ಬಿಟ್ಟ, ಜಪ ಬಿಟ್ಟ, ಅನುಷ್ಠಾನ ಬಿಟ್ಟ. ಹೀಗೆ ಒಂದೊಂದನ್ನೇ ಏಕೈಕಶಃ ಕತಿಪಯೇನ ಅರ್ಹೇಣ ವಿಯುಜ್ಯಮಾನ ಅಖಿಲ ಸರ್ವ ಏವ ಉದವಸನ್. ಉದಾಸೀನ ಆಗಿಬಿಟ್ಟ, ಇದರ ಮೇಲೆ ಗಮನ ಹೊಡೆದು ಮೊದಲಿಗೆ ಕಣ್ಣು ಮುಚ್ಚು ಕೂತ ಅಂತ ಸಂಚಿಂತ ಯದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶ ಧ್ವಜ ಸರೋರು ಬಲಾಂಚನಾಟ್ಯಂ. ದೇವರ ಆಪಾದ ಮೌಲ್ಯ ಪರ್ಯಂತವಾಗಿ ಸಮಸ್ತ ಬ್ರಹ್ಮಾಂಡವನ್ನ, ಅಪರೋಕ್ಷ ಜ್ಞಾನಿ, ಸಾಮಾನ್ಯನಾದ ವ್ಯಕ್ತಿ ಅಲ್ಲ ಇವನು, ಮಹಾಜ್ಞಾನಿ, ವೃಷಭನಾಮಕನಾದ ಪರಮಾತ್ಮನ ಮಗನ, ಎಲ್ಲ ಉಪದೇಶವನ್ನು ಪಡೆದಿದ್ದಾನೆ. ಅಂತ ವ್ಯಕ್ತಿ ಕಣ್ಣು ಮುಚ್ಚಿ ಕೂತ ಅಂತಂದ್ರೆ ಭಗವಂತನ ಧ್ಯಾನ ಮಾಡುವನು.
ಇವುದರ ಧ್ಯಾನ ಬಂತು. ಜಿಂಕೆ ಏನ್ ಮಾಡ್ತಾ ಇದೆ, ಮಲಗಿದೆಯೋ ಇದೆಯೋ, ತಿಂತಾ ಇದೆಯೋ, ಓಡಾಡ್ತಾ ಇದೆಯೋ, ಯಾವುದರಿಂದ ತೊಂದರೆ ಆಗ್ತಾ ಇದೆ ವಿಚಾರ ಮಾಡ್ತಾ. ಆಗ ಅಹೋಬತಾವಯಂ ಹರಿಣಃ ಕೃಷ್ಣಃ ಲಾಲನ ಪೋಣನ ಪ್ರೀಣನ ಪೋಷಣ ಪ್ರೀಣನ ಅನುಧ್ಯಾಯೇನ ಅನುಷ್ಠೇಯಂ. ನನ್ನ ಶರಣಗೆ ಬಂದಿದೆ ಅದು. ಒಂದೊಂದು ದಿವಸ ಏನ್ ಮಾಡ್ತಾ ಇದ್ದು, ಜಪಕ್ಕೆ ಕೂತಿದ್ದ, ಬಂದು ಹೆಗಲ್ ಮೇಲೆ ಕೊಡುದು, ತೊಡಿ ಮೇಲೆ ಬಂದು ಮಲ್ಕೊಡುದು, ಆಯ್ತು, ಇನ್ನೇನು ಜಪ ಮುಗಿತು. ಹೀಗೆ ಅನುಷ್ಠಾನವನ್ನ ಬಿಡ್ತಾ ಬಿಡ್ತಾ ಪತಿಷು ಮುಗ್ಧ ಭಾವೇನ ವಿರಕ್ತ ಮತಿ ಪ್ರಾಣಭಯ ವೃತಃ ಏವಂ ಉತ್ಸಂಗ ಉರಸಿ ತಲೆ ಮೇಲೆ ಬಂದು ಕೊಡ್ತಾ ಇತ್ತು, ಮೈ ಮೇಲೆ ಬಂದು ಕೊಡ್ತಾ ಇತ್ತು, ನಾಲಿಗೆಯಿಂದ ನಗ್ತಾ ಇತ್ತು. ನೋಡ್ರಿ ಎಷ್ಟು ಪ್ರೀತಿ ಮಾಡ್ತದೆ. ಹೆಂಡತಿ ಮಕ್ಕಳು ಮಾಡೋದು ಬಹಳ ದೊಡ್ಡದಲ್ರಿ, ಪ್ರಾಣಿಗಳು ಮಾಡೋದು ಪ್ರೀತಿ. ಇದನ್ನ ನೋಡಿಕೊಂಡೇನೆ ಈಗಿನ ಜನ ಏನ್ ಮಾಡ್ತಾ ಇದ್ದಾರೆ, ನಾಯಿಗಳನ್ನ ಸಾಕ್ತಾ ಇದ್ದಾರೆ. ಹೆಂಡತಿ ಮಕ್ಕಳನ್ನ ನೋಡೋದಿಲ್ಲ. ಏನ್ ತಿನ್ನಿಸುವುದೇನು ಉಣಿಸುವುದೇನು, ವಾಕಿಂಗ್ ಕರ್ಕೊಂಡು ಹೋಗ್ತಿರ್ತಾರೆ ಹೊರಗೆ. ಏನು ಅದು ನಾಯಿ ಅಂತ ಅನ್ನುವಂತಿಲ್ಲ ನಾವು. ಏನ್ರಿ ನಾಯಿ ಅಂತಿರೋದು? ಎಷ್ಟು ಖರೀದಿ ಮಾಡಿ, ಎಷ್ಟು ರಕ್ಷಣೆ, ಸ್ನಾನ, ಅದಕ್ಕೆ ತಿನ್ನಿಸುವುದೇನು ಉಣಿಸುವುದೇನು. ಮಕ್ಕಳಕ್ಕಿಂತ ಹೆಚ್ಚು ಸಾಕ್ತಾರೆ. ಮಕ್ಕಳು ಯಾರು ಸಾಕೋರು? ಅಜ್ಜ ಅಜ್ಜಿ ಇದ್ದಾರಲ್ಲ ಮನೆಯಲ್ಲಿ, ಅವ್ರ ಕೈ ಕೊಟ್ಬಿಡೋದು ಮಕ್ಕಳು. ಹೀಗೆ ಜೀವ ಮನುಷ್ಯ ಏನ್ ಮಾಡ್ತಾನೋ ಗೊತ್ತಿಲ್ಲ. ಕ್ರಿಯಾಯಾಮ್ ನಿವರ್ತ್ಯಮಾನ, ಎಲ್ಲ ಕ್ರಿಯೆಗಳನ್ನ ಬಿಟ್ಟ ಅದರಲ್ಲೇನೆ ಆಸಕ್ತಿ ಕೊಟ್ಟ. ಮನಸ ತಸ್ಮಿ ಆಶಿಷಃ, ಅದಕ್ಕೆ ಒಳ್ಳೇದನ್ನು ಬಯಸ್ತಾನೆ. ಎಲ್ಲ ಇರಪ್ಪ ಮಾರಾಯ, ನೀನು ನಿನಗೆ ಒಳ್ಳೇದಾಗಲಿ, ಯಾವುದನ್ನು ನೀನು ಯಾವುದರಿಂದ ತೊಂದರೆ ಆಗಬಾರದು ಅಂತ ಹೇಳಿ ಹರಿಣ ರಾಜಕುಮಾರ ಮಮ ದ್ರವಿಣ ಪದವೀಂ ಸೂಚಯನ್ ಆತ್ಮಾನಂ ಸರ್ವತಃ ಕೌತಿಕೀಂ ಅಂತ ಹೇಳಿ, ಇದೆಲ್ಲ ಯಾಕಾಗ್ತದೆ, ಯಾಕೆ ಆಯ್ತು ಅಂದ್ರೆ ಭಾಗವತಾಚಾರ್ಯರು ವೇದವ್ಯಾಸ ದೇವರು ಒಂದೇ ಮಾತಿನಲ್ಲಿ ಉತ್ತರ ಕೊಡ್ತಾರೆ. ಸ್ವಾರಬ್ಧ ಕರ್ಮಣ ಯೋಗಾರಂಭಣೋ ವಿಭ್ರಂಶಿತ. ನಾನು ಮೊದಲನೇ ದಿವಸ ಹೇಳಿದೆ, ಯಾರೇ ಇರಲಿ ಪ್ರಾರಬ್ಧ ಕರ್ಮವನ್ನ ಭೋಗಿಸದೇನೆ ಬಿಡಲು ಸಾಧ್ಯವಿಲ್ಲ. ಅಂತಿಮ ದೇಹಗಳು ಅವಸಾನ ಭರತ ಚಕ್ರವರ್ತಿದಿದೆ. ಇದೇ ಕೊನೆ ದೇಹ, ಚರ್ಮದೇಹ ಅಂತ ಆಗಬೇಕಾಗಿತ್ತು. ಆದರೆ ಇನ್ನೊಂದು ಅವನು ಪ್ರಾರಬ್ಧ ಇದೆ, ಅದನ್ನ ಮುಗಿಸಬೇಕಾಗಿದೆ ದೇವರಿಗೆ. ಹಾಗಾಗಿ ತಾನಿಗೆ ತನ್ನ ಪ್ರಾರಬ್ಧ ವಶದಿಂದ ಒಂದು ಸಣ್ಣ ಜಿಂಕೆ, ಅಂದರೆ ಅಂತ ಮಹಾಜ್ಞಾನಿಗೂ ಒಂದು ಸಣ್ಣ ಜಿಂಕೆ ಹಾದಿ ತಪ್ಪಿಸ್ತದೆ ಅಂತಂದ್ಮೇಲೆ ನಮ್ಮ ಅವಸ್ಥೆ ಏನು ಕಾರಣ ಇಲ್ಲ ಹೇಳುವುದು. ಸ್ವಾರಬ್ಧ ಕರ್ಮಣ ಯೋಗಾರಂಭಣ ವಿಭ್ರಂಶಿತ ಯೋಗ ತಪಸ ಭಗವತ ಆರಾಧ ಲಕ್ಷಣ ಕಥಂ ಇತರತ ಜನ್ಯ ಏಣ ಕುಣಕಂ. ಈ ಏಣ ಕುಣಕ ಈ ಜಿಂಕೆ ಮರಿಯನ್ನ ನೋಡಿಕೊಂಡು ಕಾಲ, ಆದ್ರೆ ಏನ್ ಮಾಡ್ಬೇಕು, ಕಾಲಹ ಆಪಪದ್ಯತೆ. ತೀರು ಹೋಯ್ತು. ಇವನು ಪಾಪ ಎಲ್ಲ ಬಿಟ್ಟು ಮುದುಕನಾಗಿ ಬಂದಿದ್ದ, ಸಾಧನೆ ಮಾಡ್ಕೋಬೇಕು ಅಂತ ಹೇಳಿ, ಆದರೆ ಇದನ್ನ ಅದು ದೊಡ್ಡದಾಗ್ಬಿಟ್ಟಿತ್ತು. ಅಷ್ಟರೊಳಗೆ ಬೆಳೆಸಿ ಅದನ್ನ ಪಾಲನ ಪೋಷಣ ಮಾಡುವುದರೊಳಗೇನೆ ತಾನು ಮುದುಕನಾಗಿದ್ದ. ಅದನ್ನೇ ನೆನೆಸ್ತಾ ತಾನು ಸತ್ತು ಹೋದ. ದೇಹ ಬಿಟ್ಟ ಆತ್ಮನಃ ಮೃಗತ್ವ ಕಾರಣಂ ಭಗವದ್ ಆರಾಧನ ಸಮೀಹ ಭವೇನ ಅನುಸ್ಮೃತ್ಯ ವೃಷಂ ಅನುತಪ್ಯಮಾನ. ಸತ್ತು ಹೋದ. ಎಂಬಾಪಿ ಸ್ಮರನ್ ಮಾಪಂಬ ದೇವರಂ ತಂತಮೇವೇತಿ ಕೌಂತೆಯ ಸದಾ ಸದ್ಭಾವಭಾವಿತ ಅಂತ ಹೇಳಿದಾಗ, ಏ ಯಥಾ ಮಾಂ ಉಪಾಸತೆ, ಯಾರು ಯಾರನ್ನ ಯಾವ ಕಾಲದಲ್ಲಿ ಅಂತ್ಯಕಾಲಕ್ಕೆ ಏನನ್ನು ಉಪಾಸನೆ ಮಾಡ್ತಾರೋ ಅದಾಗ್ತಾರೆ. ನಾನು ಜಿಂಕಿ ಆಗಿಬಿಟ್ಟ. ಇಟ್ಟು ಬೇಸರ ಆಯಿತು ಮನಸ್ಸಿಗೆ, ಇಟ್ಟು ನೊಂದುಕೊಂಡ, ಇಟ್ಟು ಅತ್ತ. ದೇವರ ಅನುಗ್ರಹದಿಂದ ತಾನು ಏನು ತಪ್ಪು ಮಾಡಿದ ಅಂತನ್ನುವ ಸ್ಮರಣೆಯನ್ನ ದೇವರು ಕೊಡ್ತಾ ಹೋದ ಯಾವಾಗಲೂ. ಅದು ಒಳ್ಳೇದದು. ನೀವು ಹಾಗೆ ಮಾಡಿದ್ರಿ. ನಮ್ಮ ಪ್ರಾರಬ್ಧ ಏನಿರ್ತದಂದ್ರೆ, ಗುರುಗಳು ಇರ್ತಾರೆ, ಶಾಸ್ತ್ರ ಇರ್ತದೆ, ಹಿರಿಯರು ಇರ್ತಾರೆ, ಗುರುಗಳು ಇರ್ತಾರೆ, ತಂದೆ ತಾಯಿಗಳಿರ್ತಾರೆ. ಅವ್ರ ಹತ್ರ ಹೋಗಿ ನಾವು ಏನ್ ಮಾಡಬೇಕು, ನಮ್ಮಲ್ಲಿ ಏನು ದೋಷಗಳಿದೆ ಅಂತ ನಾವು ಎಂದೂ ಕೇಳೋದಿಲ್ಲ. 6 ತಿಂಗಳಿಗೊಮ್ಮೆ 8 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಚೆಕಪ್ ಮಾಡಿಸ್ಬೇಕಂತ ಹೋಗ್ತೇವೆ ಡಾಕ್ಟರ್ ಹತ್ರ. ಅವಾಗ ಏನ್ ಮಾಡ್ತೇವೆ ನಾವು ಅಂದ್ರೆ 10,000 20,000 25,000 ರೊಕ್ಕವನ್ನ ಸುರೆದು, ಡಾಕ್ಟರಿಗೂ ನಮಗೆ ಏನೂ ಸಂಬಂಧ ಇರೋದಿಲ್ಲ, ಹಣಕ್ಕಾಗಿ ಅವರು ನಿಂತಿರ್ತಾರೆ.
ಅಂತವ್ರ ಹತ್ರ ಹೋಗಿ ನಮ್ಮ ದೇಹಕ್ಕೆ ಇದ್ದ ದೋಷಗಳನ್ನ ರೊಕ್ಕ ಸುರಿದು, ಹಣ ಸುರಿದು ನಾವು ನಮ್ಮನ್ನ ಚೆಕಪ್ ಮಾಡಿಸ್ಕೊಂಡು ಬರ್ತೇವೆ. ಆದ್ರೆ ಇಲ್ಲಿ ಫ್ರೀ ಆಗಿರ್ತದೆ, ಕೂಡುದು ಒಂದೇ ಕೆಲಸ ಇರ್ತದೆ. ದೇವರು, ಗುರುಗಳು, ಶಾಸ್ತ್ರ, ಪುರಾಣ ಮನಸ್ಸಿಗೆ ಇದ್ದ ರೋಗಗಳನ್ನ, ನಮ್ಮ ಸಾಧನೆಗೆ ಇದ್ದಂತಹ ದುಃಖ ರೋಗಗಳನ್ನ ಅನಾಯಾಸೇನ ಹೇಳ್ತಿರ್ತಾರೆ, ಕೇಳೋದಿಲ್ಲ. ಸಾಧು ಸಂಘ ಮಾಡೋದಿಲ್ಲ, ಬೈತಾರೆ, ಅದು ಹೇಳ್ತಾರೆ, ಇದು ಹೇಳ್ತಾರೆ, ಅದನ್ನ ಮಾಡಂತಾರೆ, ನಾವು ಮಾಡ್ಲಿಕ್ಕಾಗೋದಿಲ್ಲ ಅಂತ ಹೇಳಿ ದೂರ ಆಗ್ಬಿಡ್ತೇವೆ ನಾವು. ಇದೇ ನಮ್ಮ ಪ್ರಾರಬ್ಧ. ಹಾಗೆ ಈ ಮನುಷ್ಯನಿಗೂ ಆಗುವ ಸಮಯ ಎಲ್ಲ ಬಿಟ್ಟು ಬಂದಿದ್ದಾನೆ ಭರತ. ಮಾಡುವ ಇನ್ನೇನು ಮುಗಿದೇ ಹೋಗಬೇಕು. ಒಂದು ಸಣ್ಣ ಪ್ರಾರಬ್ಧ, ದೊಡ್ಡ ಪ್ರಾರಬ್ಧದಲ್ಲಿ ಪರಿವರ್ತನೆ, ಮೋಕ್ಷಕ್ಕೆ ಹೋಗಲಿಕ್ಕೆ ಒಂದು ಅಡ್ಡಿ ಬಂತು. ಹಾಗಾಗಿ ಅದನ್ನು ನೆನೆಸಿಕೊಂಡು ಪಾಪ ಬಹಳ ಕಷ್ಟಪಡ್ತಾ ಇದ್ದಾನೆ. ಅಹೋ ಕಷ್ಟಂ ಭ್ರಷ್ಟ ಅಹಂ, ಎಷ್ಟು ತ್ರಾಸು ನನಗೆ, ಎಷ್ಟು ಕಷ್ಟ, ನಾನು ಭ್ರಷ್ಟನಾಗಿ ಬಿಟ್ಟೆ ಅಂತ ಹೇಳಿ ಬಹಳ ನೊಂದು ತಾನು ಈ ಪ್ರಾರಬ್ಧ, ಈ ಜಿಂಕೆ ಆದಾಗ ಏನು ಅನುಭವಿಸಬೇಕಾಗಿತ್ತು ಅದನ್ನು ಅನುಭವಿಸಿ ನಾನು ಸಾಯ್ತೇನೆ, ಸತ್ತ ಮೇಲೆ ಮತ್ತೆ ಈ ತಪ್ಪು ನಾನು ಮಾಡೋದಿಲ್ಲ ಅಂತ ಅಂದುಕೊಂಡು ಮೇಲೆ ಶಿಖರಕ್ಕೆ ಹೋಗಿ ನದಿಯಲ್ಲಿ ಬಿದ್ದು ತಾನು ದೇಹವನ್ನು ಬಿಟ್ಟು ಬಿಡ್ತಾನೆ. ಬಿಟ್ಟು ಅಂಗಿರಸ ಗೋತ್ರದಲ್ಲಿ ಬ್ರಾಹ್ಮಣನ ಮಗನಾಗಿ ತನ್ನ ಎರಡನೆಯ ಹೆಂಡತಿಯಲ್ಲಿ 9 ಜನ ಮಕ್ಕಳಿರ್ತಾರೆ. ಅದರಲ್ಲಿ ತಾನೂ ಆಗಿ ಅಂಗಿರಸ ಕುಲದಲ್ಲಿ ತಾನು ಹುಟ್ಟಿ ಬರ್ತಾನೆ. ಅವನೇ ಜಡಭರತ. ಅವನೇನ್ ಮಾಡಿದ, ಏನು ಉಪದೇಶ ಮಾಡಿದ, ಅದು ಬಹಳ ಮಹತ್ವದ್ದು. ಜೀವನದಲ್ಲಿ ನಾವು ಗಳಿಸಬೇಕು ಅಂತಂದ್ರೆ ಇಂಥ ತತ್ವಗಳನ್ನು ಗಳಿಸಿಕೊಂಡು ಅರ್ಥ ಮಾಡಿಕೊಂಡು ನಾವು ಇಂಥದ್ದನ್ನು ಒಂದು ಸಾಧಿಸಿಕೊಂಡ್ವೆ ಅಂತನ್ನುವ ಒಂದು ಹೆಮ್ಮೆಯಿಂದ ಹೇಳಿಕೊಳ್ಳಬೇಕಾದಂತಹ ತತ್ವ ಅಂತಂದ್ರೆ ಆ ಭರತ ಚಕ್ರವರ್ತಿಯ ಉಪದೇಶ ಅದ್ಭುತವಾದದ್ದು. ದೇವರು ಅದನ್ನ ಕೇಳಿಸಬೇಕು, ಹೇಳಿಸಬೇಕು. ಹಾಗಾಗಿ ಇವತ್ತು ಬಂದ ಏನಾದರೂ ಪುಣ್ಯ ಇತ್ತು ಅಂದ್ರೆ ನಾಳೆ ಅದನ್ನ ಕೇಳಲಿಕ್ಕೆ, ಹೇಳಲಿಕ್ಕೆ ದೇವರು ಅನುಕೂಲ ಮಾಡಬೇಕು. ಅದನ್ನ ಕೇಳಿಸಿದಾಗ ಅರ್ಥ ಮಾಡಿಕೊಳ್ಳುವ ಸೌಭಾಗ್ಯ ನಮಗೆ ಕೊಡಬೇಕು ಅಂತ ಈ ಪುಣ್ಯವನ್ನ ನಾಳಿನ ಪ್ರವಚನಕ್ಕಾಗಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಯತ್ ಪುಣ್ಯಂ ತದಾಪ್ನೋತು ಗುರುಕುಮ.